ಎಸ್, ಹೇಗಿದೆ ಲೈಫ್? ಏನೇನ್ ನಡೀತಾ ಇದೆ? ಇರೋದೊಂದು ಲೈಫಲ್ಲಿ ಏನೇನು ಕರ್ಮಕಾಂಡ ಆಗಬಾರ್ದು ಎಲ್ಲ ಆಗೋಗ್ಬಿಟ್ಟಿದೆ. ಉದಯದಲ್ಲಿ ಹೊಸ ಹೊಸ ಶೋ ಮಾಡ್ತಾ ಇದ್ದೀನಿ, ಅಡುಗೆ ಮನೆ ಅಂತ. ನಮ್ದು ಹೊಸ ಶೋ ಬರ್ತಾ ಇದೆ, ಕಾಟ್ಲಿ ಕಿಚನ್ ಅಂತ. ಅವ್ರಿಗೆ ಕಾಂಪಿಟೇಷನ್ ನಮ್ದು. ಅದಕ್ಕೆ ನಾವು ನಿಮ್ಮ ಸ್ಲಾಟ್ ಎಲ್ಲ ಉಪ್ಪು ಟೆಲಿಕಾಸ್ಟೇ ಮಾಡಲ್ಲ, ನಮ್ದು ಏನಿದ್ರು ಮಧ್ಯಾಹ್ನ. ಎಸ್, ಊಟ ಮಾಡಿ ನಿಮ್ದು ಊಟ ಮಾಡ್ಬಿಟ್ಟು ನೋಡೋದು, ನಾವು ಊಟ ಮಾಡಕ್ ಕುತ್ಕೊಳ್ಳೋದು. ಊಟ ಆದ್ಮೇಲೆ ಮಲ್ಗೋವಾಗ ನೋಡೋ ಜೋಡಿ ನಂಬರ್ ಒನ್. ಹೌದಾ? ಜೋಡಿ ನಂಬರ್ ಒನ್. ನಾವು ಮಾತಾಡೋದಕ್ಕೂ ಯೋಚನೆ ಮಾಡಬೇಕು, ಬೈಯೋದಕ್ಕೂ ಯೋಚನೆ ಮಾಡಬೇಕು, ಬಟ್ಟೆ ಹಾಕೋದಕ್ಕೂ ಯೋಚನೆ ಮಾಡಬೇಕು, ಯಾವ್ದಾರ ಪ್ರೋಗ್ರಾಮ್ಗೆ ಹೋಗ್ಬೇಕಾದ್ರೂ ಯೋಚನೆ ಮಾಡಬೇಕು. ನೀವೆಲ್ಲ ಹೆಂಗೆ ಡೀಲ್ ಮಾಡ್ತೀರಾ ನೀವು? ಈಗ ನಿಮ್ಮ ಮನೆಗೆ ನಾನು ಬಂದ್ಬಿಟ್ಟು ನೀನು ಈ ಕಲರ್ ನೈಟಿ ಯಾಕೆ ಹಾಕೊಂಡಿದ್ಯಾ, ಆ ಕಲರ್ ಹಾಕು, ನೀನು ಇವತ್ತು ನುಗ್ಗೆಕಾಯಿ ಸಾರು ಯಾಕೆ ಮಾಡಿದ್ಯಾ, ಬದನೆಕಾಯಿ ಸಾರು ಮಾಡಿ, ಅವ್ರಿಗೆ ಉರಿಯತ್ತೋ ಇಲ್ವೋ? ನಮಗೂ ಹಂಗೆ ಉರಿಯತ್ತೆ ಗುರು. ಇದು ನಮ್ಮ ಜೀವನ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನು ತಿನ್ನಬೇಕು, ಏನು ಉಣ್ಬೇಕು, ನಮ್ಮ ದೇಹಕ್ಕೆ ಏನು ಬರುತ್ತೆ, ನಮ್ಮ ಲೈಫಿಗೆ ಏನು ಬರುತ್ತೆ ನಮಗೆ ಗೊತ್ತಿರುತ್ತೆ. ರೀಸೆಂಟಾಗಿ ಗೊತ್ತಾಯ್ತು ನಾನು ಯಾರಿಗೂ ಕೊಲೆ ಮಾಡ್ತೀನಿ ಅಂತ ಮೆಸೇಜ್ ಮಾಡಿಬಿಟ್ಟಿದ್ದೀನಿ ಅಂತ. ಎಲ್ಲ ಸಂಸ್ಕಾರ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಸೀಮಿತ. ಬಡವ್ರ ಗಂಡ್ಮಕ್ಳು ಬೆಳಿಬೇಕಯ್ಯ ಅನ್ನೋ ಜಾಗದಲ್ಲಿ ಬಡವ್ರ ಹೆಣ್ಮಕ್ಳು ಬೆಳಿಬೇಕಯ್ಯ ಅಂತ ಯಾಕನ್ನಲ್ಲ? ಕೆಟ್ಟ ಮಾತೆ ಅನ್ಕೊಳ್ಳಿ, ಸಿಕ್ಕಾಪಟ್ಟೆ ಕೆಟ್ಟ ಮಾತು ಮಾತಾಡ್ತಾರೆ ಇವಳು ಅಂತೆಲ್ಲ ಮಾತಾಡಿದಾಗ ನಿಜವಾಗ್ಲೂ ಒಂದ್ ಸೈಡ್ ಹಿಂಗ್ ಹೋಗುತ್ತೆ. ಬಟ್ ಇಲ್ಲಿ ನಾವು ಮಾಡ್ಲೇಬೇಕು, ಬಂದಿರೋದು ಈ ಕೆಲ್ಸಕ್ಕಲ್ವಾ ಅಂತಾನೂ ಅನ್ಸುತ್ತೆ. ಸಾಕು ನಿಲ್ಸಲೆ ಸಾಕು ಅಂತಾನೂ ಅಂದಿದ್ದಾರೆ. ಆಮೇಲೆ ಆಂಕರ್ಸ್ ಮಾತಾಡ್ಬೇಕಾದ್ರೂ ಸಾಕು ಬಿಡು ಅಂತಾನೆ ಹೇಳಿದ್ದಾರೆ. ನೀನ್ ಸಾಕು ನಿಲ್ಸ್ಬಿಡು ಅರ್ಧಕ್ಕ, ಮತ್ತು ಹಾಡ್ ಏನಾರ ಇದ್ರ ಕರ್ಸ್ ಅಂತಾನೂ ಹೇಳಿದ್ದಾರೆ. ಒಬ್ಬೊಬ್ರದ್ದು ಸೀಕ್ರೆಟ್ ಹೇಳೋದಾದ್ರೆ, ವಾಣಿಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂಥರ ಭಯ ಅವಳಿಗೆ. ಆಕ್ಚುಲಿ ಬ್ಲಾಸ್ಟ್ ಆಗ್ಬಿಟ್ರೆ, ಬೆಂಕಿ ಹಚ್ಕೊಂಡ್ಬಿಟ್ರೆ, ಆಮೇಲೆ ಅವಳು ಸ್ಲೀಪರ್ ಬಸ್ಸಲ್ಲಿ ಈಗ ಮಲ್ಕೊಂಡು ಹೋಗ್ತೀವಲ್ಲ, ಅವಳು ಮಲ್ಗಲ್ಲ, ಅವಳು ಬರೀ ಕಿಟಕಿಲಿ ಬೆಂಕಿ ಎತ್ಕೋತಾ. ಯಾರಾದ್ರೂ ಆ ಥರ ಮಾಡೋದು ನೋಡಿದೀರಾ? ಇವಳು ರೆಡಿ ಆಗ್ತಾ ಇದ್ಲು, ಬೆಳಗ್ಗೆನೂ ಇದೇ ಪ್ರೋಗ್ರಾಮ್ಗೆ ಇದೇ ಸೀರೆ ಹಾಕೊಂಡು ಹೋಗಿದ್ದು ತಾನೆ, ಇವಾಗ್ಲೂ ಯಾಕೆ ಇದನ್ನೇ ಹಾಕತ್ತಾ ಇದ್ಯಾ, ಬೇರೆದಾಕೋ ಅಂದ್ಲು. ಆಯ್ತು, ಇಲ್ಲ ನಾನು ಬೇರೆ ತಂದಿಲ್ಲ ಅಂತಂದೆ. ನಂದೇ ಕೊಡ್ತೀನಿ, ನಂದೇ ಹಾಕೋ, ನಾನು ಇದನ್ನೇ ಹಾಕೋತೀನಿ ಅಂತ ಅಂದ್ಬಿಟ್ಟು. ಏನಿಲ್ಲ, ಇದು ಚೆನ್ನಾಗಿರುತ್ತೆ, ಬೇರೆದಾಗ ನಂಗೆ ನಾನೇ ಚೆನ್ನಾಗಿ ಕಾಣಿಸ್ಬೇಕು ಸ್ಟೇಜಲ್ಲಿ ಅಂದ್ರೆ ಅವಳು ಫನ್ನಿಯಾಗಿ ಹೇಳಿದ್ದದು. ಬಟ್ ಅವಳಿಗೆ ಅದೊಂದು ಇದೆ ಚಿಕ್ಕದಾಗಿ. ಇಷ್ಟೊಂದ್ಸರಿ ನನಗೆ ಎಪ್ಸಕ್ಕೆ ಭಯ ಆಗ್ತಿರ್ತಿತ್ತು. ಅವಳು ಏನಾದ್ರು ಎದ್ರುಕೊ ನಯನ ಮುಗೀತು. ಗಾಬರಿ ಆಗೋದೆ ನಾನು, ಫುಲ್ ಗಾಬರಿ ಅವಳಿಗೆ ಎಲ್ಲದಕ್ಕೂ. ಬಸ್ ಫೋಬಿಯಾ ಇದೆಯಲ್ಲ, ನನಗೆ ಹಂಗೆ ಟಚ್ ಫೋಬಿಯಾ. ನನಗೆ ಯಾರಾದ್ರೂ ಅಷ್ಟೇ, ನನಗೆ ಸುಮ್ಮನೆ ನಾನು ನಿಂತಿದ್ದಾಳೆ ಹಿಂದೆಗಡೆ ಪಾಸ್ ಆಗ್ಬಿಟ್ಟು ಅಂದ್ಬಿಡ್ತೀನಿ ಹಂಗೆ. ನಾನು ಆ್ಯಕ್ಚುಲಿ ಲಿಟ್ರಲ್ ಮುಸ್ರೆ ತಿಕ್ಕೊಳ್ತಾರಾನೇ ಇದ್ದಿದ್ದ ಸಿನಿಮಾದಲ್ಲಿ. ಇವನು ಅವ್ಳು ವರ್ಕ್ ಮಾಡಿ ಹೇಳ ನನ್ನ ಜೊತೆ. ಸೊ ಮುಸ್ರೆ ತಿಕ್ಕೊಳ್ಳೋರು ಎಲ್ಲರದ್ದು ಔಟ್ಫಿಟ್ ಹಂಗಿದ್ದಂಗೆ ಆಗ್ಬಿಟ್ಟು ಅವರು ಒಂದು 5 ನಿಮಿಷ ಅಂದ್ಬಿಟ್ಟು ಅಯ್ಯೋ ನಯನ ಅಂದ್ಬಿಟ್ರು. ಅಂದ್ರೆ ಆ ಲೆವೆಲಿಗೆ ಇದ್ದಿಚ್ಚಿನ ನಾನು ಗುರ್ತು ಹಿಡಿಯೋಕ್ಕೋ ಅಲ್ದೇನೋ. ದಿನನಿತ್ಯ ನಾವು ಹೇಳ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ಪುರಾಣ ಪುಣ್ಯ ಕಥೆಗಳಿಂದನೂ ಒಂದು ವಿಷಯವನ್ನ ನಾವೆಲ್ಲರೂ ನಂಬಿದ್ದೀವಿ. ಅದೇನು ಅಂದ್ರೆ, ಎಲ್ಲಿ ಹೆಣ್ಣು ಮಕ್ಕಳನ್ನ ಗೌರವಿಸ್ತಾರೋ ಅಂತಹ ಜಾಗದಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ. ಆದ್ರೆ ಇವತ್ತಿನ ಯುಗದಲ್ಲಿ ನಾವು ಇದನ್ನ ಎಷ್ಟು ಪಾಲಿಸ್ತಾ ಇದ್ದೀವಿ? ನಿಜವಾಗ್ಲೂ ದೇವತೆಗಳು ನೆಲೆಸಿರುವಂತಹ ಭೂಮಿಯನ್ನ ನಾವು ಸೃಷ್ಟಿ ಮಾಡಿದೀವ? ನಿಜವಾಗ್ಲೂ ಹೆಣ್ಮಕ್ಳು ಖುಷಿಯಾಗಿದ್ದಾರಾ, ಸುರಕ್ಷಿತವಾಗಿದ್ದಾರಾ? ಪ್ರತಿಯೊಂದು ಕ್ಷಣದಲ್ಲೂ ಜಡ್ಜ್ಮೆಂಟ್ಗೆ ಒಳಗಾಗದೆ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರಾ? ಇವತ್ತು ಮಿಲೆಕ್ಸ್ ಅವರು ಹೆಮ್ಮೆಯಿಂದ ಅರ್ಪಿಸ್ತಿರುವಂತಹ ಇರೋದೊಂದು ಲೈಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ. ಇವತ್ತು ಇಷ್ಟು ಸೀರಿಯಸ್ ಆಗಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಯೂಶಲಿ ಕಲಾವಿದರು, ಅದರಲ್ಲೂ ಫೀಮೇಲ್ ಆರ್ಟಿಸ್ಟ್ಗಳು ಅಂದ ತಕ್ಷಣ ನಮ್ಮದೇ ಆದಂತಹ ಒಂದು ಪರ್ಸೆಪ್ಷನ್ ಇರುತ್ತೆ. ಅದರಲ್ಲೂ ಕಾಮಿಡಿ ಆರ್ಟಿಸ್ಟ್ಗಳು ಅಂದ ತಕ್ಷಣ ಅವ್ರ ಬದುಕು ಕೂಡ ಸೀರಿಯಸ್ ಆಗಿರುತ್ತೆ ಅನ್ನೋದು ನಾವೆಲ್ಲರೂ ಮರ್ತೋಗ್ಬಿಟ್ಟಿರ್ತೀವಿ. ಬಟ್ ನೋ, ಅವ್ರಿಗೂ ಕೂಡ ಭಾವನೆಗಳಿರುತ್ತೆ. ಅವರ ಬದುಕಲ್ಲೂ ಕೂಡ ಸುಮಾರು ನಿರ್ದಿಷ್ಟವಾದ ಅಥವಾ ಗಂಭೀರವಾದ ವಿಷಯಗಳಿರುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸುಮಾರು ಸಲ ಅವಕಾಶನೂ ಸಿಗೋದಿಲ್ಲ, ವೇದಿಕೆನೂ ಸಿಗೋದಿಲ್ಲ, ವೈಬ್ ಮ್ಯಾಚ್ ಆಗುವಂಥ ಮನಸ್ಸುಗಳು ಸಿಗೋದಿಲ್ಲ ಅಂತ ಅನ್ಕೋತೀನಿ. ಆದರೆ ನಾನಿವತ್ತು ನನಗೆ ತುಂಬ 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 ಇಷ್ಟವಾದ ಕಲಾವಿದೆಯರನ್ನು ನನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ದ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಯಾವುದೇ ಮನಸ್ಸಲ್ಲೊಂದು ಹೊರಗಡೆ ಒಂದು ತೋರಿಸ್ಕೊಳ್ದೆ ಹೇಗಿದ್ದಾರೋ ಅದೇ ರೀತಿ ಪ್ರೆಸೆಂಟ್ ಮಾಡ್ಕೊಳ್ಳುವಂಥ 3
ನನ್ನ ಪ್ರೀತಿಯ ಕಲಾವಿದೆಯರನ್ನು ನಾನಿವತ್ತು ಬರಮಾಡ್ಕೊಳ್ತಾ ಇದ್ದೀನಿ. ಅದ್ಭುತವಾದ ಕಲಾವಿದರು, ನನಗೆ ತುಂಬ 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 ಇಷ್ಟವಾಗುವಂಥ 3 ಮುದ್ದು ಸುಂದರಿಯರನ್ನ ಇವತ್ತು ಕರೆಸಿದ್ದೀನಿ ನನ್ನ ಪಾಡ್ಕಾಸ್ಟ್ಗೆ. ನಯನ ಅವರು, ಸುಂದರಿ ಅಂದ್ರಲ್ಲ, ನಾನು ಹುಡುಕ್ತಾ ಇದ್ದೀನಿ. ಸುಂದರಿ ಅದ್ ನಿನಗಲ್ಲಮ್ಮ, ನನಗೆ. ಹೇಳಿ ಸುಷ್ಮಿತಾ ಅವರು, ಹಾಗೇನೆ ವಾಣಿಯವರು, 3 ಜನಕ್ಕೂ ಇರೋದೊಂದು ಲೈಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ Thank ಯು. you, ma'am. ಇರೋದೊಂದು ಲೈಫಲ್ಲಿ ಕರೆಸ್ಬಿಟ್ರಲ್ಲ ನಮ್ಮನ್ನು ಒಂದ್ಸತಿ, ಇರೋದೊಂದು ಲೈಫ್ ಅದೇನ್ ಮಾತಾಡ್ಬಿಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತಿದೆ? ಅನ್ಫಿಲ್ಟರ್ಡ್ ಎಪಿಸೋಡ್ಸ್ಗೆ ಬಂದಿದ್ದೀವಿ ಅನ್ಸ್ತಾ ಇದೆ. ಅದ್ರಲ್ಲೂ ಗರ್ಲ್ಸ್ ಟಾಕ್ ಅಂತ ಅಂದ್ರೆ ದಟ್ ವಿಲ್ ಬಿ ಎಕ್ಸ್ಟ್ರೀಮ್ ಲೆವೆಲ್. ಹೌದು, ಅದು ಬಟ್ ಹೇಗೆ ಗೊತ್ತಾ, ನೀವು ಕೂತ್ಬಿಟ್ಟಿದೀವಿ, ನೀವು ಮಾತಾಡಕ್ ಡಿಸೈಡ್ ಆಗ್ಬಿಟ್ಟಿದೀವಿ. ಇದು ಏನ್ ಗೊತ್ತಾ, ಇದೆಲ್ಲ ನಂಗೆ ಅನ್ಸ್ತಾ ಇದೆ ನಾವ್ ಒಂದು ಪಾಡ್ಕಾಸ್ಟ್ ಅಲ್ಲಿ ಕುತ್ಕೊಂಡಿಲ್ಲ, ಹಿಂಗೆ ಮನೆ ಜಗ್ಲಿ ಮುಂದೆ ಕೂತಿದೀವಿ, ನಮ್ ಗಂಡಂದ್ರೆಲ್ಲ ಕಾಫಿ ಟೀ ಬಜ್ಜಿ ಗಿಜ್ಜಿ ಮಾಡಕ್ ಹೋಗಿದಾರೆ ಒಳಗಡೆ. ಅವ್ರು ಬರೋ ಜೊತೆಗೆ ಒಂದು ಕಾನ್ಸೆಪ್ಟ್ ಮಾತಾಡಿ ಮುಗಿಸ್ಬಿಡೋಣ, ಒಂದು ವಿಷಯ ಯಾವ್ದಾದ್ರು ಕಂಡೋರ್ ಮನೆದು ಅಂತ ಫೀಲ್ ಆಗ್ತಾ ಇದೆ. ಸೇಮ್ ಫೀಲಿಂಗ್. ಥ್ಯಾಂಕ್ ಯು. ನಿನ್ ಗಂಡ ಇಲ್ಲ ಪಾಪೆ. ಅಲ್ಲ, ಆಕ್ಚುಲಿ ವಾಣಿಯವರು ಬರಕ್ಕಿಂತ ಮುಂಚೆನೆ ವಾಣಿ ಏನೇನ್ ಮಾಡ್ಬೋದು ಅನ್ನೋದನ್ನ ಇವ್ರಿಬ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ನಾನಿನ್ನು ಆ ಶಾಕ್ ಇಂದಾನೆ ಹೊರಗಡೆ ಬರ್ತಾ ಇಲ್ಲ. ಎಕ್ಸಾಕ್ಟ್ಲಿ. ಅಲ್ಲ, ಲಾಸ್ಟ್ ವರ್ಗೂ ಕರೆಕ್ಟ್ ತಾನೆ. ಅಲ್ಲ, ಏನ್ ಗೊತ್ತಾ, ಅಟ್ಲೀಸ್ಟ್ ಬಾಡಿ ಲ್ಯಾಂಗ್ವೇಜ್ ಆದ್ರೂ ನಾನೇ ಚಿನ್ನ ನಿನ್ ಬಾಡಿ ಲ್ಯಾಂಗ್ವೇಜ್ ಮಾಡಿದ್ ನಾನು. ಈಗ ಸೀದಾ ಹಾಯ್ ಮಚ್ಚ, ಹಾಯ್ ಸಾರಿ ಲೇಟ್ ಆಗೋಯ್ತು, ರಾತ್ರಿ ಲೇಟ್ ಆಗಿ ಶೂಟಿಂಗ್ ಮುಗೀತು, ನಿದ್ದೆ ಇರ್ಲಿಲ್ಲ, ಅದಕ್ಕೆ ಲೇಟ್ ಆಗೋಯ್ತು. ಗಿಫ್ಟ್ ತರ್ಬೇಕಾಗಿತ್ತ, ನಾನು ನೋಡೇ ಇಲ್ಲ ಮಚ್ಚ, ಪರವಾಗಿಲ್ಲ ಆರ್ಡರ್ ಮಾಡಿ. ನಾನು ಆರ್ಡರ್ ಮಾಡಕ್ ಬ್ಲಿಂಕಿಟ್ ಓಪನ್ ಮಾಡಿ ಇಟ್ಟಿದ್ದೆ, ಮರ್ತೆ. ಅವಳಿಗೆ ಏನ್ ಗೊತ್ತಾ, ವಾಣಿಗೆ ಒಂದು ವೀಕ್ನೆಸ್ ಇದೆ. ಒಂದು 5-6 ಸಾಲ್ಗಿಂತ ಜಾಸ್ತಿ ಕಳಿಸ್ಬಿಟ್ರೆ ಅವಳು ಓದಲ್ಲ. ಡೈರೆಕ್ಟಾಗಿ ಕಾಲ್ ಮಾಡ್ಬಿಟ್ಟು, ನಿಂಗೆ ಗೊತ್ತಲ್ವಾ ಮಚ್ಚ, ನಂಗೆ ಅಷ್ಟೆಲ್ಲ ಓದಕ್ ಪೇಷನ್ಸ್ ಇಲ್ಲ, ಅದೇನಿದೆ ಫೋನಲ್ಲಿ ಹೇಳ್ಬಿಡು ಅಂತಾಳೆ. ಪುಸ್ತಕಗಳು ಮಾತ್ರ ಎಷ್ಟು ಬೇಕಾದ್ರೂ ಓದ್ತಾಳೆ, ಮೆಸೇಜಸ್ ಫುಲ್ ಓದಲ್ಲ ಅವಳು. ಪುಸ್ತಕಗಳಿಷ್ಟ. ನಾವು ಪುಸ್ತಕಗಳಿಷ್ಟ. ಪುಸ್ತಕಗಳು ಗಿಫ್ಟ್ ಆರ್ಡರ್ ಮಾಡ್ಬೋದು. ಆಕ್ಚುಲಿ ಪುಸ್ತಕಗಳು ಓದ್ತೀನಿ. ಈ ಮೆಸೇಜಸ್ಸು, ಈ ಉದ್ದುದ್ದ ಮೆಸೇಜಸ್ ಲವ್ ಗಿವ್ ಮಾಡೋವಾಗ ಓದಿ ಬೋರ್ ಆಗ್ಬಿಟ್ಟಿದೆ. ಅದಾದ್ಮೇಲೆ ಬಿಟ್ಟಾಕ್ಬಿಟ್ಟಿದೀನಿ, ಮೆಸೇಜ್ ಓದಕ್ಕೆ ಹೋಗಲ್ಲ. ಮೆಸೇಜ್ನೇ ಬಿಟ್ಟಾಕ್ಬಿಟ್ರೆ ಲವ್ನೇ ಬಿಟ್ಟಾಕ್ಬಿಟ್ರೆ ಎರಡು ಬಿಟ್ಟಾಕ್ಬಿಟ್ಟಿದೀನಿ. ಬೇಡ, ಗಿಸೇಜ್ ಅಲ್ಲಿ ಹೇಳ್ಬಿಡಿ, ಏನಿದ್ರು ಕಾಲ್ ಮಾಡಿ ಡೀಲ್ ಮಾಡಿ. ಹಂಗೆ ಕಾಲ್ ಮಾಡಿ ಡೀಲ್ ಮಾಡಿ, ಚೆನ್ನಾಗಿದೆ ಅಲ್ಲ ಅದೊಂಥರ ಟ್ಯಾಗ್ ಲೈನ್, ಕಾಲ್ ಮಾಡಿ ಡೀಲ್ ಮಾಡಿ. ಏನ್ ಆರ್ಡರ್ ಮಾಡಿದೆ ಮಚ್ಚ? ಈಗ ನಾವು ನಮ್ಗೆ ಏನ್ ಬೇಕು ಅದನ್ನೇ ಕೇಳೋಣ. ಏನಿಲ್ಲ, ಒಂದ್ ಚಾಕ್ಲೇಟ್ ಆರ್ಡರ್ ಮಾಡ್ಕೊಳ್ಳ. ಇಲ್ಲ ಈ ಚಾಕ್ಲೇಟ್ ಟೆಡ್ಡಿ ಬೇರ್ ಫ್ರೆಂಡೇ ಅಲ್ಲ ನಾನು. ಹಂಗನ್ಬಿಟ್ಟು ನೀನ್ ದಯವಿಟ್ಟು ಕತ್ರಿ ಗುರಾಣಿ ಅವೆಲ್ಲ ಕೊಡಬೇಡ ಆಯ್ತಾ? ನಿಂಗೊಂದ್ ಚಪ್ಪಲಿ, ನಿಂಗೊಂದ್ ಶೂಸು ಕೊಡಿಸ್ತೀನಿ. ಅಂದ್ರೆ ಹಾಕೊಳ್ಳಕ್ಕೆ ಹೊಡೆಯಲ್ಲ. ಮ್ಯಾಮ್ ಚೆನ್ನಾಗಿರೋ ಗಿಫ್ಟ್ ಕೊಡ್ತೀನಿ. ನಾವಿಬ್ರು ಪಾಪ ಮಾಡಿದೀವಿ ನಾವಿಬ್ರು, ಅದು ಎಷ್ಟು ಕೆಟ್ಟಲ್ಲ. ಇಲ್ಲಿ ಒಂದ್ ನಿಮಿಷ ಇರಿ ಮ್ಯಾಮ್, ಶೂಸ್ ಕೊಡಿಸ್ತೀನಿ. ಇವಾಗ ಯಾವ್ದೋ ಒಂದ್ ಲಿಪ್ಸ್ಟಿಕ್ ಅಥವಾ ಅವಳು ಹೇಳೋ ಚಾಕ್ಲೇಟ್ ಹೇಳಿ 100 ರೂಪಾಯಿ ಚಾಕ್ಲೇಟ್ಗಿಂತ ನಾನು 300 ರೂಪಾಯಿ ಚಪ್ಪಲಿ ಕೊಡ್ಸೋದು ತಪ್ಪ. ಚಪ್ಪಲಿ ಕೊಡ್ಸ್ಬಾರ್ದು ಚಿನ್ನ, ಫ್ರೆಂಡ್ಶಿಪ್ ಹಾಳಾಗತ್ತ. ಚಪ್ಪಲಿಗೂ ಹಂಗೆ ಅಂತಾರೆ, ವಾಚ್ಗೂ ಹಂಗೆ ಅಂತಾರೆ, ಹಂಗೆ ಅಂತಾರೆ. ಪರ್ಫ್ಯೂಮ್ ಕೊಡಬಾರ್ದು ಫ್ರೆಂಡ್ಶಿಪ್ ಅಲ್ಲಿ. ಏನು ಕೊಡ್ಲೇಬಾರ್ದು, ಕೊಟ್ಟಿರೇನೆ ಜಗಳ ಆಗೋದು. ದುಡ್ಡು ಕೊಡಬಾರ್ದು, ಗಿಫ್ಟ್ ಇಲ್ಲ ಅದೇನಾಗುತ್ತೆ, ಕೆಲವರು ಚಿಂತೆ ಕೊಡ್ಬಾರ್ದು, ಚಿನ್ನ ಕೊಡಬಾರ್ದು, ಚಿಂತೆ ಆಗುತ್ತೆ. ಯಾವ್ಯಾವ ಕಾಸ್ಟ್ಲಿ ಐಟಮ್ ಇದೆಯಲ್ಲ ಅದ್ಯಾವ್ದು ಕೊಡ್ಬಾರ್ದು ಹಂಗಿರ್ತಾರೆ. ಇವ್ರು ಬರೀ 99 ರೂಪೀಸ್ ಮಗ್ಗಿಗೆ ಫಿಕ್ಸ್ ಆಗ್ಬಿಟ್ಟವ್ರೆ ಎಲ್ರು. ಬಿಸಿನೀರ್ ಹಾಕಿದ ತಕ್ಷಣ ಫೋಟೋ ಗಿಲ್ಲ ಅಂತ ಬಂದ್ಬಿಡೋದು ಅಷ್ಟೇ. ಹಂಗೆ. ಎಸ್, ಹೇಗಿದೆ ಲೈಫ್? ಏನೇನ್ ನಡೀತಾ ಇದೆ? ಇರೋದೊಂದು ಲೈಫಲ್ಲಿ ಏನೇನ್ ಕರ್ಮಕಾಂಡ ಆಗ್ಬಾರ್ದು ಎಲ್ಲ ಆಗೋಗ್ಬಿಟ್ಟಿದೆ. ಯಾವ ಕರ್ಮ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲ ಯಾಕೆ ನೀನ್ ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಐ ಮೀನ್ ಟು ಸೇ ಗೋಜು ಗಲಾಟೆಗಳು, ಅದ್ರ ಮಧ್ಯ ಒಂದ್ ಸ್ವಲ್ಪ ಪೀಸ್ ಆಫ್ ಡುಯೆಟ್ ಸಾಂಗ್ಸ್ಗಳು ಎಲ್ಲ ಚೆನ್ನಾಗಿ ನಡೀತಾ ಇದೆ, ಒಂಥರ ಮಜಾ ಇದೆ. ಉದಯದಲ್ಲಿ ಹೊಸ ಕಾರ್ಯಕ್ರಮ, ಹೊಸ ಶೋ ಮಾಡ್ತಾ ಇದೀನಿ, ಅಡ್ಗೆ ಮನೆ ಅಂತ. ನಮ್ದು ಹೊಸ ಶೋ ಬರ್ತಾ ಇದೆ, ಕ್ವಾಟ್ಲಿ ಕಿಚನ್ ಅಂತ. ವೆರಿ ನೈಸ್. ಅವ್ರಿಗೆ ಕಾಂಪಿಟೇಷನ್ ನಮ್ದು. ಅದಕ್ಕೆ ನಾವು ನಿಮ್ ಸ್ಲಾಟ್ ಎಲ್ಲ ಟೆಲಿಕಾಸ್ಟೇ ಮಾಡಲ್ಲ, ನಮ್ದು ಏನಿದ್ರು ಮಧ್ಯಾಹ್ನ. ಎಸ್, ಊಟ ಮಾಡಿ ನಿಮ್ದು ಊಟ ಮಾಡ್ಬಿಟ್ಟು ನೋಡೋದು, ನಾವು ಊಟ ಮಾಡಕ್ ಕುತ್ಕೊಳ್ಳೋದು. ನಮ್ದು ಊಟ ಆದ್ಮೇಲೆ ಮಲ್ಗೋವಾಗ ನೋಡೋ ಜೋಡಿ ನಂಬರ್ 1. ಹೌದಾ? ಜೋಡಿ ನಂಬರ್ 1. ಸೊ 3 ಜನ ಈ ಒಂದು ಹಾದಿಯಲ್ಲಿದ್ದೀವಿ ಅಷ್ಟೇ ಮ್ಯಾಮ್. ಎಲ್ಲ ಒಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್, ಒಟ್ಟಿನಲ್ಲಿ ಟಿವಿಲಿ ಇದೀವಿ ಅನ್ನೋದೊಂದು ಖುಷಿ ಅಷ್ಟೇ. ಹೌದು, ಅದರಲ್ಲೂ ಈಗ ಸ್ವಲ್ಪ ಸೀರಿಯಸ್ ಟಾಪಿಕ್ಸ್ ಮಾತಾಡೋಣ. ಹೆಣ್ಮಕ್ಳು ಅಂದ ತಕ್ಷಣ ಅದನ್ನ ನನಗೂ ಮಾತಾಡಿ ಬೋರ್ ಆಗಿ ಹೋಗಿದೆ, ಆದರೂ ಮಾತಾಡೋದೆ. ಈಗ ನಾವು ಮಾತಾಡೋದಕ್ಕೂ ಯೋಚನೆ ಮಾಡಬೇಕು,
ಬೈಯೋದಕ್ಕೂ ಯೋಚನೆ ಮಾಡಬೇಕು, ಬಟ್ಟೆ ಹಾಕೋದಕ್ಕೂ ಯೋಚನೆ ಮಾಡಬೇಕು, ಯಾವ್ದಾರ ಪ್ರೋಗ್ರಾಮ್ಗೆ ಹೋಗ್ಬೇಕಾದ್ರೂ ಯೋಚನೆ ಮಾಡಬೇಕು. ನೀವೆಲ್ಲ ಹೆಂಗ್ ಡೀಲ್ ಮಾಡ್ತೀರಾ ನೀವು? ಅದನ್ನೇ ಕೇಳ್ತಾ ಇದ್ದೀನಿ, ನಾನು ಕೇಳ್ತೀನಿ ಯಾಕೆ ಯೋಚನೆ ಯಾಕೆ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಇದು ನಮ್ಮ ಲೈಫ್, ನೀವೇ ಹೇಳ್ದಂಗೆ ಇರೋದೊಂದು ಲೈಫ್. ನಮ್ಮ ಲೈಫ್ನ ನಮಗಿಷ್ಟ ಬಂದಂಗೆ ನಮಗೆ ಜೀವಿಸೋದಕ್ಕೆ ಬಿಡಿ. ಈಗ ನಿಮ್ಮ ಮನೆಗೆ ನಾನು ಬಂದ್ಬಿಟ್ಟು ನೀನು ಈ ಕಲರ್ ನೈಟ್ ಯಾಕೆ ಹಾಕ್ಕೊಂಡಿದ್ಯಾ, ಆ ಕಲರ್ ಹಾಕೋ, ನೀನು ಇವತ್ತು ನುಗ್ಗೆಕಾಯಿ ಸಾರು ಯಾಕೆ ಮಾಡಿದ್ಯಾ, ಬದನೆಕಾಯಿ ಸಾರು ಮಾಡೋ, ಅವ್ರಿಗೆ ಉರಿಯತ್ತೋ ಇಲ್ವೋ? ನಮಗೂ ಹಂಗೆ ಉರಿಯತ್ತೆ ಗುರು. ಇದು ನಮ್ಮ ಜೀವನ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನು ತಿನ್ನಬೇಕು, ಏನು ಉಣ್ಬೇಕು, ನಮ್ಮ ದೇಹಕ್ಕೆ ಏನು ಆಗ್ಬರುತ್ತೆ, ನಮ್ಮ ಲೈಫಿಗೆ ಏನು ಆಗ್ಬರುತ್ತೆ ನಮಗೆ ಗೊತ್ತಿರುತ್ತೆ. ನಾವು ಅದನ್ನು ಮಾಡ್ತೀವಿ ಬಿಡಿ. ನಮ್ಮ ಲೈಫನ್ನು ನಮಗೆ ಜೀವಿಸೋದಕ್ಕೆ ಬಿಡಿ. ತಪ್ಪು ಮಾಡಿ ತಿದ್ಕೋತೀವಿ, ತಪ್ಪು ಮಾಡ್ತೀವಿ, ತಪ್ಪು ಮಾಡೋದಕ್ಕಾದ್ರೂ ಬಿಡಿ, ನಮ್ಮನ್ನು ತಪ್ಪು ಮಾಡಿ ತಿದ್ಕೋತೀವಿ. ಅದನ್ನು ಬಿಟ್ಬಿಟ್ಟು ಓವರ್ ಜಡ್ಜ್ಮೆಂಟ್ ಮಾಡೋದು, ನಾವು ಹಾಕೋ ಬಟ್ಟೆ ಮೇಲೆ ಕಮೆಂಟ್ ಮಾಡೋದು, ನಾವು ತಿನ್ನೋ ಊಟದ ಮೇಲೆ ಕಮೆಂಟ್ ಮಾಡೋದು, ಇವ್ರದೇ ಹರಿದು ಅಂತಲ್ಲ. ಅಟ್ಲೀಸ್ಟ್ ನಮ್ಗೆ ಏನಾಗುತ್ತೆ ಗೊತ್ತಾ, ನಮ್ಗಳಿಗೆಲ್ಲ ಅಟ್ಲೀಸ್ಟ್ ಕೆಲಸ ಆದ್ರೂ ಇದೆ, ಅದ್ರ ಕಡೆನೇ ಗಮನ ಕೊಡಕ್ ಟೈಮ್ ಇಲ್ಲ. ಬಟ್ ಸುಮಾರು ಜನ ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ, ತುಂಬಾ ಒಂಥರ ಅವ್ರವ್ರನ್ನೇ ಹಿಂದಕ್ಕೆ ಹೋಗಂಗ್ ಮಾಡ್ತಿದೆ ಸುಮಾರು ಜನಕ್ಕೆ. ನಾನು ಕೇಳ್ತೀನಲ್ಲ, ಎಸ್ಪೆಷಲಿ ಆ ಮಾರಲ್ ಪೊಲೀಸಿಂಗ್ ಇಂದ ತುಂಬಾ ಜನ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ. ನಮಗ್ ಟೈಮೇ ಇಲ್ಲ ಡಿಪ್ರೆಷನ್ಗೆ ಹೋಗಕ್ಕೂ. ನಮ್ಗೆ ಅಯ್ಯೋ ಪಟ್ ಅಂತ ಬೇಗ 2 ದಿನಕ್ಕೆ ಬಂದ್ವಾಗ ಕೆಲಸ ಮಾಡಿ ಅದನ್ನ ಮಾಡು ಅಂತ ಮಾಡ್ಕೋತೀವಿ. ಬಟ್ ತುಂಬಾ ಜನಕ್ಕೆ ಹಂಗಿಲ್ಲ. ಐಡಲ್ ಆಗಿರೋ ಹೆಣ್ಮಕ್ಳಿಗಂತೂ ಸುಮಾರು ಕಷ್ಟ ಆಗ್ತಿದೆ ಇದು. ಆಮೇಲೆ ಆ್ಯಕ್ಚುಲಿ ನನಗೆ ಲಾಕ್ಡೌನ್ ಟೈಮಲ್ಲಿ ಏನೂ ಕೆಲಸ ಇರಲಿಲ್ಲ ಅಲ್ವಾ. ಲೈಕ್ ಕೂತ್ಕೊಂಡು ಯಾವುದೋ ಒಂದು ಕ್ವಾಟ್ಲೆ ಕಿತಾಪತಿ ಅಂತ ಅಂದ್ಬಿಟ್ಟು ಒಂದು ಸೀರೀಸ್ ಮಾಡಿದ್ವಿ. ಅದು ಸಖತ್ತಾಗಿ ಓಡ್ತಾ ಇತ್ತು, ಲಕ್ಷ ಓಡ್ತಾ ಇತ್ತು. ಅದ್ರಲ್ಲಿ ಬ್ಯುಸಿ ಇದ್ದೆ. ಅದಾದ್ಮೇಲೆ ಇನ್ನೊಂದು ಏನು ಕೆಲಸ ಅಂದರೆ, ಈ ಕೆಲವೊಂದು ಹಳೆ ಟ್ರಾಲ್ ಪೇಜ್ಗಳು ಈಗ ಆ ಥರ ಟ್ರಾಲ್ ಪೇಜ್ಗಳು ಬರ್ತಾ ಇಲ್ಲ. ಈಗ ವೈರಲ್ ಪೇಜ್ಗಳು ಬರ್ತಾ ಇದೆ. ಟ್ರಾಲ್ ಪೇಜ್ ಅದು ಸಕ್ಕದ ಟ್ರಾಲ್ ಪೇಜ್ಗಳು ಬರ್ತಿತ್ತು. ಆ ಟ್ರಾಲ್ ಪೇಜ್ಗೆ ಒಂದ್ ಕಡೆ ಹಾಕೊಂಡು ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ರೆ ಫುಲ್ ಬೈಟ್ಸ್ ಕೊಡೋದು ಅವರಿಗೆ. ಅಂದ್ರೆ ಅವ್ರು ಅಷ್ಟು ಮೆಸೇಜ್ ಮಾಡೋರು ನಾನು ಒಂದು ಬೈಟ್ಸ್ ಕೊಡಿ. ಅದ್ರಲ್ಲಿ ಏನಿರ್ತಿತ್ತಂದ್ರೆ, ನಾನು ಬೈಟ್ಸ್ ಕೊಡೋವರೆಗೂ ಒಳ್ಳೊಳ್ಳೆ ವಿಷಯಗಳು ಇರ್ತಿತ್ತು. ಯಾವುದೋ ಒಂದು ಊರಿನ ಬಗ್ಗೆ ಇನ್ಫಾರ್ಮೇಶನ್ ಇರ್ತಿತ್ತು, ಯಾವುದೋ ಒಂದು ಒಳ್ಳೆ ವಿಷಯದ ಬಗ್ಗೆ ಇರ್ತಿತ್ತು, ಈ ಥರ ಸಹಾಯ ಮಾಡಬೇಕು ದಾರಿಲಿರೋರಿಗೆ ಅಂತ ವಿಷಯಗಳಿರ್ತಿತ್ತು, ತುಂಬ ಖುಷಿ ಆಗುವಂಥ ವಿಚಾರಗಳಿರ್ತಿತ್ತು, ಕಲ್ತ್ಕೊಳ್ಳೋವಂಥ ವಿಚಾರಗಳು. ನಾನು ಬೈಟ್ಸ್ ಕೊಟ್ಟಾದ್ಮೇಲೆ ಅದ್ರ ಇದೇ ಚೇಂಜು. ಕೆಟ್ಟದಾಗೇನೇನೋ ಅಂದ್ರೆ ಏನಂತಾರೆ, ಪೇಜಿಗೆ ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಾ ಬೈಟ್ಸ್ ಕೊಡ್ತೀನಿ. ಬೈಟ್ಸ್ ಕೊಟ್ಟು ಒಂದು ವಾರ ಆದ್ಮೇಲೆ ಅದ್ರದ್ದು ಏನು ಉದ್ದೇಶ ಇರುತ್ತೆ ಆ ಉದ್ದೇಶನೇ ಚೇಂಜ್ ಆಗಿರುತ್ತೆ. ಹಂಗೆ ಮಾಡಿ ಅದಾದ್ಮೇಲೆ ನಾನು ಕೊಡೋದೇ ನಿಲ್ಲಿಸ್ಬಿಟ್ಟೆ. ಇಲ್ಲ ಕಂದ ಹಂಗೆ ಹಿಂಗೆ ಅಂತ. ಬಟ್ ಅವರೆಲ್ಲ ಒಂದು ಸ್ವಲ್ಪ ಜನ ಜೆನ್ಯೂನ್ ಆಗಿರ್ತಿತ್ತು, ಒಂದು ಸ್ವಲ್ಪ ಜನ ಇದು ಮಾಡ್ತಿದ್ರು. ಎಷ್ಟು ಸೆನ್ಸಿಬಲ್ ಅಲ್ವೇ ಅಲ್ಲ ಅದು, ಆಯ್ತಾ. ಇಷ್ಟು ಸ್ಟುಪಿಡಿಟಿ ಅಂತಂದ್ರೆ, ಯಾವುದೋ ಅವರು ಕಾಲೇಜಲ್ಲಿ ಓದ್ತಿರ್ತಾಳೆ ಗೊತ್ತಾ, ಅದು ಯಾವುದೋ ಹುಡುಗಿ, ಸೆಲೆಬ್ರಿಟಿನೂ ಅಲ್ಲ, ಒಂದು ಯಾವುದೋ ಹುಡುಗಿಗೆ ಟ್ರಾಲ್ ಮಾಡೋದು. ಏನಕ್ಕೆ ಅಂದ್ರೆ ಅವನು ಏನೋ ಪ್ರಪೋಸ್ ಮಾಡಿರ್ತಾನೆ, ಅವಳು ಒಪ್ಪಿರಲ್ಲ, ಅಷ್ಟೇ ಸಿಂಪಲ್ ವಿಚಾರ. ಅದನ್ನ ಟ್ರಾಲ್ ಮಾಡೋದ್ರಿಂದ ಆ ಪಾಪ ಆ ಮಗು ಕತೆ ಏನಾಗಬೇಡ, ಕಾಲೇಜ್ ಹುಡುಗಿ ಕತೆ ಏನಾಗಬೇಡ, ಸ್ವಲ್ಪ ನೀವು ಯೋಚನೆ ಮಾಡ್ತಿರ್ಲಿಲ್ಲ. ನಾನು ಆದ್ಮೇಲೆ ಬೈಟ್ಸೇ ಕೊಡೋದು ನಿಲ್ಸ್ಬಿಟ್ಟೆ. ಇವ್ರಗಳ್ದೆಲ್ಲ ಇದೆ ಹಣೆ ಬರ. ಆಮೇಲೆ ಎಲ್ಲ ಚೈಲ್ಡ್ಗಳು ಮ್ಯಾಮ್. ಹೌದು, ಎಲ್ಲ ಚೈಲ್ಡ್ಗಳೇ, ಎಲ್ಲ ಕಾಲೇಜ್ ಅವರೇ. ಒಂದ್ ರೀತಿ ಹಿಂಗೂ ಆಗ್ತಿದೆ. ಇನ್ನೊಂದ್ ರೀತಿ ಹೆಂಗಾಗ್ತಿದೆ ಗೊತ್ತಾ, ಇದನ್ನೆಲ್ಲ ಹಿಂಗ್ ನೋಡಿ ಹುಡುಗಿಯರ್ ಹೆಂಗ್ ಹೇಳಿ ಇವಾಗ ಫುಲ್ ರೆಬಲ್ ಆಗ್ಬಿಟ್ಟು ಅಲ್ದೇ ಇರೋ ಕ್ಯಾರೆಕ್ಟರ್ನ ನಮ್ಗೆ ಹೇಳಿ ಹೋಲ್ಸಿ ಹುಡುಗಿರು ಇವಾಗ ಅದೇ ಆಗಕ್ಕೆ ರೂಢಿ ಆಗ್ಬಿಟ್ಟಿದೆ. ಮಾಡದೆ ಅನ್ಸ್ಕೊಳ್ಳೋದು ಯಾಕೆ ಮಾಡಿ ಅನ್ಸ್ಕೊಳ್ತೀವಿ ಹಂಗೆ ಆಗ್ತಿದೆ. ನಾನು ಬಿಕಾಸ್ ತುಂಬಾ ಏನು ಒಳ್ಳೆ ಗಂಡ್ ಬೀರಿ ತರ ಆಡೋದು, ಫುಲ್ ಏನು ಮ್ಯಾನ್ಲಿನ ಫುಲ್ ಡಿಪೆಂಡೆಂಟ್ ಅಂದಂದ್ ಹೆಂಗಾಗಿದೆ ಅಂದ್ರೆ, ಸುಮಾರು ಎಲ್ಲ ಹುಡುಗಿರು ಅದಕ್ಕೆ ಹುಡುಗಿರು ಜಿಮ್ ಬೈಸಿಪ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಫೆಮಿನಿಟಿನೇ ಹೋಗ್ಬಿಟ್ಟಿದೆ. ನಮ್ಗೂ ಒಂಥರ ಹೆಮ್ಮೆ, ಬಟ್ ಅದನ್ನು ಜನ ದರಿದ್ರವಾಗಿ ನೋಡ್ತಾರೆ. ಸಿ ವಾಟ್ ಹ್ಯಾಪನ್ಸ್ ಇಸ್, ನಾವು ಎಂತ ಪ್ರಪಂಚದಲ್ಲಿ ಬದುಕ್ತಿದೀವಿ ಅಂದ್ರೆ, ಒಂದು ಹುಡುಗಿ ಸ್ವಿಮ್ಮಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಗುರು ಸಖತ್ತಾಗಿ ಸಾಧನೆ ಮಾಡ್ಬಿಟ್ಟು ಬಂದಿರೋ ಜನ ಅವಳು ಗೋಲ್ಡ್ ಮೆಡಲ್ ನೋಡ್ತಾರೆ, ಔಟ್ಫಿಟ್ ನೋಡ್ತಾರೆ, ಸ್ವಿಮ್ ಸೂಟ್ ನೋಡಿ ಹಿಂಗ್ ಹಾಕಿದಾಳೆ ಮಚ್ಚ ಏನಿದ್ದಾಳೆ. ಅದು ಪ್ರಪಂಚ. ಆ ಪ್ರಪಂಚದೊಳಗೆ ನಾವು ಬದುಕ್ತಾ ಇದೀವಿ. ಅವಳು ಹಿಂಗ ಹರ್ಕೊಂಡು ನಾನ್ ಫಸ್ಟ್ ಬರ್ಬೇಕು, ನಾನ್ ನಮ್ ದೇಶನ್ ಫಸ್ಟ್ ತರ್ಬೇಕು, ಗುರು ನನಗ್ ಗೋಲ್ಡ್ ಮೆಡಲ್ ಬೇಕು ಅಂತ ಅದು ಅವ್ರು ಒಂದು 4-5 ವರ್ಷದಿಂದ ಪಾಪ ಅವಳು ಅಲ್ವಾ, ಎಷ್ಟೆಲ್ಲ ಎಫರ್ಟ್ಸ್ ಹಾಕಿರ್ತಾರೆ. ಅವ್ರ ಎಫರ್ಟ್ಸ್ ಯಾರು ನೋಡಲ್ಲ. ಅವಳು ಹಂಗ ತಿಂತಿರ್ತಾಳೆ. ಇವರೆಲ್ಲ ಏನ್ ಸಖತ್ ಕಲರ್ ಅಲ್ವಾ ಅವಳು ಸ್ವಿಮ್ಮಿಂಗ್ ಸೂಟ್ ಸಾಕತ್ತಾಗಿ ಹಾಕೊಳ್ಳೆ ಬ್ಲೂ. ಜನ ಎಲ್ಲ ಹೇಳ್ತಾರೆ ಅಂತ ಸೀರೆ ಹಾಕೊಂಡ್ರೆ ಅವಳು ಸ್ವಿಮ್ಮಿಂಗ್ ಮಾಡಿದ್ರೆ ಸೀರೆ ಹಾಕೊಂಡ್ಬಿಟ್ಟು ನೋಡಿ ಅಂತ ನೀರಲ್ಲಿ ಈಚ್ತಾ ಇದ್ದಾಳೆ. ಯಾವ ಬಟ್ಟೆ ಹಾಕೊಂಡು ಬಿಹೇವ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಚಿತ್ರಲ್ ಗೊತ್ತಾ, ಚಿತ್ರಲ್ ಬೋಲ್ಡ್ ಗರ್ಲ್, ಅವರಿಂದ ಕಲಿಯೋದ್ ಸಿಕ್ಕಾಪಟ್ಟೆ ಇದೆ ನಮ್ ಕನ್ನಡದ. ಕೆಲವರಿಗಂತೂ ಅವ್ರು ಬ್ಯಾಕ್ ಶಾಟ್ ಕೊಡ್ತಾರೆ, ನೀವು ನೋಡ್ಬೇಕು, ಚಪ್ಪಲಿ ಹೊಡೆದಂಗಿರತ್ತೆ ನಿಜವಾಗ್ಲೂ. ಅಂಡ್ ಈವನ್ ನಮ್ಮ ಕರ್ನಾಟಕನ, ನಮ್ಮ ದೇಶನ ರೆಪ್ರೆಸೆಂಟ್ ಮಾಡಿರುವಂತದ್ದು, ಅದು ಒಂದು ನಮಗೆ ಹೆಮ್ಮೆ ಅಲ್ವಾ. ಯಾವ ನೈಸ್.
ಅಂಡ್ ಈವನ್ ಹ್ಯಾವ್ ಸೀನ್ ದ ಪಿಕ್ಚರ್ಸ್, ಇಟ್ಸ್ ಸೋ ನೈಸ್. ನಂಗೆ ಎಷ್ಟು ಖುಷಿ ಆಗುತ್ತಲ್ವಾ. ಆಮೇಲೆ ಅದು ಈಸಿ ಅಲ್ಲ ಸುಷ್ಮಾ, ಅಂದ್ರೆ ಅಲ್ಲಿ ತನಕ ಬಾಡಿ ಬಿಲ್ಡ್ ಮಾಡೋದು ಅನ್ಕೊಂಡ್ರೆ ಸುಲಭ ಅಲ್ಲ. ಪೇಷನ್ಸ್ ಇಟ್ಕೊಂಡಿಯಾರಲ್ಲ ಅವ್ರು, ಅದ ಕಾನ್ಸ್ಟೆಂಟ್ ಮೈಂಡ್ ಇದೆಯಲ್ಲ, ಡೆಡಿಕೇಶನ್ ಎಷ್ಟು ಬೇಕು ಗೊತ್ತಾ. ಈಗ ನಾವೆಲ್ಲ ಬರೀ ಪಾಸಿಟಿವ್ ಬಗ್ಗೆ ಯೋಚನೆ ಮಾಡೋದು, ಪಾಸಿಟಿವ್ ಸೈಡ್ ಯೋಚನೆ ಮಾಡ್ತಿದೀವಲ್ವಾ. ಈಗ ನಾನು ಅಷ್ಟೇ, ಫಾರ್ ಎಕ್ಸಾಂಪಲ್ ನಾನೇನೋ ನೆಗೆಟಿವ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಯಾವ್ದಾದ್ರು ಒಂದು ಪೋಸ್ಟ್ ನೋಡಿದಾಗ ಇಟ್ಕೊಂಡಿರೋಳ ಕಟ್ಕೊಂಡಿರೋಳ ಇವಳು ಅಂತ ನಾನು ಕಮೆಂಟ್ ಹಾಕಕ್ ನನಗೂ ಬರುತ್ತೆ. ಹೌದು, ನಂಗೆ ಆ ಸೈಡ್ ಮೈಂಡು ನನಗಿದೆ, ಈ ಸೈಡ್ ಮೈಂಡು ಇದೆ. ಅದು ಮನುಷ್ಯನಲ್ಲಿ ಎಲ್ಲ ಹತ್ರನೂ ಇರುತ್ತೆ, ಕೆಟ್ಟದ್ದು ಒಳ್ಳೇದು. ಬಟ್ ನಾನು ಒಳ್ಳೇದು ಮಾತ್ರ ತಗೋತಾ ಇದೀನಿ, ನೀನ್ ಕೆಟ್ಟದ್ದು ಮಾತ್ರ ತಗೋತಿದ್ಯಾ ಅಷ್ಟೇ. ಹೌದು ಹೌದು. ಆಕ್ಚುಲಿ ವಾಟ್ ಎವರ್, ಈಗ ನಾವು ಯಾರು ಏನೇ ಮಾತಾಡಿದ್ರು ಅದು ನಮ್ಮ ವ್ಯಕ್ತಿತ್ವಗಿಂತ ಮಾತಾಡಿದವ್ರ ವ್ಯಕ್ತಿತ್ವನ ಜಾಸ್ತಿ. ನಾ ಒಂದು ಐ ಹ್ಯಾವ್ ಟು ಶೇರ್ ದಿಸ್. ರೀಸೆಂಟ್ ಆಗಿ ನಂದು ಇನ್ಸ್ಟಾಗ್ರಾಮ್ ಡಮಾರ್ ಆಯ್ತು, ಆಯ್ತಾ. ಅಲ್ಲ ಇವಳು, ನಾನು ಆಕ್ಚುಲಿ ಇವಳು ಬಂದ್ಬಿಟ್ಟು ಮೊಬೈಲ್ ಇದೆಯಾ, ಇನ್ಸ್ಟಾಗ್ರಾಮ್ ಇದೆಯಾ, ನನ್ನನ್ನು ಫಾಲೋ ಮಾಡೋದು. ನಾನು ಇಟ್ಸ್ ಲೈಕ್ ಆಲ್ರೆಡಿ ಫಾಲೋ ಮಾಡ್ತಿದ್ದೀನಿ. ಇಲ್ಲ ಇಲ್ಲ ಮುಚ್ಚ ಅಕೌಂಟ್ ಹೊಟ್ಟೋಗಿದೆ, ಹೊಸದಾಗಿ ಫಾಲೋ ಹ್ಯಾಕ್ ಆಗಿದೆ ಅನ್ಕೊಂಡೆ. ದೆನ್ ಶಿ ಟೋಲ್ಡ್ ಸಸ್ಪೆಂಡ್ ಆಗಿದೆ. ಸಸ್ಪೆಂಡ್ ಆಗೋಂತ ನೀನೇನ್ ಮಾಡ್ದೆ? ಸಸ್ಪೆಂಡ್ ಆಗೋಂಥದ್ದು ಏನ್ ವೈಲೆನ್ಸ್ ಆಗಿದೆ ಅಂತ ರೀಸೆಂಟ್ ಆಗಿ ಗೊತ್ತಾಯ್ತು. ನಾನು ಯಾರಿಗೋ ಕೊಲೆ ಮಾಡ್ತೀನಿ ಅಂತ ಮೆಸೇಜ್ ಮಾಡ್ಬಿಟ್ಟಿದ್ದೀನಂತೆ. ಯಾರು? ಅದ್ ಹಂಗೆ ಅಂದ್ರೆ ನನ್ನ ಫೋನ್ ನ ಆಲ್ರೆಡಿ ಹ್ಯಾಕ್ ಮಾಡಿ ಅವ್ರು ಕಳಿಸಿರೋದನ್ನ ಇನ್ಸ್ಟಾಗ್ರಾಮ್ ಅವ್ರು ಅದನ್ನ ನೋಡಿದಾರೆ. ನಾನ್ ಮಾಡಿರೋ ಒಳ್ಳೆ ಕೆಲಸ ನೋಡಿಲ್ಲ, ಅವ್ನು ಮಾಡಿರೋ ಒಂದೇ ಒಂದು ಕೆಟ್ಟ ಕೆಲಸ ನೋಡಿ ಅದನ್ನ ಸಸ್ಪೆಂಡ್ ಮಾಡಿದ್ದಾರೆ. ಏನ್ ಹೇಳ್ತಾರೆ ಇದಕ್ಕೆ? ಅದಕ್ಕಿಂತ ಮುಂಚೆ 1 ವೀಕ್ ಮುಂಚೆ ಕಳ್ಸಿದ್ರು ಅಂತ ಗೊತ್ತಾ ಹೋಗ್ಲಿ? ಏನು ಯಾರಿಗ್ ಕಳ್ಸಿದ್ರು ಮೆಸೇಜ್ ಅಂತ ಗೊತ್ತಾಯ್ತಾ? ಇಲ್ಲ ಇಲ್ಲ ಅದೆಲ್ಲ ಗೊತ್ತಾಗಲ್ಲ. ಹ್ಯಾಕ್ ಅಲ್ವಾ, ಯಾವ್ದೋ ಒಂದು ರ್ಯಾಂಡಮ್ ಹೋಗಿರತ್ತೆ, ಅದು ವೈಲೆನ್ಸ್ ಏನೋ ಒಂದು ಕ್ರಿಯೇಟ್ ಆಗುತ್ತೆ. ಒಬ್ರು ಹಂಗಂದ್ರು, ಇನ್ನೊಬ್ರು ಇನ್ನೊಂದೇನೋ ಅಂದ್ರು. ನೀವು ಬಿಡ್ಡಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು. ಇನ್ನೊಂದಷ್ಟು ಜನ ಯಾವ್ದಾದ್ರು ನೀವು ಈ ಗೇಮಿಂಗ್ ಆಪ್ಗಳನ್ನ ಏನಾದ್ರು ಪ್ರಮೋಟ್ ಮಾಡಿದಿರಾ ಅಂತ ಕೇಳಿದ್ರು. ಅಂದ್ರೆ ಇಷ್ಟು ಒಂದ್ 15 ಕಂಪ್ಲೇಂಟ್ಸ್ ಇರುತ್ತೆ ಮ್ಯಾಮ್, ಅದ್ರಲ್ಲಿ ಒಂದ್ರಲ್ಲಿ ಯಾವ್ದಾದ್ರು ಒಂದು ಹೋಗಿರತ್ತೆ. ಅದ್ ಹ್ಯಾಕ್ ಆಗಿ ಹ್ಯಾಕ್ ಆದೋನ್ ಮಾಡಿರೋದಂತ. ಆದ್ರೂ 1 ವೀಕ್ ಮುಂಚೆ ಮಚ್ಚ ಏನಾಯ್ತು, ಲೈಕ್ ಯಾರೋ ಒಬ್ಬ ಹಸ್ಬೆಂಡ್ ಅಂಡ್ ವೈಫ್ ಫ್ಯಾಮಿಲಿ ಫೋಟೋ ಎಲ್ಲ ಹಾಕಿದ್ದಾನೆ. ಒಂದೊಂದು ಪ್ರೊಫೈಲ್ ಇದೆ ಚೆನ್ನಾಗಿ. ನೀ ಇಷ್ಟೆಲ್ಲ ಓಡಾಡೋದಕ್ಕೆ ಅಂದ್ರೆ ನಾವು ಎಲ್ಲಾದ್ರೂ ಹೋಗ್ಬೇಕಾರೆ ವೈರಲ್ ಪೇಜ್ ಅವರು ಈ ಕಡೆಗೆ ಬಂದ್ರು, ಸೆಲೆಬ್ರಿಟಿ ಶೋಗ್ ಬಂದ್ರು ನೋಡಿ ಅಂತ ಹಾಕಿರ್ತಾರೆ. ಅದಕ್ಕೆ ಓ ನೀನು ಇಲ್ಲಿ ಯಾಕೆ ಬಂದೆ, ಇದ್ರ ಬದಲು ಮನೆಗೆ ಹೋಗ್ಬಿಟ್ಟು ಗಂಡನ ಜೊತೆ ಸಂಸಾರ ಮಾಡಿದ್ರೆ ಇಷ್ಟೊತ್ತಿಗೆ ಮಗು ಆಗಿರೋದ ಅಂತ ಹಾಕಿದ್ದ. ನಾನು ಫಸ್ಟ್ ಪ್ರೊಫೈಲ್ ನೋಡ್ತೀನಿ, ಫೇಕ್ ಆಗಿದ್ರೆ ಅಥವಾ ಏನಾದರೂ ಇದಿದ್ರೆ ನಾನು ರಿಪ್ಲೈ ಮಾಡಕ್ ಹೋಗಲ್ಲ. ಫ್ಯಾಮಿಲಿ ಫೋಟೋ ಇತ್ತು, ಅವ್ರ ಹೆಂಡ್ತಿದ್ದು ಟ್ಯಾಗ್ ಮಾಡಿದ್ದ ಯಾವುದೋ ಒಂದು ಫೋಟೋಗೆ. ಸೊ ಅವ್ರ ಹೆಂಡ್ತಿಗೆ ಮೆಸೇಜ್ ಮಾಡಿದೆ, ನಿಮ್ಮ ಹಸ್ಬೆಂಡ್ ಈ ಥರ ಸ್ಕ್ರೀನ್ಶಾಟ್ ಕಳಿಸಿದೆ, ಹಿಂಗೆ ಕಳಿಸಿದ್ದಾರೆ, ದಿಸ್ ಇಸ್ ನಾಟ್ ಇದು. ನಿಮಗೂ ಮಗಳಿದ್ದಾಳೆ, ನಿಮ್ಮ ಮಗಳು ಫೋಟೋ ಬೇರೆ ಹಾಕಿದ್ದೀರಾ, ನಿಮ್ಮ ಮಗಳಿಗೆ ನಾನು ಹಂಗೆ ಮೆಸೇಜ್ ಮಾಡಿದ್ರೆ ಇಲ್ಲ ನನ್ನ ಗಂಡನ ಹತ್ರ ಮೆಸೇಜ್ ಮಾಡಿಸಿದ್ರೆ ಹೇಗಾಗುತ್ತೆ, ಜಸ್ಟ್ ಇಮ್ಯಾಜಿನ್ ಅಂತ ಕಳಿಸಿದ್ದೆ. ಸೋ ಸಾರಿ ಮ್ಯಾಮ್, ನಾನು ನಿಜವಾಗ್ಲೂ ಇದರಲ್ಲಿ ಏನಾದರೂ ಒಂದು ಅವ್ರಿಗೆ ಒಳ್ಳೇದಾಗೋ ಥರ ಅಥವಾ ಇನ್ಯಾವತ್ತೂ ಮಾಡದೇ ಇರೋ ಥರ ಏನಾದರೂ ಹೇಳ್ತೀನಿ. ಐಮ್ ರಿಯಲಿ ಸಾರಿ, ನೀವೇನೋ ಬೇಜಾರು ಮಾಡ್ಕೊಬೇಡಿ, ನಿಮ್ಮ ಶೋಸ್ ಎಲ್ಲ ನೋಡ್ತೀವಿ, ಐಮ್ ಬಿಗ್ ಫ್ಯಾನ್ ಆಫ್ ಯು ಅಂತ ಕಳಿಸಿದ್ರು. ಥ್ಯಾಂಕ್ ಯು ಮ್ಯಾಮ್ ಅಂತ ಸುಮ್ಮನೆ. ಅದು 1 ವಾರಕ್ಕೆ ಅಕೌಂಟಿಂಗ್ ಹೋಗೋದು ಮೋಸ್ಟ್ಲಿ ಗಂಡ ಹೆಂಡತಿ ಸೇರ್ಕೊಂಡ್ಬೌದಾ ನಿಮ್ಮೆ ನಿಂಗೆ ಹಾಕಿ ಅಕೌಂಟಿಗೆ ಮಾಡಿರ್ತಾರೆ. ಇಲ್ಲ ಮ್ಯಾಮ್, ನಾನು ಯೂಶಲಿ ನಾನು ರಿಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀನಿ, ಬಟ್ ಕೆಟ್ಟದಾಗೆ ರಿಪ್ಲೈ ಮಾಡ್ತೀನಿ. ನೀನು ಮಾಡ್ತೀವಿ ಮಾತ್ರ. ಅವಾಗ ನಂಗೆ ಪಿತ್ತ ನೆತ್ತಿಗೆ ಹತ್ತಿರ್ಬೇಕು, ಅವಾಗ ಮಾಡ್ತೀನಿ. ಬಟ್ ನಾನು ಪರ್ಸನಲ್ ನಾನು ವಂಶನೆಲ್ಲ ಎಳೆದ್ ಬಿಡ್ತೀನಿ. ನಾನು ಅಂತ ಕಿತ್ತೋದೊಳ್ಳೆ ಮಾತ್ರ ನಿಜವಾಗ್ಲು. ನನಗೆ ನಂಗೆ ಕೋಪ ಬರುತ್ತೆ ಆಯ್ತಾ, ಆ ಥರದ್ದೆಲ್ಲ ನೋಡಿದಾಗ ಟೈಪ್ ಮಾಡ್ತೀನಿ, ಎಲ್ಲ ಮಾಡ್ಬಿಟ್ಟು ಸೆಲ್ಫ್ ಸ್ಯಾಟಿಸ್ಫೈ ಮಾಡ್ಕೊಂಡು ಡಿಲೀಟ್ ಮಾಡ್ತೀನಿ, ಕಮೆಂಟು ಡಿಲೀಟ್ ಮಾಡ್ತೀನಿ. ಇಟ್ಸ್ ಲೈಕ್ ಅವ್ರಿಗೇನು ಗೊತ್ತಾ, ಇವಾಗ ಯಾರೋ ಒಬ್ರು ಬುದ್ಧಿವಂತರಾಗಿದ್ರೆ ಅಥವಾ ಅರ್ಥ ಮಾಡ್ಕೊಳ್ಳೋ ಅಂಥವ್ರಾಗಿದ್ದಿದ್ರೆ ಹಿಂಗೆ ಕಮೆಂಟ್ ಮಾಡಬಾರ್ದು ಅನ್ನೋದೇ ಅವ್ರಿಗೆ ಗೊತ್ತಿರ್ತಿತ್ತು. ಕಾಮೆಂಟ್ ಹಂಗೆ ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರಿಗೆ ಹೋಗಿ ನಾವು ಬುದ್ಧಿ ಹೇಳಿ ಅವ್ರನ್ನ ಬದಲಾಯಿಸೋ ಅವಶ್ಯಕತೆ ನಮಗಿಲ್ಲ. ನಮ್ಮ ಲೈಫಲ್ಲಿ ತುಂಬ ಇದೆ. ಆ್ಯಂಡ್ ಇತ್ತೀಚೆಗೆ ಇನ್ನೊಂದು ಏನಾಗೋಗ್ಬಿಟ್ಟಿದೆ ಅಂತಂದರೆ, ಇವಾಗ ನಮ್ದು ಯಾವುದೋ ಕೆಲಸದ ಶೆಡ್ಯೂಲಿಂದನೋ ಅದರಿಂದನೋ ನಾವು ಎದ್ದೇಳೋದೇ ಟೈಮಿಂಗ್ ಬೇರೆ ಇರುತ್ತೆ, ನಮ್ದೇನೋ ಇರುತ್ತೆ. ಇವಾಗ ಒಂದು ರಂಗೋಲಿ ಹಿಂಗೋಲಿ ಹಾಕಿ ನಮಗೆ ಅಭ್ಯಾಸ ಇಲ್ಲ ಅಂತ ಅಲ್ಲ, ಇಟ್ಸ್ ಲೈಕ್ ನಮ್ಗೆ ಆ ಟೈಮ್ ಸಿಗ್ತಿಲ್ಲ, ನಮ್ಗೆ ಅದೆಲ್ಲ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಮನೆಗೋ ಅಥವಾ ನಮ್ಮನ್ನು ನೋಡೋ ಎದುರುಗಡೆಯವರೋ ಅಥವಾ ರಿಲೇಟಿವ್ಸ್ ಅವ್ರು ಜಡ್ಜ್ ಮಾಡೋದು ಹೆಂಗೆ ಅಂದರೆ, ಇವ್ರ ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಕಲಿಸಿಲ್ಲ, 10 ಗಂಟೆಗೆ ಎದ್ದೇಳ್ತಾವೆ ಇವಕ್ಕೆ ಒಳ್ಳೆ ಸಂಸ್ಕಾರ. ಇಟ್ಸ್ ಲೈಕ್ ನಾವು 10 ಗಂಟೆಗೆ ಎದ್ದೇಳ್ತಿದ್ದೀವಿ ಅಂದರೆ ಅದ್ರ ಹಿಂದೆ ನಾವು ಎಷ್ಟು ಗಂಟೆಗೆ ಮಲಗಿದ್ದೀವಿ ಅನ್ನೋದನ್ನ ಯಾರು ಯೋಚನೆ ಮಾಡಲ್ಲ. ನಮ್ಮನ್ನ 10 ಗಂಟೆಗೆ ಎದ್ದೇಳ್ತೀವಿ ಅಂದರೆ ಸಂಸ್ಕಾರ ಕಲಿಸಿಲ್ಲ. ಆರ್ಟಿಸ್ಟ್ಗಳು ಅಂದ ತಕ್ಷಣ ನನಗೇನ್ ಅನ್ಸುತ್ತೆ, ಹೌದು, ಈಗ ನನಗೇನ್ ಅನ್ಸುತ್ತೆ, ಓಕೆ ಈಗ ನಾನು 6 ಗಂಟೆಗೆ ಎದ್ಬಿಟ್ಟು ಮನೆಯೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಹಾಕ್ಬಿಟ್ಟು 10 ಗಂಟೆಗೆ ಸಿಗರೇಟ್ ಸೇದ್ಕೊಂಡು ನಿಂತ್ಕೊಂಡ್ರೆ ನಂಗೆ ಒಳ್ಳೆ ಸಂಸ್ಕಾರ ಇದೆ ಅಂತ. ಹೆಂಗೆ ನೀವು ಒಂದ್ ರಂಗೋಲಿ ಅಲ್ವಾ, ಒಂದ್ ರಂಗೋಲಿ ನೀವು ಹೆಂಗೆ ಸಂಸ್ಕಾರನ ಜಡ್ಜ್ ಮಾಡ್ತೀಯ ಗುರು? ಎದ್ದು ಎಲ್ಲಾ ಕೆಲಸ ಮಾಡ್ತಾರೆ. ಈಗ ನಾರ್ಮಲ್ ಆಗಿ ಹೇಳ್ತಾ ಇರೋದು,
ಕುಡ್ದಾಗ ಚೆನ್ನಾಗಿ ಕೆಲಸ ಮಾಡ್ತಾರೆ, ಗೊತ್ತಾಗಲ್ಲ ಮೈಕೈ ನೋವು ಅಂತ ಅಂತಾರೆ. ಪಾಪ ಅವ್ನು ಕಷ್ಟಪಟ್ಟು ಕೆಲಸ ಮಾಡಿದ, ಕುಡಿಯೋ ತಪ್ಪು ಅಂತ ಜಡ್ಜ್ ಮತ್ತೆ ಇನ್ನೊಂದು ರಾತ್ರಿ ಎಲ್ಲ ಶೂಟಿಂಗ್ ಅಲ್ಲೆಲ್ಲ ಹೆವಿ ಡ್ರೆಸ್ ಹಾಕಿರ್ತೀವಿ, ಬಂದು ಮಲ್ಗೋವಾಗ ವಿ ವೇರ್ ಸಮ್ ಶಾರ್ಟ್ಸ್ ಏನೋ ಒಂದು ಹಾಕಿ ಒಂದು ಫ್ರೀ ಆಗಿ ಬಟ್ಟೆ ಹಾಕಿ ಮಲಗ್ತೀವಿ. ನಮ್ಮ ಮನೆಗೆ ಅದೇ ಟೈಮಿಗೆ ಯಾರೋ ಗೆಸ್ಟ್ ಬಂದ್ಬಿಡ್ತಾರೆ, ಆ ಮನೆಯಲ್ಲಿ ಚಡ್ಡಿ ಹಾಕೊಂಡಿರ್ತೇವೆ, ಒಳ್ಳೆ ಸಂಸ್ಕಾರ ಕಲ್ಸಿಲ್ಲ ಅಷ್ಟೇ ಡಿಸೈಡ್. ಒಂದೇ ಸೆಕೆಂಡ್ ಅಲ್ಲಿ ಫುಲ್ ಮನುಷ್ಯತ್ವನ್ನ ಒಂದ್ 30 ವರ್ಷನ ಡಿಸೈಡ್ ಮಾಡ್ಬಿಡ್ತಾರೆ. ಆಮೇಲೆ ಮೊನ್ನೆ ಇದೇ ತರ ಯಾವ್ದೋ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡು ಯಾವ್ದೋ ಒಂದು ಗೆಸ್ಟ್ ಆಗಿ ಕರೆದಿದ್ರು, ಒಂದು ನಾರ್ಮಲ್ ಏನಂತಾರೆ ಅದು ಮೊಬೈಲ್ ಶಾಪ್, ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿರ್ತಾರೆ ಅಂತ ನನ್ಗೇನ್ ಗೊತ್ತು. ನನ್ಗೇನ್ ಗೊತ್ತು ಅದಕ್ಕಲ್ಲ. ಮತ್ತೆ ಅದಾದ್ರೂ ವಾಸ್ತಿ ಕಡೆ ಅದು ಹೋಗ್ಬಿಟ್ಟು ಮಂಗಳಾರತಿ ಮಾಡಿ ಮೇಡಮ್ ಅಂದ್ರು. ಆಯ್ತು, ಅದೇ ಕೈಯಲ್ಲಿ ಮಂಗಳಾರತಿ ಮಾಡಿದೆ. ತಾಳಿ ಹಿಂಗ್ ಮೇಲ್ ಹಾಕೊಳಕಾಗತ್ತಾ ನಾನು ಯಾವಾಗ್ಲೂ? ಓ ತಾಳಿ ಹಾಕಿಲ್ಲ, ಕುಂಕುಮ ಹಾಕಿಲ್ಲ, ಆರತಿ ಮಾಡ್ಬಿಟ್ಲು. ಅದಕ್ಕೊಂದಷ್ಟು ಕಮೆಂಟು. ಆಮೇಲೆ ಫಸ್ಟು ಸೀರೆ ಉಟ್ಕೊಂಬರೋದು ಕಲ್ತ್ಕೊ, ಆಮೇಲೆ ಚೂಡಿದಾರ್ ಹಾಕೊಂಬರೋದು ಕಲ್ತ್ಕೊ. ಯಾಕೆ ಅಷ್ಟು ಜಡ್ಜ್ಮೆಂಟಲ್ಲಿ ನೀವು ಅಂತಾನೆ ಅರ್ಥ ಆಗಲ್ಲ. ಯಪ್ಪ, ಯಾರನ್ನಾದ್ರೂ ನೋಡಿದಾಗ ನನಗೆ ಹಂಗೆ ಅನ್ಬೇಕು ಅನ್ಸ್ತದೆ, ಇವ್ನು ಯಾಕೆ ಪ್ಯಾಂಟ್ ಶರ್ಟ್ ಹಾಕ ಬಂದವನೆ, ಇವ್ನು ಯಾಕೆ ಕುಡ್ದವನೆ, ಇವ್ನು ಯಾಕೆ ವಾಲ್ತವನೆ, ದಾರಿಲಿ ಹೋಗ್ತಾ ಹಂಗೆ ಅನ್ಸುತ್ತೆ. ನನ್ಗೆ ಏನಿಸುತ್ತೆ ಗೊತ್ತಾ, ಎಲ್ಲ ಸಂಸ್ಕಾರ ಬರೀ ಹೆಣ್ಮಕ್ಳಿಗೆ ಅದು ನನಗೆ ಬೇಜಾರು. ಗಂಡ್ ಮಕ್ಳು ಲೇಟ್ ಆಗಿದ್ರೆ ಅಯ್ಯೋ ಅದು ನೈಟ್ಗೆಲ್ಲ ಕೆಲಸ ಮಾಡುತ್ತೆ, ಅದು ನೈಟ್ ಎಲ್ಲ ಜಸ್ಟ್ ಇಲ್ಲಿಂದ ಮೈಸೂರಿಗೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋದ್ರೆ ಅಯ್ಯೋ ಅಷ್ಟು ದೂರ ಡ್ರೈವ್ ಮಾಡಿದ್ರು ಪಾಪ ರೆಸ್ಟ್ ಮಾಡ್ಲಿ. ಅದೇ ಹೆಣ್ಮಕ್ಳಿಗೆ ಅದು ಆ ರೆಸ್ಟ್ ಅನ್ನೋ ಪದ ಹೆಣ್ಮಕ್ಳಿಗೆ ಇಲ್ವೇ ಇಲ್ಲ. ಅದು ಯಾವಾಗ್ಲೂ ಹಂಗೆ. ಇವಾಗ ನಾನು ಇದಕ್ಕೆ ಮುಂಚೆನೂ ಒಂದ್ಸತಿ ಹೇಳಿದ್ದೆ, ಗಂಡ್ ಮಕ್ಳು ಎಸ್ಪೆಷಲ್ ಅವ್ರು ಯಾವುದೇ ಫೀಲ್ಡಲ್ಲಿ ಇರಲಿ, ಅವ್ರು ಏನೋ ಒಂದು ಬಡತನದಲ್ಲೇ ಇದ್ದಂಥ ಒಬ್ಬ ಹುಡುಗ ಓದ್ದ, ಆಮೇಲೆ ಏನೋ ಒಂದು ಯಾವುದೋ ಕೆಲ್ಸಕ್ಕೆ ಸೇರ್ಕೊಂಡ, ಅಥವಾ ಯಾವುದೋ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಅವನಿಗೆ ಒಂದು ಒಳ್ಳೆ ಸಕ್ಸಸ್ ಸಿಕ್ತು, ಅವನು ಒಳ್ಳೆ ಕಾರು ಬಂಗ್ಲೆ ಎಲ್ಲ ತಗೊಂಡ ಅಂತಂದರೆ ಬಡವ್ರ ಮಕ್ಕಳು ಬೆಳಿಬೇಕಯ್ಯ, ಬಡವ್ರ ಗಂಡ್ ಮಕ್ಳು ಬೆಳಿಬೇಕಯ್ಯ ಅನ್ನೋ ಜಾಗದಲ್ಲಿ ಬಡವ್ರ ಹೆಣ್ಮಕ್ಳು ಬೆಳಿಬೇಕಯ್ಯ ಅಂತ ಯಾಕನ್ನಲ್ಲ? ನಾವು ಹೆಣ್ಮಕ್ಳು ನಾವು 10 ವರ್ಷ ಇಂಡಸ್ಟ್ರಿಯಲ್ಲಿ ನಾವು ಎಷ್ಟೊಂದು ಕಷ್ಟಪಟ್ಟಿರ್ತೀವಿ, ಎಷ್ಟೊಂದು ಸ್ಟ್ರಗಲ್ ಮಾಡಿರ್ತೀವಿ. ಪ್ರತಿಯೊಂದನ್ನು ನಾವು ಎಲ್ರಿಗೂ ಹೇಳಕ್ಕಾಗಲ್ಲ. ಬಟ್ ನಾವು ಏನೋ ಒಂದು ತಗೊಂಡ್ಬಿಟ್ವಿ, ಏನೋ ಒಂದು ಮಾಡ್ಬಿಟ್ವಿ ಅಂದ್ರೆ ಇವಳು ಯಾರ ಹತ್ರ ನಾವು ಮಲ್ಗೆ ತಗೊಂಡಿದ್ದಾಳೆ ಅಂತ ಡಿಸೈಡ್ ಆಗ್ಬಿಡ್ತಾರೆ. ಆ ಥರದ್ದೇ ಒಂದು ಪ್ರಪಂಚ ಇದು. ಗಂಡ್ ಮಕ್ಳಿಗೆ ಅದು ಅನ್ವಯಿಸಲ್ಲ. ಆಮೇಲೆ ನಾನು ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ್ದೆ ಕೂಡ ಇದನ್ನ, ಗಂಡು ಮಕ್ಳಿಗೆಲ್ಲ ಅವ್ರು ಯಾರಾದ್ರೂ ಇಟ್ಕೊಂಡಿದ್ದಾರೆ ಅಂತ ಅಂದ್ರೂ, ಅವ್ರು ತುಂಬಾ ಜನ ಜೊತೆ ಫ್ಲರ್ಟ್ ಮಾಡ್ತಿದ್ದಾರೆ ಅಂದ್ರು, ಅವ್ರಿಗಿರೋ ಪದಗಳು ರಸಿಕ, ಮಹಾರಸಿಕ ಅಂತ. ಆದ್ರೆ ಹೆಣ್ಮಕ್ಳಿಗಿರೋ ಪದಗಳು ಆದರ, ಸೂಳೆ, ಬೇರೆ ಬೇಬಿ ಬಿಬಿ ಆ ತರದ ಪದಗಳು. ಅದ್ ಯಾಕೆ ಹಂಗೆ? ಯಾವಾಗ್ಲೂ ಅಷ್ಟೇ, ಅದ್ ನನ್ಗೆ ಯಾವಾಗ್ಲೂ ಕಾಡುತ್ತೆ. ಯಾಕೆ ಯಾವಾಗ್ಲೂ ಗಂಡ್ ಮಕ್ಳಿಗೆ ಮಾತ್ರ ಅವ್ನ್ ಗಂಡು, ಅವ್ನ್ ಗಂಡ್ಸು, ಅವ್ನ್ ಮಹಾಪುರುಷ, ಹೆಣ್ಮಕ್ಳಿಗೆ ಮಾತ್ರ ಚೀಪ್ ಕಮೆಂಟ್ಸು, ಚೀಪ್ ಆಗೇ ನೋಡ್ತಾರೆ. ಅವಳು ಏನೇ ಮಾಡಿದ್ರು ಆಮೇಲೆ ಬೇಜಾರಾಗದೆ ಏನ್ ಗೊತ್ತಾ ಮ್ಯಾಮ್, ಹೋಗ್ಲಿ ಅದನ್ನ ಒಬ್ಬ ಗಂಡ್ಮಗ ಹೇಳಿದ್ರೆ ಹೌದಪ್ಪ ಅವನು ಅಪೋಸಿಟ್ ಸೆಕ್ಸ್ ಅಂದ್ರೆ ಓಕೆ, ಹೆಣ್ಣು ಮಕ್ಳೇ ಹೇಳ್ತಾರೆ ಅದನ್ನ. ಅವು ನಿಮ್ಗೆ ಗೊತ್ತಿಲ್ವಾ ನೀವೇನ್ ಕಷ್ಟಪಟ್ರಿ ಲೈಫಲ್ಲಿ ಅಂತ? ಹೇಳ ಈಗ ಮಾತಿನ ಮಧ್ಯ ನೀವೊಂದು ಹೇಳ್ದೆ, ಅವ್ನ್ ಬೇರೆ ಸೆಕ್ಸ್ ಅಂತ ಅಂದೆ. ಈಗ ಇದನ್ನು ಕೂಡ ಬೇರೆ ತರ ಅರ್ಥ ಮಾಡ್ಕೊಳ್ಳೋ ಅಂತ ವರ್ಗ ಇದೆ ನಮ್ಮಲ್ಲಿ. ದೇ ಡಸಂಟ್ ನೋ ಅದು ಅವಳು ಹೇಳ್ತಾ ಇರೋದು ಮೇಲ್ ಫಿಮೇಲ್ ಅನ್ನೋದೂನು ಕೂಡ ಅಷ್ಟು ಬೇಸಿಕ್ ನಾಲೆಡ್ಜ್ ಇಲ್ದೇ ಇರುವಂತ ತುಂಬಾ ಪರಮ ಪಂಡಿತರಿದ್ದಾರೆ ನಮ್ಮಗಳ ಮಧ್ಯೆ. ಹೌದು, ಅದಕ್ಕೆ ನಾವು 3 ಜನನೇ ಚೇಂಜ್ ಆಗ್ಬಿಟ್ಟಿದೀವಿ, ತಲೆನೇ ಕೆಡ್ಸ್ಕೊಳ್ಳಿ. ನಾವು ನಮ್ಮ ಅತ್ತೆ ನಂಗೆ ರೀಸೆಂಟ್ ಆಗಿ ಶಿ ಗೇವ್ ಮಿ ಅ ವೆರಿ ಗುಡ್ ಕಾಮೆಂಟ್. ಅಲ್ಲ ಗುರು, ನೀನ್ ಕೆಲ್ಸ ಮಾಡ್ದಿದ್ರು ನಿನ್ ಮನೇಲಿ 3 ಹೊತ್ತು ಊಟ ಸಿಗತ್ತಾ? ನೀನ್ ಚೆನ್ನಾಗಿ ನಿದ್ದೆ ಮಾಡ್ಕೊಂಡಿರ್ತೀಯ, ಮಗು ಈಗ ನೋಡ್ಕೊಂಡಿರ್ತೀಯ, ನೀನ್ ಆಚೆ ಕೆಲ್ಸ ಮಾಡ್ಕೊಂಡ್ ಬರೋ ಅವಶ್ಯಕತೆ ನಮಗಿಲ್ಲ. ನಿನ್ನ ಖುಷಿಗೆ ನೀನ್ ಕೆಲ್ಸ ಮಾಡ್ತಾ ಇದೀಯ, ಆಯ್ತು ಮಾಡ್ಕೊಂಬಂದ್ ನಾವು ಕಳಿಸ್ತಾ ಇದೀವಿ. ಅವ್ನ್ ಯಾವನೋ ಅಂದ, ಇವ್ನ್ ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ನಿನ್ ಗಂಡ ನಿನಗೇನಾರು ಅನ್ನ, ನಾನ್ ನಿನಗೇನಾರು ಅನ್ನ, ಅಂಟಿಲ್ ಅಂಡ್ ಅನ್ಲೆಸ್ ನಾವುಗಳೇನಾರು ಅನ್ನೋವರೆಗೂ ದಿಲ್ದಾರಾಗ ಹೋಗಿ ಕೆಲ್ಸ ಮಾಡ್ಕೊಂಬ ನೀನು ಅಂತಾರ ಅವ್ರು. ರೀಸೆಂಟ್ ಆಗಿ ಒಂದು ಕಾಂಟ್ರವರ್ಸಿ ಆಗಿತ್ತಮ್ಮ ನಂದು. ಒಂದು ಪದ ಬಳಕೆ ಏನೋ ತಪ್ಪಾಗಿ ಮಾಡಿದ್ದೆ, ಅದೇನೋ ಅದರದ್ದು ಒಂದು ವರ್ಗ ಇದೆ, ಅವ್ರಿಗೆ ಅವಮಾನ ಮಾಡ್ದಂಗೆ. ವಾಟ್ ಹ್ಯಾಪನ್ ನಂಗೆ ಗೊತ್ತಿಲ್ಲ. ಒಬ್ರು ತಿಳಿದವರು, ಒಬ್ರು ದೊಡ್ಡ ಮನುಷ್ಯರು ಯಾರೋ ಅಂತ ಅಂದವರು, ಅಥವಾ ಒಂದು ಸಂಘಟನೆಗಳನ್ನ ಸಂಸ್ಥೆಗಳನ್ನ ಕಟ್ಕೊಂಡಿರೋ ಒಬ್ರು ನಮಗೆ ಫೋನ್ ಮಾಡಿ ಮಾತಾಡ್ತಾರೆ. ಸರಿ, ಸುಮಾರು 28 ನಿಮಿಷ ಮಾತಾಡಿದ್ದೀನಿ ನಾನು ಅವ್ರ ಜೊತೆಗೆ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದೀನಿ, ಸರ್ ಈ ತರದ ಪದದ ಇದೊಂದು ಅರ್ಥ ಹೀಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಆಮೇಲೆ ಈ ತರಕ್ಕೆ ಸಂಬಂಧಪಟ್ಟಿದ್ ಒಂದು ಜಾತಿ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಸರ್ ನನ್ನ ಕಡೆಯಿಂದ ಈ ತರದ್ ಏನೋ ಒಂದು ತಪ್ಪಾಗಿದೆ, ನಾನು ಕ್ಷಮೆ ಕೇಳ್ತೀನಿ ಸರ್. ನನಗೆ ಖಂಡಿತವಾಗ್ಲೂ ನನಗೆ ಅದ್ರಲ್ಲಿ ಯಾವುದೇ ರಿಗ್ರೆಟ್ಸ್ ಇಲ್ಲ, ಅಥವಾ ನಾನು ಯಾಕೆ ಕ್ಷಮೆ ಕೇಳಬೇಕು ಅನ್ನೋಂಥ ಅಹಂಕಾರನೂ ನನಗಿಲ್ಲ. ನಾನ್ ಕ್ಷಮೆ ಕೇಳಿದ್ರೆ ನೀನು ಕಳ್ಕೊಳ್ಳೋದು ಇಲ್ಲ. ಓಕೆ, ಈಗ ನಿಮಗೆ ಸಮಾಧಾನ ಆಗುತ್ತೆ ಅಂದ್ರೆ ಓಕೆ ಸರ್ ಫೈನ್ ಕೇಳ್ತೀನಿ. ಇಷ್ಟು ಹೇಳಿದ್ಮೇಲೂ ಆದ್ರೂ ಹೆಂಗ್ ಅಂದೆ ಅಂತ ಅಂದ್ರು. ನಾನು ಅದಕ್ಕೆ ಅದೇ ಹೇಳ್ತಿದ್ದೀನಲ್ಲ ಸರ್, ಗೊತ್ತಿಲ್ಲದೆ ಪದ ಮಾತಾಡ್ಬಿಟ್ಟಿದ್ದೀನಿ ನಾನು.
ಮತ್ತೆ ನಾನು ಅದನ್ನೇ ರಿಪೀಟ್ ಮಾಡಿ ಹೇಳಿದೆ. ಸತತವಾಗಿ ಒಂದು 25 ನಿಮಿಷ ಇದನ್ನ ಮಾತಾಡಿದ್ಮೇಲೆ ಲಾಸ್ಟ್ ಅಲ್ಲಿ ಆದ್ರೂ ನೀನ್ ಹಂಗ ಅನ್ಬಾರ್ದಾಗಿತ್ತು ಕಣಮ್ಮ ಅಂತಂದ್ರೆ ಹೆಂಗ್ ಟ್ರಿಗರ್ ಆಗೋಣ. ನಾನು ಅದಕ್ಕೆ ಹೌದು ನನಗೆ ತಿಂದೆಚ್ಚಾಗಿತ್ತು ನಾನು ಅಂದೆ. ಬುದ್ಧಿವಂತ ಏನ್ ಮಾಡ್ದ, 28 ನಿಮಿಷ ಮಾತಾಡಿರ್ಲಿ 25 ನಿಮಿಷ ಕಟ್ ಮಾಡ್ಬಿಟ್ಟ. ಹೌದು. Portion ಮಾತ್ರ ಹಾಕಿದ್ದಾರೆ. 2.5 minutes ಮಾತ್ರ ಹಾಕಿದ್ರು. ಹೌದು ಇದನ್ನ ಸಾರಿ, ಕೇಳಿಸ್ಕೊಂಡು ನನಗೆ ಸುಮಾರು ಅಪ್ಡೇಟ್ಸ್ ಇಲ್ಲ ಪರವಾಗಿಲ್ಲ. ಬರೀ 2.5 ನಿಮಿಷದ ಮಾತ್ರ ಹಾಕಿದ್ರು. ನನಗೆ ಟ್ರಿಗರ್ ಆಗೋಯ್ತು. ನಾನು ಅದಕ್ಕೆ ಏನ್ ಹೇಳ್ದೆ, ನಿಮಗ್ ಯಾವಾಗ ನಡೆದಿರೋದು ಇದೆಲ್ಲ? ವೆರಿ ರೀಸೆಂಟ್ 2 months ಆಯ್ತೇನೋ ಅಷ್ಟೇ. ಈಗ ಲಾಸ್ಟ್ ಬಟ್ ಅವಳು ಏನ್ ಮಾತಾಡಿದಳಲ್ವಾ ಅದ್ ನಡೆದು ಒಂದ್ 2 ವರ್ಷ ಆಗಿದೆ. ಹೌದು. ಅದ್ರದ್ದು ವಿಡಿಯೋ Actually true. ಒಳ್ಳೆ ಪಾಯಿಂಟ್. ಯಾವ್ದೋ ಈವೆಂಟ್ ಅಲ್ಲಿ ಮಾತಾಡಿರೋದವಳು ಒಂದ್ 2 ವರ್ಷದಿಂದ ಫ್ಲೋ ಅಲ್ಲಿ. ಇವಾಗ ಅವಳು ಕಾಮಿಡಿ ಮಾಡೋದು ಇದೆಯಲ್ಲ, ಅವಳದೇ ಸ್ಟೈಲ್ ಅಲ್ಲಿ ಬೇರೆ ಬೇರೆ ಈ ಕನ್ನಡನೇ ಬೇರೆ ಬೇರೆ ಸ್ಟೈಲ್ ಅಲ್ಲಿ ಮಾತಾಡುವಾಗ ಅವಳು ಒಂದು ಯಾವ್ದೋ ಸ್ಲ್ಯಾಂಗ್ ಅಲ್ಲಿ ಉಪಯೋಗಿಸಿದಾಳೆ. ಅದು ಇಂಟೆನ್ಷನಲಿ ನಿಮ್ದು ಜಾತಿಗೆ ಅಂತ ಅಂದಿರೋದು ಅಲ್ಲ. ಅದನ್ನ ಇಟ್ಕೊಂಡು ಅವರು 2 ವರ್ಷದ ನಂತರ ಇವಾಗ ಆ ವಿಡಿಯೋ ಅದಕ್ಕೆ ನಾನು ಹೇಳ್ದೆ, ನನ್ನ ಹತ್ರ ನಾನು ರೆಕಾರ್ಡ್ ಮಾಡ್ಕೊಂಡಿದೀನಿ, ನನ್ನ ಹತ್ರನೂ ರೆಕಾರ್ಡಿಂಗ್ ಇದೆ. ಒಂದ್ ಕೆಲ್ಸ ಮಾಡಿ, ನಿಮಗಿದ್ ಸರಿ ಅಂತ ಅನ್ಸಿದ್ರೆ, ನಿಮಗ್ ತಾಕತ್ತಿದ್ರೆ 28 ನಿಮಿಷದ್ದು ಆಡಿಯೋ ಹಾಕಿ. ಎಂತವನ್ಗಾದ್ರು ಅದಿತಿ ಅಕ್ಕ ಮತ್ತೆ ಏನು ಸಂಸಾರ ಹೇಗಿದೆ ಒಂದ್ಸರಿ ಕೇಳಿ. ಚೆನ್ನಾಗಿದೆ, ಗಂಡ ಅವರೆಲ್ಲ ಚೆನ್ನಾಗಿ ನೋಡ್ಕೋತಾ ಇದಾರಪ್ಪ, ಮಗು ಇದಂಗೆ. ಮತ್ತೆ ಗಂಡ ಹೆಂಗಿದ್ದಾರೆ? ಅದೇ ಹೇಳಿದ್ನಲ್ಲ ಚೆನ್ನಾಗಿದ್ದಾರೆ. ಈಗ ನನ್ನ ಲೆಕ್ಕದಲ್ಲಿ ಏನು, ನೀವು ಟ್ರಿಗರ್ ಆಗ್ಬೇಕು, ನೀವು ಆಗ್ತಿಲ್ಲ. ಮತ್ತೆ ಯಜಮಾನ್ರು ಓಕೆನಾ, ಕ್ಯಾರೆಕ್ಟರ್ ಎಲ್ಲ ಉರಿಯತ್ತಾ ಇಲ್ವಾ? ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ನೀವೇನಂತೀರಾ, ಏನ್ ಓವರ್ ಆಗಿ ಮಾತಾಡ್ತಾ ಇದೀಯ, ನಿನಗೆ ನನ್ ಗಂಡನ ಕ್ಯಾರೆಕ್ಟರ್ ಕಟ್ಕೊಂಡು ನಿನಗೆ ಹಂಗ್ ಮಾತಾಡಲ್ವಾ ನೀವು? ಅವಾಗ ಇವರಿಗೆ ಹಬ್ಬ ನಾನು ಅನ್ಕೊಂಡಿದ್ ಬಂತು. ಹಬ್ಬ ನಾನು ಅನ್ಕೊಂಡಿದ್ ಎಷ್ಟು ಚೀಪ್ ಅನಿಸ್ಬಿಡ್ತು ನನಗೆ. ಗುರು ನಾನು ಹೇಳ್ತಿದ್ದೀನಿ, ನಾನು ಅಂದಿದ್ ತಪ್ಪಾಗಿದೆ, ನಾನು ಒಪ್ಕೊಂಡಿದೀನಿ ಅದನ್ನ. ಹೌದಮ್ಮ ಅಂದಿದೀನಿ, ನಾನು ಚಿಕ್ಕ ವಯಸ್ಸಿಂದ ತುಂಬಾ ಚೆನ್ನಾಗಿ ಬಳಸಿದೀವಿ ಅದನ್ನ. ಗೊತ್ತಿಲ್ಲ ಹಾಕಿದೆ, ಅದ್ ಪೇಶನ್ಸೇ ಇಲ್ಲ ಜನರಿಗೆ. ಅದೇನ್ ಹಾಕಿದಾಳೆ, ಏನ್ ಮಾತಾಡಿದಾಳೆ ನೋಡೋ ಪೇಶನ್ಸೇ ಇಲ್ಲ. ಸಾರಿ ಕೇಳೋದ್ರಾಗ ಒಂದು ಗಾಂಚಲಿ ಐತೆ. ಹೌದು. ನಾನು ಅವ್ರಿಗೆ ಏನ್ ಹೇಳ್ತಿದ್ದೀನಿ ಅದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ. ಇಂಥದ್ದೊಂದು ಪದ ಬಳಕೆನ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಮಾಡಿದೆ, ಈ ಪದದ ಅರ್ಥ ಹೀಗೂ ಇದೆ ಅನ್ನೋದು ಈಗ ನನಗೆ ಗೊತ್ತಾಯ್ತು. ಸೊ ಅದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಅವ್ರ ಹತ್ರ ಸ್ವಲ್ಪ ವಲ್ಗರಾಗಿ ಮಾತಾಡಿದ್ರು. ನೀವು ಒಬ್ರು ಅಡ್ವೊಕೇಟ್ ಆಗಿ ನೀವು ಆ ಥರ ಮಾತಾಡಿ ತಪ್ಪು ಸರ್. ಸೊ ಹಾಗಾಗಿ ನಮ್ಮಂಥವ್ರನ್ನೆಲ್ಲ ನೀವು ತಿದ್ದಿ ಬುದ್ಧಿ ಹೇಳಬೇಕಾದವ್ರು ನೀವು ಆ ಪದ ಬಳಕೆ ಮಾಡಬಾರ್ದು. ನಾನು ಜಸ್ಟ್ ಈಗ ನಾನು ನಿಮ್ಗೆ ಹೇಳ್ತಾ ಇರೋದು, ಈಗ ನಿನ್ ಕಚಡ, ಲೋಫರ್, ಕಂತ್ರಿ ಇದೆಲ್ಲ ನಮ್ಗೆ ಅರ್ಥ ಗೊತ್ತಿದ್ದು ನಾವು ಬಳಸ್ತೀವಿ ಅಂತಂದ್ರೆ ನಾವೆಷ್ಟು ಬುದ್ಧಿವಂತರು. ಗೊತ್ತಿಲ್ದಾರ ಯಾವ್ದೋ ಪದನ ಬಳಸಿದಕ್ಕೆ ನನ್ಗೆ ಹಂಗೆ ಬೈದ್ಯಲ್ಲ, ಈಗ ಗೊತ್ತಿದ್ದು ಕೆಲವು ಪದಗಳನ್ನ ಬಳಸ್ತೀಯಲ್ಲ, ನಾನು ನಿನಗೆ ಹೆಂಗೆ ಹೋಗಿಬೇಕು? ದಟ್ ಇಸ್ ಮೈ ಪಾಯಿಂಟ್. ನಾನು ಅದನ್ನ ಸ್ವಲ್ಪ ಡೀಸೆಂಟ್ ವೇಲ್ ಹೇಳ್ದೆ. ತಪ್ಪು ಸರ್, ನೀವು ಪ್ರಪಂಚನ ಎಜುಕೇಟ್ ಮಾಡಕ್ಕಂತ ಇರೋರು, ನೀವು ತಪ್ಪು ಮಾಡಬಾರ್ದು. ಮೋರೋವರ್ ನೀವು ಒಬ್ರು ಅಡ್ವೊಕೇಟ್ ಆಗಿ ನಿಮಗೆ ಲಾ ಬಗ್ಗೆ ಗೊತ್ತಿದ್ದು ಒಬ್ಬ ವ್ಯಕ್ತಿಯನ್ನ ಹೇಗೆ ಮಾತಾಡಿಸ್ಬೇಕು, ಅವನ ಅಪರಾಧಿನೋ ನಿರಪರಾಧಿನೋ, ಅವನು ತಪ್ಪು ಮಾಡಿದಾನೋ ಮಾಡ್ಲಿಲ್ಲ ಅದೆಲ್ಲ ಸೆಕೆಂಡರಿ. ಬಟ್ ಸಾಧಾರಣ ಒಬ್ಬ ಮನುಷ್ಯನಿಗೆ ಒಂದು ಬೇಸಿಕ್ ರೆಸ್ಪೆಕ್ಟ್ ಅನ್ನ ಕೊಟ್ಟು ಏನ್ ಮಾತಾಡ್ಬೇಕಲ್ಲ, ಅದನ್ನ ನೀವು ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಇದನ್ನ ಹೇಳಿದಕ್ಕೆ ಅವ್ರಿಗೆ ಉರಿದೋಯ್ತು. ಅವಳು ಸಾರಿ ಕೇಳಿದ್ರಲ್ಲಿ ಒಂದು ಗಾಂಚಲಿ ಇದೆ, ಒಂದು ಆಟಿಟ್ಯೂಡ್ ಇದೆ ಅಂತ ಇಟ್ಸ್ ನೈಸ್ ನೋ ಸ್ವ್ಯಾಗ್ ಅನ್ಕೊಂಡ್ ಬಿಟ್ಬಿಡೋದು ಅಷ್ಟೇ ಬಿಟ್ಟು ಕೇಳಿಸ್ಕೊಂಡಿಲ್ಲ ಅಷ್ಟೊಂದು. ಅಂಡ್ ಕಮಿಂಗ್ ಟು ಆರ್ಟಿಸ್ಟ್, ಎಲ್ರಿಗೂ ಏನನ್ಸುತ್ತೆ ಅಂದ್ರೆ ಒಂಥರ ಎಲ್ರಿಗೂ ಇವತ್ತಿಗೂ ನನಗೊಂದು ಬೇಜಾರಾಗೋದು ಏನಂದ್ರೆ ಆರ್ಟಿಸ್ಟ್ಗಳಂದ ತಕ್ಷಣ ಈಗ್ಲೂ ಎಲ್ಲ ಎಷ್ಟೊಂದು ಜನಕ್ಕೆ ಗೊತ್ತು, ಟೆಕ್ನಾಲಜಿ ಗೊತ್ತು, ಶೂಟ್ ಹೆಂಗ್ ನಡೆಯುತ್ತೆ ಅಂತ ಗೊತ್ತು, ಟೈಮಿಂಗ್ಸ್ ಏನಿರುತ್ತೆ ಅಂತ ಗೊತ್ತು, ಎಲ್ಲ ಗೊತ್ತಿದ್ದು ತುಂಬಾ ಕಂಫರ್ಟಬಲ್ ಲೈಫ್, ತುಂಬಾ ಗ್ಲಾಮರಸ್ ಲೈಫ್ ಲೀಡ್ ಮಾಡ್ತಿದೀವಿ ಅನ್ಕೋ. ನಾವು ನೋಡ್ತೀವಿ, ನಮ್ಮಿಂದ ದುಡ್ಡು ಬರುತ್ತೆ, ಬಿಂದಾಸ್ ಶೋಕಿ ಮಾಡ್ತೇವೆ. ಅದು ಲಿಟ್ರಲಿ ಮನೆ ಮನೇಲೂ ಇವಾಗ ರೀಲ್ಸ್ ಮಾಡ್ತೀರಾ ಅಲ್ವಾ, ಮನೇಲೂ ವ್ಲಾಗ್ಸ್ ಮಾಡ್ತೀರಾ ಅಲ್ವಾ, ನಿಮಗ್ ಗೊತ್ತು ತಾನೆ ಒಂದ್ ಅಡ್ಗೆ ಮಾಡ್ಬೇಕಂದ್ರೆ ಅದನ್ನ ಈ ಶಾರ್ಟ್ ಹಾಕ್ಬೇಕು, ಆಮೇಲೆ ಒಂದ್ ಮಗು ಅಳ್ತದೆ ಅಂತಂದ್ರೆ ನಾನು ಹೆಂಗೆ ಅದನ್ನ ಫೀಡ್ ಮಾಡ್ತಿದ್ದೀನಿ, ಏನು ಊಟ ಮಾಡಿಸ್ತಿದೀನಿ ಅನ್ನೋಕ್ಕೂ ಅಲ್ಲೊಂದ್ ಎಷ್ಟು ಕಷ್ಟ ಪಡ್ತೀರಾ ನಿಮ್ಗೆ ಗೊತ್ತಾಗಲ್ವಾ? ಅಂತದ್ರಲ್ಲಿ ಇಷ್ಟು ದೊಡ್ಡ ಟಿವಿನಲ್ಲಿ ಟೆಲಿಕಾಸ್ಟ್, ಅಷ್ಟು ದೊಡ್ಡ ಟಿವಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಜನ. ಯೂಟ್ಯೂಬ್ ಮಾಡ್ಬೇಕಾದವ್ರಿಗೂ ಕೂಡ ಎಷ್ಟೋ ಜನ ಸೆನ್ಸ್ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಎಷ್ಟು ಕಷ್ಟ ಅದು, ಒಂದು ಮಾಡೋದು ಎಷ್ಟು ಕಷ್ಟ. ಯೂಟ್ಯೂಬ್ ಶೂಟ್ ಮಾಡೋದು ಓಕೆ, ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಕೊಡೋದು, ಮತ್ತೆ ಅದಕ್ಕಂತ ಅದನ್ನ ಯೂಟ್ಯೂಬ್ಗೆ ಹಾಕಿದ್ಮೇಲೆ ಚೆಕಿಂಗ್, ಪ್ರೊಸೆಸಿಂಗ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ತಮ್ನೇಲು, ಮತ್ತೆ ತಮ್ನೇಲ್. ಈಗಂತೂ ನಾವ್ ಹೇಳಿದ್ವಲ್ಲ, ತಮಾಷೆಗೂ ಏನಾದ್ರು ಒಂದು ಪಟ್ ಅಂತ ಏನು ಮಾತಾಡಂಗಿಲ್ಲ, ಎಲ್ಲದಕ್ಕೂ ತಮಾಷೆನ ಜನ ತಮಾಷೆಗೆ ತಗೋತಾ ಇಲ್ಲ. ಸೀರಿಯಸ್ ಆಗಿರ್ಬೇಕಾದಂತ ವಿಷಯದಲ್ಲಿ ತಮಾಷೆ ಮಾಡ್ತಾ ಇದ್ದಾರೆ, ತಮಾಷೆ ಮಾಡ್ಬೇಕಾದಂತ ವಿಷಯದನ್ನ ಸೀರಿಯಸ್ ಆಗಿ ತಗೋತಿದ್ದಾರೆ. ಸೊ ಒಂದ್ ಮಾತು ಹೇಳ್ಬೇಕಾದ್ರೂ ಯೋಚನೆ ಮಾಡಿ 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 ಜರಡಿ ಹಿಡಿದು ಹಾಕೋದು
ಶಪ ಅಂತ ಅನ್ಸೋಗಿರುತ್ತೆ. ಲಿಟ್ರಲಿ ನಾನು ಎಲ್ಲರೂ ನನಗೆ ಕೇಳೋರು, ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ವ್ಲಾಗ್ ಮಾಡ್ತಾರೆ, ನೀವು ಯಾಕೆ ಮಾಡಲ್ಲ? ಆಯ್ತು ಮಾಡೋಣ ಅಂತ ಒಂದು 2 ವ್ಲಾಗ್ ಏನೋ ಮಾಡಿಕೊಂಡೆ. ಅದನ್ನ ಎಡಿಟಿಂಗ್ ಮಾಡಕ್ಕೆ ಕೂತಾಗ ತಲೆ ಕೆಟ್ಬಿಟ್ಟು ಡಿಲೀಟ್ ಮಾಡಕ್ಬಿಟ್ಟೆ. ಈ ವ್ಲಾಗೇ ಬೇಡ ನನಗೆ ಎಡಿಟ್ ಮಾಡಕ್ಕೆ, ಅದಷ್ಟು ಟಫ್ ಇದೆ. ಆಮೇಲೆ ಎಲ್ಲರೂ ಜಾಬು ಇಟ್ಸ್ ನಾಟ್ ಈಸಿ. ಇವಾಗ ನಾವು ಯಾವುದೋ ಒಂದು ಈವೆಂಟಿಗೆ ಹೋಗ್ತೀವಿ, ಅಲ್ಲಿ ಎಷ್ಟು ಈಸಿಯಾಗಿ ಹೇಳ್ತಾರೆ ಗೊತ್ತಾ ನಮಗೆ. ನಾವು ಹೋಗಿರ್ತೀವಿ ಈವೆಂಟಿಗೆ, 2 ಗಂಟೆ 3 ಗಂಟೆ ಆಗಿರುತ್ತೆ, ನಾಳೆ ನಮಗೆ ಶೂಟ್ ಇದೆ ಸರ್ ಹೊರಡಬೇಕು ಅಂತಂದರೆ, ದುಡ್ಡು ಕೊಟ್ಟಿಲ್ವೇನ್ರಿ, ಇರ್ರಿ ಇನ್ನೊಂದು 2 ತಾಸು ಪ್ರೋಗ್ರಾಮ್ ಮಾಡಿ ಹೋಗಿ. ಮತ್ತೆ ಅಲ್ಲಿರೋ ಜನ ಕಾಮೆಂಟ್ ಮಾಡ್ತಾರೆ, ನಮ್ಮ ದುಡ್ಡಲ್ಲಿ ನೀವು ಬಂದು ಇಲ್ಲಿ ಬೆಳಿತಿರೋದು, ನಮಗೆ ಸ್ವಲ್ಪ ಟೈಮ್ ಕೊಡೋದನ್ನ ಕಲೀರಿ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ನಿಮ್ಗೇನು ಬರ್ತೀರಾ ಆರಾಮಾಗಿ ಸ್ಟೇಜಲ್ಲಿ ಬಂದು 1-2 ತಾಸು ಇದ್ಬಿಟ್ಟು ಹೋಗ್ತೀರಾ, ನಿಮ್ಗೆ ಇಷ್ಟೊಂದು ದುಡ್ಡು ಕೊಡಬೇಕಾ ಅಂತ ಈಸಿಯಾಗಿ ಹೇಳ್ತಾರೆ. ಇಟ್ಸ್ ಲೈಕ್ ಆಯಿತು ನಮಗೆ 2 ತಾಸು ಇರ್ತೀವಿ ಅಂದ್ರೂ ಕೂಡ ಅದು ಎಲ್ಲೋ ನಮ್ಗೆ ಬೆಳಗಾಮಲ್ಲಿ ಇರುತ್ತೆ ಶೋ. ಬೆಂಗಳೂರಿಂದ ನಾವು ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು 1,000 ಕಿಲೋಮೀಟರ್ ಅಲ್ಲಿ ಗಂಟ ಹೋಗಿ ಅಲ್ಲಿಂದ ಇಲ್ಲಿಗೆ ಬರ್ತೀವಿ. ಅದನ್ನ ಯಾರು ಯೋಚನೆ ಮಾಡಲ್ಲ. ಇಟ್ಕೋಬೇಕು, ನೀವು ಇಷ್ಟು ಜನ ಕಾಮೆಂಟ್ ಮಾಡ್ತಿದ್ರು ತಿರ್ಗಾ ನಾವೇನು ಅಂತ ಅನ್ಬೇಕು. ಬೈ ದ ವೇ ಅಲ್ಲಿ ಹೋಗ್ಬಿಟ್ಟು ಓಕೆ ನಾವು ಅಲ್ಲಿ ಹೋಗ್ಬಿಟ್ಟು ಮಾಡ್ತಿದೀವಿ ಅಂದ್ರೆ ನಿಮ್ ದುಡ್ಡಿಂದ ಕರೆಕ್ಟ್ ನಾವು ಮಾಡ್ತಿರೋದು. ಬಟ್ ನೀವು ನನ್ನನ್ನು ಏನಕ್ಕೆ ಕರ್ಸಿದ್ರಿ? ನಾನೇನೋ ಮಾಡಿರೋದಕ್ಕೆ ತಾನೇ ನೀವು ಕರ್ಸಿರೋದು. ಸುಮ್ಮನೆ ಕಾಮನ್ ಪರ್ಸನ್ ಕರ್ಸ್ಬಿಡ್ತಾರ? ಹೌದು, ಅದಕ್ಕೊಂದು ವ್ಯಾಲ್ಯೂ ಬೇಡವಾ? ಆಮೇಲೆ ಕೇಳಿಸ್ತೇನೆ ನೀವು ಹೇಳ್ದಂಗೆ ತಮ್ಮನೆ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ಬೋದು. ಸುಮಾರು ಸರಿ ಸ್ಟೇಜ್ ಹೇಳ್ಬಿಡ, ಏನಾದ್ರು ಮಾತಾಡ್ಬೇಕಾದ್ರೆ ಕೆಳಗಡೆ ಕುತ್ಕೊಂಡು ಕಮೆಂಟ್ಸ್ ಮಾಡೋಣ ಬಾ, ತಾಕತ್ತಿದ್ರೆ ಮೇಲ್ಗಡೆ ಬಂದು ಮಾತಾಡು. ನಾನ್ ಕೆಳಗಡೆ ಕುತ್ಕೊಂಡು ಕಮೆಂಟ್ ಮಾಡ್ತೀನಿ, ಅವಾಗ ನಿನಗೆ ಪರ್ಫಾರ್ಮ್ ಮಾಡಕ್ ಕಂಫರ್ಟಬಲ್ ಆಗುತ್ತಾ ನೋಡು. ಆ ತರದ್ ತುಂಬಾ ಸರಿ ಮಾಡ್ಬಿಟ್ಟಿದೀವಿ. ಆ ತರ ನಾವು ಬೇಕಂತಾನೆ ಮಾಡಿದೀವಿ ಎಷ್ಟೊಂದ್ ಸರಿ. ನಮ್ ಜೊತೆ ಇವರು ಬರ್ತಾರೆ, ಇವಾಗ ಆಕ್ಟ್ ಮಾಡ್ತಾರೆ ಇವರು ಅಂತ ಅನ್ಬಿಟ್ಟು ನಾಚ್ಕೊಂಡು ಅವ್ರ ಕೈಯಲ್ಲಿ ಆಗಲ್ಲ ಅಂತ ಕೆಳಗಿಳಿತಾರೆ. ಸೊ ಅವ್ರ ಕೈಯಲ್ಲಿ ಆಗದೆ ಇರೋದಕ್ಕೆ ನಮ್ಮನ್ನ ಕರ್ಸಿದ್ದಾರೆ ಅಂತ ಅಂದಾಗ ನಮ್ಮನ್ನ ದುಡ್ಡಲ್ಲಿ ಅಳಿಯೋದು, ದುಡ್ಡು ಕೊಟ್ಟಿಲ್ವಾ ಅದಕ್ಕೆ ಬಂದಿದ್ದಾರೆ ಅನ್ನೋ ತರ. ಆಮೇಲೆ 2 ಗಂಟೆ 3 ಗಂಟೆ ರಾತ್ರಿ ಆಗಿರುತ್ತೆ, ಕಾರಲ್ಲಿ ಕೂತ್ಬಿಟ್ಟಿರ್ತೀವಿ ನಾವು ಟಯರ್ಡ್ ಆಗ್ಬಿಟ್ಟು, ಹಿಂಗ್ ಬಂದ್ಬಿಟ್ಟು ತಟ್ಟೋದು, ಸೆಲ್ಫಿ ಕೊಡ್ರಿ ಅಭಿಮಾನಿ. ನಾವು ಅಣ್ಣ ಆಗಲ್ಲ ಅಣ್ಣ ಟೈಮ್ ಆಗಿದೆ ಹೋಗ್ತಿದೀವಿ ಅಂತಂದ್ರೆ, ನಿಮ್ಮಿಂದ ನಾವಲ್ಲ. ಹಂಗೆ ನಮ್ಗೆ ಹೆಂಗೆ ಅಂದ್ರೆ ಒಂದೊಂದ್ ನಿಮಿಷ ಆದಂಗ ಟೆನ್ಷನ್ ಜಾಸ್ತಿ ಆಗ್ತಿರುತ್ತೆ. ಅಲ್ಲ ನಾನು ಒಂದು ಸತಿ ಕೇಳಿಬಿಟ್ಟಿನಿ, ನೀವು ಅಭಿಮಾನಿ ಹೌದು, ಸೆಲ್ಫಿನೂ ಇಳಿದ್ಬಿಟ್ಟು ಕೊಡ್ತೀನಿ, ಕುಡ್ದಿದ್ದೀರಾ ನೀವು, ನಿಮ್ ಗ್ಯಾಂಗ್ ಎಲ್ಲ ಕುಡ್ದಿದ್ದೀರಾ, ನಿಮ್ಮನೆ ಹೆಣ್ಮಕ್ಳನ್ನ ಕುಡ್ದವ್ರು 4 ಜನದ ಮಧ್ಯೆ 2 ಗಂಟೆ ರಾತ್ರಲ್ಲಿ ಕರ್ಕೊಂಬಂದು ಒಂದು ಫೋಟೋ ತೆಗೆಸ್ಕೊಡಿ, ನಾನು ಕೊಡ್ತೀನಿ. ಇಷ್ಟು ಬಾಳಿ ಮಾತಾಡ್ತಾಳೆ ಬಾಳ ಮಾತಾಡ್ತಾಳೆ, ರೊಕ್ಕ ಕೊಡ್ಬೇಡ್ರಿ ಅವಳಿಗೆ, ಹಿಂಗೆ ಅಂದ್ಬಿಡ್ತಾರೆ ಅವರು. ಗಂಡಸರು ವಾಸಿ ಎಂಟಿದ್ರ ಜೊತೆಗಿರ್ತಾರೆ, ಒಂಚೂರು ಕುಡ್ದಾಡ್ ಬಿಡ್ರಿ ಏನಾಗಲ್ಲ, ಏನಾಗಲ್ ಬಿಡ್ರಿ ಕೊಡ್ರಿ, ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ನೀವಂದ್ರೆ. ನೀವಂದ್ರೆ ಇಷ್ಟ ಅಲ್ವಾ, ನಾನು ಮಾತ್ರ ಇಷ್ಟ ಅಂತ. ಅಯ್ಯೋ ಒಸಿ ಆಡಲ್ಲ ನೀವು. ರಾತ್ರಿ ಹೊತ್ತು ಒಂದು 12 ಗಂಟೆ ಕಾಮಿಡಿ ನಡೆಯುತ್ತೆ. ಅದು ಯಾವಾಗ ಗೊತ್ತಾ, ನಮಗೆ ಇರಿಟೇಷನ್ ಎಲ್ಲ ಆಗಿ ಕೂಲ್ ಆಗಿ ಒಂದು 10 ಕಿಲೋಮೀಟರ್ ಹೋದ್ಮೇಲೆ ಅವ್ನು ಹೆಂಗಂದ ಗೊತ್ತಂತ ಅವಾಗ ನಗದ. ರೀಸೆಂಟ್ ನಾನು ಮತ್ತೆ ಸೂರಜು ಪ್ರಶಾಂತ್ ಎಲ್ಲೋ ಹೊರಗೆ ಹೋಗಿದ್ವಿ. ಯಾವುದೋ ಒಂದು ಸ್ಟ್ರೀಟಲ್ಲಿ ಸುಮ್ಮನೆ ನಿಂತಿರ್ಬೇಕಾದ್ರೆ ದಮ್ ಹೊಡಿತಾ ಹುಡುಗರೆಲ್ಲ ನಿಂತಿರ್ತಾರೆ. ಬನ್ನಿ ಒಂದು ಫೋಟೋ ತಗೊಳ್ಳೋಣ, ದಮ್ ಹಿಡ್ಕೊಂಡೆ ಫೋಟೋ ತಗೊಳ್ಳೋದಕ್ಕೆ ಬಂದ್ರೆ ನಾನು ಕೊಡ್ಬೇಕಾ? ಅದನ್ನ ನೋಡಿ ಯಾರಾದ್ರೂ ಏನನ್ನಲ್ಲ, ಅದೆಲ್ಲ ಬಿಸಾಕ್ಬಿಟ್ಟು ಬನ್ನಿ ಕೊಡ್ತೀನಿ ಅಂತ. ಇವಳೇನ್ ದೊಡ್ಡ ಫಿಗರ್ ಅಲ್ಲ ಬಾರೋ ಹಿಂಗೆ ಅನ್ನೋದು. ಆಮೇಲೆ ಇವಳೇನ್ ದೊಡ್ಡ ಸೆಲೆಬ್ರಿಟಿ ಅಂತ ಜಂಬ ಪಡ್ತಾಳೆ ಇವಳು ಅಂತ. ಅಲ್ಲಿವರೆಗೂ ಸೆಲೆಬ್ರಿಟಿನೇ, ಕೊಡಲ್ಲ ಅಂತ ರಿಜೆಕ್ಟ್ ಮಾಡ್ಬಿಟ್ರೆ ಯಾವ ದೊಡ್ಡದು ದೊಡ್ಡದು. ನಾನು ಅದನ್ನೇ ಹೇಳ್ತೀನಿ, ಏನ್ ಗೊತ್ತಾ, ನಿಮ್ಗೆ ಬರೀ ನಿಮ್ ಮನೇಲಿರೋ ಅಪ್ಪ ಅಮ್ಮ ಏನಾದ್ರೂ ಒಂದ್ ಮಾತಾಡಿದ್ರೆ ಅಥವಾ ಬೈದ್ರೆ ತಡ್ಕೊಳ್ಳೋ ಅಂತ ಯೋಗ್ಯತೆ, ಅರ್ಹತೆ, ಕೆಪಾಸಿಟಿ ಇರೋದಿಲ್ಲ. ಅಂತದ್ರಲ್ಲಿ ಪ್ರತಿದಿನ ಲಕ್ಷಾಂತರ ಜನದ ಮುಂದೆ ನಿಂತ್ಕೊಂಡು ಯಾರು ಹೆಂಗೆ ಜಡ್ಜ್ ಮಾಡಿದ್ರು ಪರವಾಗಿಲ್ಲ ಎದುರಿಸ್ತೀವಿ ಅನ್ನೋದಕ್ಕೆ ಕಾನ್ಫಿಡೆನ್ಸ್ ಬೇಕಲ್ಲ. ಕಿತ್ತೂರು ಚೆನ್ನಮ್ಮಳು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಮ್ಮೊಳಗಡೆ ಅವರೆಲ್ಲ ಇದಾರೆ. ಆಕ್ಚುಲಿ ಇಷ್ಟು ಫೇಸ್ ಮಾಡ್ತೀವಿ ನಾವು ಪ್ರತಿದಿನ, ಇಷ್ಟು ಫೇಸ್ ಮಾಡ್ತೀವಿ. ಅಪ್ಪ ಹೌದು ಮ್ಯಾಮ್. ಬಟ್ ಏನ್ ಗೊತ್ತಾ ಮ್ಯಾಮ್, ನಾವ್ ಇವಾಗ ಏನೋ ಮಾತಾಡ್ತಿರ್ತೀವಿ ಅಂತ ಇಟ್ಕೊಳ್ಳಿ, ಸಾಂಗ್ ಹಾಡ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರುತ್ತೆ, ಸಾಂಗ್ ಹಾಡೋದಷ್ಟೇ ಕೇಳಿಸುತ್ತೆ. ಡ್ಯಾನ್ಸ್ ಮಾಡ್ಬೇಕಾದ್ರೆ ಮ್ಯೂಸಿಕ್ ಇರುತ್ತೆ, ಡ್ಯಾನ್ಸ್ ಮಾತ್ರ ಮಾಡ್ತಿರ್ತಾರೆ. ಮಾತಾಡ್ಬೇಕಾದ್ರೆ ನಾವು ಮಾತ್ರ ಮಾತಾಡ್ತಿರ್ತೀವಿ, ಯಾರು ಮಾತಾಡ್ತಿರಲ್ಲ. ಬಟ್ ಕಮೆಂಟ್ಸ್ ಈಸಿಯಾಗಿ ಕೇಳಿಸುತ್ತೆ. ಆದ್ರೂ ಇಲ್ಲಿ ಆ ಪಂಚ್ಗೆ ಆ ಟೈಮಿಗೆ ಕರೆಕ್ಟಾಗಿ ಹೊಡಿಬೇಕಂದ್ರೆ ಹಿಂಗೆ ಅನಿಸ್ತಾ ಇರುತ್ತೆ ನಮಗೆ, ಹಿಂಗೆ ರಿಯಾಕ್ಟ್ ಮಾಡೋದಾ ಇಲ್ಲ ಇಲ್ಲಿ ಮಾಡೋದಾ. ಇದು ಒಂದು ಫ್ಲೋನಲ್ಲಿ ಮಾಡ್ತಿರ್ತೀವಿ ಆಯ್ತಾ, ಒಂದು ಖುಷಿಲಿ ಮಾಡ್ತಿರ್ತೀವಿ. ಕೆಟ್ಟ ಮಾತೆ ಅನ್ಕೊಳ್ಳಿ, ಸಿಕ್ಕಾಪಟ್ಟೆ ಕೆಟ್ಟ ಮಾತು ಮಾತಾಡ್ತಾರೆ ಇವಳು ಅಂತೆಲ್ಲ ಮಾತಾಡಿದಾಗ ನಿಜವಾಗ್ಲೂ ಒಂದ್ ಸೈಡ್ ಹಿಂಗ್ ಹೋಗುತ್ತೆ. ಬಟ್ ಇಲ್ಲಿ ನಾವ್ ಮಾಡ್ಲೇಬೇಕು, ಬಂದಿರೋದು ಈ ಕೆಲ್ಸಕ್ಕಲ್ವಾ ಅಂತಾನು ಅನ್ಸುತ್ತೆ. ಸಾಕು ನಿಲ್ಸಲೆ ಸಾಕು ಅಂತಾನು ಅಂದಿದ್ದಾರೆ. ಆಮೇಲೆ ಆಂಕರ್ಸ್ ಮಾತಾಡ್ಬೇಕಾದ್ರು ಸಾಕ್ ಬಿಡು ಅಂತಾನೆ ಹೇಳಿದ್ದಾರೆ. ನೀನ್ ಸಾಕು ನಿಲ್ಸ್ಬಿಡು ಅರ್ಧಕ್ಕ, ಮತ್ತ ಹಾಡ್ ಏನಾರ ಇದ್ರೆ ಕರ್ಸ್ ಅಂತಾನು ಹೇಳಿದ್ದಾರೆ. ಅದು ಬರೀ ಉತ್ತರ ಕರ್ನಾಟಕ ಅಂತಲ್ಲ, ಎಲ್ಲಾ ಕಡೆನೂ ಆಗತ್ತೆ, ಎಲ್ಲಾ ಕಡೆನೂ
ಹೋದಾಗೆಲ್ಲ ಈ ಥರದೊಂದು ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ಮುಂಚೆ ತುಂಬಾ ಫ್ರಸ್ಟ್ರೇಟ್ ಆಗ್ತಿತ್ತು, ಈಗ ಒಂಚೂರು ತಮಾಷೆಗೆ ತೊಗೊಳಕ್ ಶುರು ಮಾಡಿದ್ವಿ. ಬಿಕಾಸ್ ನಮ್ಮ ಜೊತೆ ಇರೋ ಆಮೇಲೆ ಈಗ ನಾವು ರಿವರ್ಟ್ ಆಗ್ಬಿಡ್ತೀವಲ್ಲ ಅವ್ರಿಗೆ ವಾಪಸ್ ಏನೋ ಅಂತ ನಾವ್ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಲ್ಲ, ಹಂಗಾಗಿ ಕೆಲವರು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಹೌದು. ಏನ್ ಗುರು ಏನ್ ನಿನ್ ಪ್ರಾಬ್ಲಮ್ ಏನೋ, ಬಾ ಸ್ಟೇಜ್ ಮೇಲೆ ಬಂದ್ ಮಾತಾಡು ಬಾ ಅಂತ. ಮಾಡಿದ್ದಾರೆ ಅನ್ಸುತ್ತಲ್ವಾ? ಇಲ್ಲ ಮ್ಯಾಮ್, ನಾವು ಬಿಕಾಸ್ ಮಾತಾಡ್ಲೇಬೇಕು. ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ರಿಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಹೌದು. ಸುಮಾರು ಜನ ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಹೆಣ್ಮಕ್ಳು ಸುಮ್ನೆ ಇರೋ ಪಡ್ದು ಆ ಸುಮ್ನೆ ಹೆಂಗೋ ಅಲ್ವಾ, ನಮ್ ಪಾಡಿಗೆ ನಾವೇನೋ ನಮ್ ಕೆಲ್ಸ ಕಾರ್ಯ ಮಾಡ್ಕೊಂಡ್ ನಮ್ದೊಂದ್ ಲೈಫ್ ಅಂತ ನೋಡ್ಕೋತಾ ಇರ್ತೀವಿ. ಗುರು ಅವ್ನ ಅಜ್ಜಿ ನಾವ್ 10 ರೂಪಾಯಿ ದುಡಿತೀವೋ 100 ರೂಪಾಯಿ ದುಡಿ ಇರೋದ್ರಲ್ಲಿ ನೆಮ್ಮದಿಯಾಗಿರ್ತೀವಿ. ಯಾಕೆ ಇಂಟರ್ಫಿಯರ್ ಆಗ್ತೀರಾ ನಮ್ ಲೈಫ್? ನೀವು ತುಂಬಾ ಓವರ್ ಜಡ್ಜ್ಮೆಂಟ್ ಗಳು ಮಾಡೋದಿರುತ್ತಲ್ಲ, ಅದ್ ನಂಗೆ ಬೇಗ ಟ್ರಿಗರ್ ಆಗ್ಬಿಡುತ್ತೆ. ಭಾಷೆ ಬಗ್ಗೆ ಹೌದು, ನಮ್ಗೆ ರೀಸೆಂಟ್ ಆಗಿ ಟಿವಿಯಲ್ಲಿ ಕಾಣಿಸ್ಕೊಂಡ್ಬಿಟ್ಟಿದೀವಿ ಅಂದ್ ಮಾತ್ರಕ್ಕೆ, ಇವಾಗ ನಾವು ಟಿವಿಯಲ್ಲಿ ಕಾಣಿಸ್ಕೊಂಡಿದೀವಿ ಅಂತ ನಾವು ಸೆಲೆಬ್ರಿಟಿ ತರ ಆಚೆ ಕಡೆ ಫೀಲ್ ಮಾಡಿದ್ರೆ ಪೀಪಲ್ ವಿಲ್ ಆಸ್ಕ್ ಏನ್ ದೊಡ್ಡ ಸೆಲೆಬ್ರಿಟಿ ಡಬಲ್ ಮೀನಿಂಗ್ ಶೋ ಈ ತರ ಎಲ್ಲ ಮಾತಾಡ್ಬಿಡ್ತಾರೆ. ಆಯ್ತು, ನಾನೇನೂ ಅಲ್ಲ, ನಾವ್ ಯಾವ ಸೆಲೆಬ್ರಿಟಿನೂ ಅಲ್ಲ, ನಾನು ಕಾಮನ್ ಪರ್ಸನ್, ನಾನು ಎಲ್ಲರಂಗೆ ಒಬ್ಳು ಅಂತ ಒಳ್ಳೆ ಕಲಾವಿದೆ ಅಷ್ಟೇ. ಅನ್ಬಿಟ್ಟು ಇಷ್ಟುದ್ದ ಸ್ಕ್ರಿಪ್ಟ್ ನ ತಲೆಯಲ್ಲಿ ಇಟ್ಕೊಂಡು ನೆನಪಲ್ಲಿ ಇಟ್ಕೊಂಡು ಪಟ್ ಅಂತ ಸ್ಟೇಜ್ ಮೇಲೆ ಮಾಡೋದಕ್ಕೂ ಅದು ಎಲ್ಲರ ಕೈಲೂ ಆಗಿದ್ರೆ ಎಲ್ರೂ ಅಲ್ಲೇ ಇರ್ಬೇಕಲ್ಲ. ಆ ತರ ಇರೋದೇ ಬೇಡ, ಸೆಲೆಬ್ರಿಟಿ ಫೀಲೇ ಬೇಡ, ಎಲ್ಲರಂಗೆ ನಾವು ಇರೋಣ ಅಂತಂದ್ರೆ. ಈಗ ಕಾಮನ್ ಪೀಪಲ್ ಎಲ್ಲಾರು ಅವ್ರಿಗೆ ಇಷ್ಟ ಬಂದಿದ್ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ನೋಡ್ತಾರೆ, ಅವ್ರಿಗೆ ಇಷ್ಟ ಬಂದಿದ್ ಲ್ಯಾಂಗ್ವೇಜ್ ಅಲ್ಲಿ ಹಾಡ್ ಕೇಳ್ತಾರೆ. ಎಲ್ಲ ನಮ್ಗ ಅರ್ಹತೆ ಇಲ್ಲ, ನಾವು ಕನ್ನಡ ಮಾತ್ರನೇ ಕೇಳಬೇಕು. ಕನ್ನಡ ಬಿಟ್ಟು ನಾನು ತಮಿಳ್ ಸಾಂಗ್ ಯಾವುದೋ ಒಂದು ಇಳಿಯರಾಜ ಅವ್ರದ್ದು ನನ್ಗೆ ಇಷ್ಟ ಅಂತ ನಾನು ಅದನ್ನ ಫೇಸ್ಬುಕ್ಕಲ್ಲೂ ಇನ್ಸ್ಟಾಗ್ರಾಮಲ್ಲೂ ಹಾಕ್ದೆ ಅಂದ್ರೆ ಸ್ಟಾರ್ಟ್ ತಿನ್ನೋದು ಕನ್ನಡ ಅನ್ನ ತಮಿಳ್ ಸಾಂಗ್ ಕೇಳ್ತಾರೆ. ರೀಸೆಂಟ್ ಆಗಿ ನಮ್ಮ ಇಂಡಸ್ಟ್ರಿ ಅವರೊಬ್ರು ಅವ್ರು ನೋಡ್ತಾರೆ, ಅಲ್ಲ ನಮ್ಮ ಇಂಡಸ್ಟ್ರಿ ಅವರೊಬ್ರು ತಮಿಳ್ನಾಡಲ್ಲಿ ವಿಜಯ್ ಸರ್ CM ಆಗಿದ್ದಕ್ಕೆ ನಮ್ಮ ಇಂಡಸ್ಟ್ರಿ ಅವರೊಬ್ರು ಕಾಂಗ್ರಾಚುಲೇಟ್ ಮಾಡಿದ್ರು. ಅದನ್ನ ಎಷ್ಟು ವಿಯರ್ಡ್ ಆಗಿ ಎಷ್ಟು ವರ್ಸ್ಟ್ ಆಗಿ ಇದ್ ಮಾಡಿದ್ರು ಅಂತ ಅಂದ್ರೆ, ಬಕೆಟ್ ಹಿಡಿತಾ ಇದಾರೆ ವಿಜಯ್ ಸರ್ಗೆ. ನೆಕ್ಸ್ಟ್ ಸಿಎಂ ಇವ್ರು ಆಗ್ಬೇಕು, ಬಕೆಟ್ ಹಿಡಿತಾ ಇದಾರೆ, ಅವ್ರು ನಮ್ಮ poster ನೋಡಿರಲ್ಲ, ಕುಂತಾ ಇದಾರೆ, ಹಂಗೆ ಹಿಂಗೆ. ಅಲ್ಲ ಗುರು, ನಮಗ ಅದ್ರ ಅವಶ್ಯಕತೆ ಏನಿದೆ? ಫಸ್ಟ್ ಆಫ್ ಆಲ್ ಯಾಕಂಗ್ ಜಡ್ಜ್ ಮಾಡ್ತೀರಾ? ಈಗ ನೀನ್ ಅದ್ರ ಕೆಳಗಡೆ ಕಮೆಂಟ್ ಮಾಡಿರಲ್ಲ, ನಮ್ದ್ರೊಳ್ಳು ಈ ತರ ಒಬ್ರು CM ಆಗ್ಬೇಕು, ನಮ್ ಬಾಸ್ CM ಆಗ್ಬೇಕು, ಸಖತ್ತಾಗಿರ್ತಾಗ ಹಾಕಿರ್ತೀಯ, ಎಲ್ಲಾ ನೋಡಿರ್ತೀಯ, ಅವ್ರದ್ದೆಲ್ಲ ಬಂಡವಾಳ ಗೊತ್ತಿರ ನಿನಗೆ. ಅದನ್ನ ನಾವ್ ಮಾತಾಡೋದ್ ತಪ್ಪು, ನಮ್ಮ ಒಪಿನಿಯನ್ಸ್ಗಳು ನಾವ್ ಹೇಳೋದ್ ತಪ್ಪು. ಅವ್ರುಗಳಂತೂ ಇವ್ರು ಏನ್ ಸಿನಿಮಾ ಮಾಡಲ್ಲ. ಈಗ ನಾನು ಹೇಳೋದು, ತಮಿಳಲ್ಲಿ ಒಂದು ಸಿನಿಮಾ ಬಂತು ಗುರು, ಸಖತ್ತಾಗಿ ಬಂತು ಅಂತ ನೀವು ಹೇಳ್ತೀರಾ ಅಂದ್ರೆ ತಮಿಳ್ ಸಿನಿಮಾ ನೋಡಿದೀರಾ ಅಂತ ಅರ್ಥ. ಈಗ ನಾನುವೆ ತಮಿಳಲ್ಲಿ ಮೊನ್ನೆ ಒಂದು ಸಿನಿಮಾ ನೋಡಿದೆ ಅಂತ ನಾನು ಯಾವ್ದಾರ ಇಂಟರ್ವ್ಯೂ ಹೇಳ್ಬಿಟ್ರೆ, ಹಾ ಇವಾಗ ಬಂದ್ಬಿಡ್ತು ತಮಿಳವ್ರ ಮೇಲೆ ಪ್ರೇಮ, ಕನ್ನಡಕ್ಕೆ ಧಿಕ್ಕಾರ, ಬೆಳೆಯೋವರೆಗೂ ಮಾತ್ರ ಕನ್ನಡ, ಬೆಳೆದ್ಮೇಲೆ ಬೇಡ. ಅಭ್ಯಾಸ ಆಗೋಗಿದೆ ಮ್ಯಾಮ್. ಯಾವ ಕಮೆಂಟ್ ಕೇಳಿ ಇವಾಗಲೇ ಎಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸುಷ್ಮಾ, ನಾನು ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೋಬಾರ್ದು ಅಂದ್ರೆ, ನಾನ್ ಅಚ್ಚ ಕನ್ನಡ ಮಾತಾಡ್ತೀನಲ್ವಾ, ಹೌದು, ನನಗೂ ಕಾಮೆಂಟ್ ಬರ್ತಿತ್ತು ಮುಂಚೆ, ಇವಳಿಗೆ ಇಂಗ್ಲಿಷ್ ಬರಲ್ಲ ಅದಕ್ಕೆ. ನಾನ್ ನಿಮ್ ಕಾಮೆಂಟ್ಸ್ ನೋಡಿದೀನಿ, ನಾನ್ ನೋಡಿದೀನಿ ಬಿಕಾಸ್ ಐ ಲವ್ಡ್ ಯುವರ್ ಕನ್ನಡ. ನನ್ಗೆ ಒಂದ್ ಆಸೆ ಏನ್ ಗೊತ್ತಾ, ನಮ್ ದೇಶ ತುಂಬಾ ಉದ್ಧಾರ ಆಗ್ಬೇಕು ಅಂತ ಆಸೆ. ಸಾಧ್ಯನೇ ಇಲ್ಲ, ನೀವು ಆಸೆ ಪಡಬೇಡಿ. ಅಲ್ಲ, ನೀವು ಆಕ್ಚುಲಿ ಶೂಟ್ ಗಿಂತ ಮುಂಚೆ ಒಂದ್ ಹೇಳಿದ್ರಿ, ಅವರೆಲ್ಲ ಬೆಟ್ಟ ಗುಡ್ಡಕ್ಕೆ ಹೋಗಿದ್ರೆ ನಾವಿನ್ನೂ ಬಟ್ಟೆಲೇ ಇದೀವಿ ಅಂತ ಹೇಳಿದ್ರಲ್ಲ. ಅವರೆಲ್ಲ ಅವ್ರಿಗೇನು ಅವ್ರಿಗೆಲ್ಲೆಲ್ಲೋ ಎಷ್ಟು ಹೆಂಗೆ ಉದ್ಧಾರ ಆಗ್ತಿದ್ದಾರೆ, ಏನೇನ್ ಆಗ್ತಿದ್ರೆ, ನಾವು ಇನ್ನು ಇಲ್ಲೇ ಕೊಚ್ಚೆಲೆ ಮಂಡಿ ಮ್ಯಾಕ್ ಲಂಗ ಹಾಕಂದ್ಲು, ಇವಳು ಸ್ಲೀವ್ಲೆಸ್ ತೊಟ್ಕೊಂಡ್ಲು, ಇವಳು ಆತರ ಗಂಡನ ಹೋಗಲೋ ಬಾರೋಲೋ ಅಂತ. ನಾವು ಸ್ಕೂಲಲ್ಲಿ ಇದ್ದಾಗಲೇ ಒಂದು ಪೊಯಮ್ ಬರ್ದ್ಬಿಟ್ಟಿದ್ರು, ಇಕ್ಕಳ ಅಂತ ಅನ್ಬಿಟ್ಟು. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿತ್ತು ಬಿಡದಲ್ಲ ಶನಿ ಎಂಬ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೊಕ್ಕೆ. ಅದು ಅವರೇ ಬರ್ದಿದ್ರು, ಇವತ್ತಿಗೂ ಅದು ನೂರಕ್ಕೂ ನೂರು ಜನ ಹಂಗೆ. ನಾವು ಚಳಿ ಇದ್ರೂನು ನಾನೇ ಅದನ್ನ ಫೀಲ್ ಮಾಡಿದ್ದೀನಿ. ಹೌದಲ್ವಾ, ಚಳಿ ಇದ್ದಾಗ ಚಳಿ ಆಗಲ್ಲ, ಬೇಸಿಗೆ ಇದ್ದಾಗ ಕೆಟ್ಟ ಬಿಸಿಲು ನಂಗೆ ಬೇಸಿಗೆ. ಔಟ್ಫಿಟ್ಸ್ ಹಂಗೆ ಹಾಕ್ತಿವಿ, ಚಳಿಗಾಲ ಫುಲ್ ಕೈ ಬ್ಲೌಸ್ ಗಳು ಹಾಕೋದು, ಹಂಗ ಹಾಕೋದು ಹೆಂಗ ಅನ್ಸುತ್ತೆ, ಅಯ್ಯೋ ಚಳಿ ಮಚ್ಚ ಸ್ಲೀವ್ಲೆಸ್ ಬಟ್ಟೆನೆ ತಗೊಂಡೋಗೋದ್ ಬೇಡ ಯಾವ ಶೋಗು ಅಂತ ಹಂಗೆಲ್ಲ ಯೋಚನೆ ಮಾಡ್ತಿತ್ತು. ಹಂಗ್ ನಾವು ಚೇಂಜ್ ಆಗ್ಬಿಟ್ಟಿದ್ವಿ ಅಂತ ಅವ್ರ ಜೊತೆಗೆ ಇದ್ದು ಇವಾಗ ಎಲ್ರು ಮನಸ್ಥಿತಿ ಅಪ್ಪ ಈ ಬೇರೆ ಬಗ್ಗೆ ಬಿಟ್ಬಿಡೋಣ, ನಾವು ನನ್ ಬಗ್ಗೆ ಮಾತಾಡೋಣ, ಬಿಟ್ಬಿಡೋಣ. ಇಷ್ಟಾದ್ರೂ ಸ್ವಾರ್ಥ ಎಷ್ಟು ವರ್ಷ ಆಯ್ತು ನಾಯ್ನ? ಕರೆಕ್ಟ್ ಆಗಿ ಸೆಪ್ಟೆಂಬರ್ 18th ಬಂದ್ರೆ 10 ವರ್ಷ ಕಂಪ್ಲೀಟ್ ಆಗಿ 11 ವರ್ಷ ಸ್ಟಾರ್ಟ್ ಆಗುತ್ತೆ. ಸೇಮ್ 10 ವರ್ಷ. ನಾ ಎಲ್ಲ ಆಲ್ಮೋಸ್ಟ್ ನಂದು ಈ ಫೆಬ್ರವರಿ 22nd 10 ವರ್ಷ. ನಾ ಕರೆಕ್ಟ್ ನನ್ ಬರ್ತಡೇ, ನಂದು
ಸೆಪ್ಟೆಂಬರ್ 18 ಅಷ್ಟು ಕರೆಕ್ಟ್ ಆಗಿ ಯಾಕೆ ನೆನಪಿದೆ, ನಾನು ಬರ್ತಡೇ ದಿನ ಆಡಿಷನ್ ಕೊಟ್ಟಿದ್ದು ಅದಕ್ಕೆ. ಅವತ್ತೇ ಆಡಿಷನ್ ಕೊಟ್ಟಿದ್ದು ಫುಲ್ ಲಕ ಲಕ ಅಂತ ಹೋಗ್ಬಿಟ್ಟಿದ್ದೆ. ಅವರಲ್ಲಿ ನೀ ಆಡಿಷನ್ ಕೊಡಕ್ಕೆ ಇವಳಕ್ಕೆ ಇಷ್ಟು ಹಿಂಗ್ ಬಂದಿದ್ದಾಳೆ. ಆಮೇಲೆ ನಾನು ಟುಡೇ ಇಸ್ ಮೈ ಬರ್ತಡೇ, ಸೊ ಐ ಆಮ್ ಕಮಿಂಗ್ ಲೈಕ್ ದಿಸ್ ಅಂತ ಅಂದೆ. ನೋಡು, ಈ ತರ ಯಾರಾದ್ರೂ ಕಮೆಂಟ್ ಮಾಡಿದ್ರೆ ಹತ್ರ ಇರೋರ್ಗೆ ಹೇಳ್ಬೋದು, ದೂರ ಇರೋರ್ಗೆ ಎಕ್ಸ್ಪ್ಲೈನ್ ಹೆಂಗ್ ಮಾಡ್ತೀಯಾ? ಏನಂತ ಕಮೆಂಟ್ ಮಾಡೋದು ಅದೇ ಮೈ ಬರ್ತಡೇ ಅಂತ ಹತ್ರ ಇರೋ ದೂರನೇ ಇರಿ ಅಂತೀರ ಅಷ್ಟೇ. ಅಷ್ಟೇ. ದೂರ ಇರೋರು ದೂರನೇ 10 ವರ್ಷ ನೋಡಿ ಅಲ್ವಾ. ವಾವ್. ಬಟ್ ನೋಡಿ 10 ವರ್ಷ ಆಗಿದೆ. ಆರ್ಥಿಕವಾಗಿ ನಾವೇನಾದ್ರೂ 10 ವರ್ಷ ಇರೋದ್ರಿಂದ ಒಂದ್ ಚೂರಾದ್ರೂ ಸುಧಾರಿಸ್ಬೇಕಲ್ವಾ? ಸುಧಾರಿಸಿದೀವಿ ಅಂದ್ರೆ ಕಾಮೆಂಟ್ಸ್ ಬರೋದು ಬೇರೆ ತರ. ಏನೋ ಈ ನೆನ್ಮೊನ್ನೆ ಬಂದ್ರು ಇವ್ರೆಲ್ಲಾರು ಏನು ಅಲ್ಲೇ ಕಾರು ಇವ್ರಿಗೆಲ್ಲ ಅನ್ಸುತ್ತೆ ಗೊತ್ತಾ, ಈಗ ತುಂಬಾ ಜನ ಬರೀ ಯೂಟ್ಯೂಬ್ ಬ್ಲಾಗ್ ಮಾಡ್ಕೊಂಡು ದೊಡ್ಡ ಕಾರ್ ತಗೊಂಡ್ರು ದೇಶ ಸುತ್ತವ್ರು. ನಮ್ಗೆ ಹೆಂಗ ಅನ್ಸುತ್ತೆ, ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದೀವಿ, ನಾವೇ ಇನ್ನು ದೇಶ ಸುತ್ತ ಬರೀ ಇಲ್ಲೇ ಮಣ್ಣು ಹೊರ್ತಾ ಇದೀವಲ್ಲ ನಮ್ಗೆ ಅನ್ಸುತ್ತೆ. ಇವಾಗ ಎಷ್ಟು ಮುಂದೆ ಬರ್ದಿದೆ ಅಂದ್ರೆ ಪ್ರಪಂಚ, ಎಷ್ಟೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ಗಳು ಇವತ್ತಿನ ದಿನ ಬರೀ ಸೀರೆ ಮತ್ತೆ ಜುಮ್ಕಿಗಳು ಅದು ಇದು ಅವ್ರ ಮುಖನೂ ತೋರ್ಸೋದ್ ಬೇಡ, ಬರೀ ಫೋಟೋ ಹೊಡೆದು ಅಲ್ಲಿಂದಾನೇ ಬಿಸ್ನೆಸ್ ಮಾಡಿ ಲಕ್ಷ ಸಂಪಾದಿಸುವಂತ ಎಷ್ಟು ಅವ್ರಂದ್ರೆ ನಂಗೆ ತುಂಬಾ ಗೌರವ ಆಯ್ತಾ. ಅಂಡ್ ಈಗ ನೋಡಿ, ನೀವ್ ಯಾವ್ದೋ ಒಂದು ಬಟ್ಟೆ ವೇರ್ ಮಾಡಿರ್ತೀರಾ ಅನ್ಕೊಳ್ಳಿ, ಇದ್ರದ್ದು ಲಿಂಕ್ ಹಾಕಿ ಅದ್ರಿಂದನೂ ಪರ್ಸೆಂಟೇಜ್ ತಗೊಂಡು ಎಷ್ಟು ಜನ ಅವ್ರ ಬದುಕನ್ನ ಕಟ್ಕೊಂಡಿದ್ದಾರೆ ಪಾಪ ಹೆಣ್ಮಕ್ಳು ಅಂತ ನೋಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಗೌರವ ಅನ್ಸುತ್ತೆ. ಒಂದ್ ಕಡೆ ಒಂದು ವರ್ಗ ಈ ತರ ಅವರ ಚಿಕ್ಕ ಸಿಗುವಂತ ಅಪಾರ್ಚುನಿಟಿನೂ ಅದನ್ನ ಕೂಡಿಸ್ಕೊಂಡು ಬದುಕನ್ ಕಟ್ಕೊಂತಿದ್ದಾರೆ. 3 ಜನ ಜೊತೆಗೆ ಸುಮಾರು ಸಲ ವರ್ಕ್ ಮಾಡಿದೀರಾ ಅನ್ಸುತ್ತೆ. ಸುಮಾರು ಸರಿ ಅಲ್ಲ, 90% ಜೊತೆಗೆ ವರ್ಕ್ ಮಾಡಿರೋದಲ್ಲ. ಒಬ್ಬೊಬ್ರದ್ದು ಒಂದು ಸೀಕ್ರೆಟ್ ಹೇಳೋದಾದ್ರೆ, ವಾಣಿಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂಥರ ಭಯ ಅವಳಿಗೆ. ಆಕ್ಚುಲಿ ಬ್ಲಾಸ್ಟ್ ಆಗ್ಬಿಟ್ರೆ, ಬೆಂಕಿ ಹತ್ಕೊಂಡ್ಬಿಟ್ರೆ, ಆಮೇಲೆ ಅವಳು ಸ್ಲೀಪರ್ ಬಸ್ಸಲ್ಲಿ ಮಲ್ಕೊಂಡು ಹೋಗ್ತೀವಲ್ಲ, ಅವ್ಳು ಮಲ್ಗಲ್ಲ, ಅವ್ಳು ಬರೀ ಕಿಟಕಿಲಿ ಬೆಂಕಿ ಎತ್ಕೋತಾ ಯಾರಾದ್ರೂ ಆತರ ಮಾಡೋದು ನೋಡಿದೀರಾ? ನಾನು ಎಷ್ಟು ಸತಿ ನಾನು ಅವಳಿಗೆ ಆರಾಮಾಗಿ ಮಲ್ಗು ಮಚ್ಚ, ಏನಾದ್ರೂ ಆದ್ರೆ ನಾನು ಹೆಂಗ್ ಮಲ್ಗ್ತಾಳೆ ಅಂದ್ರೆ ವ್ಯಾನಿಟಿ ಬ್ಯಾಗ್ ಹಾಕೊಂಡು, ವೇಟ್ ಐ ಟೆಲ್, ಅವಳು ಹೆಂಗೆ ಅಂದ್ರೆ ಎಕ್ಸ್ಪೆಷಲಿ ಟೈರ್ ಪಕ್ಕದ ಮೇಲ್ಗಡೆ ಸೀಟ್ ಇರುತ್ತಲ್ಲ, ಅದು ತುಂಬಾ ಕಾನ್ಶಿಯಸ್, ಅವಳು ಓವರ್ ಕಾನ್ಶಿಯಸ್. ಚಪ್ಪಲಿ ಹೆಂಗ್ ಜೋಡ್ಸಿರ್ತಾಳೆ, ಯಾಕೆ ಎದ್ದಿದ ತಕ್ಷಣ ಹುಡುಕ್ಬಾರ್ದಲ್ಲ ಮಚ್ಚ ಅಂತಾಳೆ, ಟಕ್ಕನೆ ಸಿಗ್ಬೇಕು ಅವಳಿಗೆ ಚಪ್ಪಲಿ. ಆಮೇಲೆ ವ್ಯಾನಿಟಿ ಬ್ಯಾಗ್ ಹಿಂಗ್ ಕೈ ಹಾಕೊಂಡೆ ಎದ್ದಿ ನೋಡಂಗ್ ಆಗಿರ್ಬೇಕು ಅಂತ. ನೀವ್ ನಂಬಲ್ಲ, ಎಷ್ಟೊಂದ್ಸರಿ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಕ್ ಭಯ ಆಗ್ಬಿಟ್ಟು ಇಲ್ಲಿಂದ ಎಷ್ಟೊಂದ್ ದೂರ ಒಬ್ಳೆ ಕಾರ್ ತಗೊಂಡ್ ಡ್ರೈವ್ ಮಾಡ್ಕೊಂಡು ಅದು ಭಯ ಇಲ್ಲ. ಅದು ಭಯ ಅವಳಿಗೆ. ಹೋದ್ ಜನ್ಮದ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಅದೇನಾಗಿದೆ ಗೊತ್ತಾ, ಇನ್ಸಿಡೆಂಟ್ ಹೇಳ್ತೀನಿ. ನನಗೆ ಈಗೀಗ ಪರವಾಗಿಲ್ಲ, ಸ್ಲೀಪರ್ ಬಸ್ಸಲ್ಲಿ ಒಂಚೂರು ನಿದ್ದೆ ಮಾಡ್ತೀನಿ, ಅಟ್ಲೀಸ್ಟ್ ಒಂದು 2 ಅವರ್ ಆದ್ರೂ ಗಾರ್ಡನ್ ನಿದ್ದೆಗಾದ್ರೂ ಹೋಗ್ತೀನಿ. ಮುಂಚೆ ಅಂತೂ ಇಲ್ವೇ ಇಲ್ಲ. ಫಸ್ಟ್ ಟೈಮ್ ಸ್ಲೀಪರ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕೆ ಶುರು ಮಾಡಿದಾಗೆಲ್ಲ ಬರೀ ಈ ಪರದೆಗಳಿಗೆಲ್ಲ ಬೆಂಕಿ ಹಚ್ಕೊಂಡು ಬ್ಲಾಸ್ಟ್ ಆಯ್ತಂತೆ, ಈ ಥರ ನ್ಯೂಸೇ ಬರೋದ. ಭಯ ಆಗೋದು ನನಗೆ. ನಾನು ಹೋಯ್ತಾ ಇರೋ ಬಸ್ ಏನಾದರೂ ಡಮ್ ಅಂದ್ಬಿಟ್ರೆ ಇವಕ್ಕೆಲ್ಲ ಅಯ್ಯೋ ಬರೀ ಬಟ್ಟೆಲೆ ಕಟ್ಟಿದಾರಲ್ಲ, ಬೆಂಕಿ ಹಚ್ಕೊಟ್ರೆ ಟೆನ್ಷನ್ ಆಗೋದು ನನಗೆ. ಏನು ಮಾಡೋದು ಅಂತ ಅಂದ್ಬಿಟ್ಟು ಎಲ್ಲರೂ ನನ್ನ ಪಕ್ಕ ಇರೋರು, ಆ ಕಡೆ ಈ ಕಡೆ ಸೀಟವ್ರೆಲ್ಲ ಗೊರಕೆ ಹೊಡಿತಿರೋರು. ನಾನು ಅತ್ತೆ ಬಿಟ್ಟಿದ್ದೀನಿ ಅಷ್ಟೊತ್ತಿಗೆ, ಎಲ್ಲ ಗೊರಕೆ ಹೊಡಿತವ್ರೆ ಸ್ಲೀಪರ್ ಬಸ್ಸಲ್ಲಿ, ನಾನು ಒಬ್ಳು ಮಾತ್ರ ಕೂತಿದ್ದೀನಿ ಅಂತ ಅಂದ್ಬಿಟ್ಟು. ಒಂದ್ಸರಿ ಅಂತೂ ಹಂಗೆ ಅದೇನು ಮ್ಯಾನಿಫೆಸ್ಟ್ ಮಾಡೋದು ನಿಜ ಆಗ್ಬಿಡುತ್ತೆ ಅಂತಾರಲ್ಲ, ಹಂಗೆ ಆಗೋದಂಗೆ ನಾನು ಅನ್ಕೊತಾ ಇದ್ದೆ, ಅಯ್ಯೋ ಯಾಕೋ ಈ ಬಸ್ಸು ನೋಡ್ತಾ ಇದ್ರೆ ಸರಿಯಾಗಿ ಸರ್ವಿಸ್ ಮಾಡಿಲ್ಲ ಅನ್ನಿಸ್ತಾ ಇದೆ, ಲೊಳಕ ಅಂತ ಐತಲ್ಲಪ್ಪ ಇದೇನಾದ್ರು ಡಮ್ಮೊಂದು ಹೊಗೆಗಿಗೆ ಬಂದರೆ ಕರೆಕ್ಟಾಗಿ. ಅದು ಬೇರೆ ನಾನು ಒಂದು 4 ದಿನ ಇವೆಂಟ್ ಮುಗಿಸ್ಕೊಂಡು ಬರ್ತಾ ಇದ್ದೆ. 4 ದಿನದ್ದು ಇವೆಂಟ್ದು ದುಡ್ಡು ಇಲ್ಲಿ ಇಟ್ಟಿದ್ದೀನಿ. ಈ ಬ್ಯಾಗ್ ಫಸ್ಟ್ ಇಟ್ಕೊಂಡು ಚಪ್ಪಲಿ ಇಲ್ಲಿದೆ, ಇದನ್ನ ಮೊಬೈಲ್ ಇಲ್ಲಿದೆ, ಇಷ್ಟು ಕರೆಕ್ಟಾಗಿ ಹತ್ರದಲ್ಲಿ ಇಟ್ಕೊಳ್ಳೋಣ, ಇದೇನಾದ್ರು ಒಂದು ಚೂರು ಧಮ್ಮನ ಸೌಂಡ್ ಬಂತು ಅಂದರೆ ಓಡಾಗ್ಬಿಡೋಣ ಹಿಂಗೆ ಅಂತ ಅಂದ್ಕೊಂಡು ಕೂತಿದ್ದೆ. ಅದೇ ಟೈಮಿಗೆ ಕರೆಕ್ಟಾಗಿ ಟೈರ್ದು ಮೇಲ್ಗಡೆ ಇದ್ರಲ್ಲಿ ಅದು ತಗೊಂಡ್ಬಿಟ್ಟಿದ್ದೀನಿ ಆ ಸೀಟು. ಢಮ್ ಅಂತ ಏನೋ ಸೌಂಡ್ ಆಯ್ತು, ಹೊಗೆ ಬಂದ್ಬಿಡ್ತು ನನ್ನ ಸೀಟ್ ಕೆಳಗಡೆ. ಓಡಿದ್ದೀನಿ ಹೆಂಗ್ ಓಡೋಗಿದ್ದೀನಿ ಅಂದ್ರೆ ನಿಲ್ಸು ಅವ್ನ ಡ್ರೈವರ್ಗೆ ಕೇಳ್ಸಿಲ್ಲ, ಅವ್ನು ಸಾಂಗ್ ಹಾಕೊಂಡು ಓಡಿಸ್ತೀನಿ, ಎಲ್ಲ ಮಲಗಿದ್ದಾರೆ. ನಿಲ್ಸು ಗಾಡಿ ನಿಲ್ಸು ಅಂತ ಅಂದ್ಬಿಟ್ಟು ಎಲ್ಲ ನಾನೇನೋ ಬ್ಯಾಗ್ ಎತ್ಕೊಂಡು ಹೋಗೋಣ ಅದು ಎಲ್ಲ ಅಲ್ಲೇ ಬಿಟ್ಬಿಟ್ಟು ಓಡ್ಬಿಟ್ಟಿದ್ದೀನಿ. ಓಡ್ಬಿಟ್ಟು ನಿಲ್ಸಿ ಅಂದ್ರೆ ಆಮೇಲೆ ಅವ್ರು ಏನಾಯ್ತು, ಡಮ್ಮಂತು ಹೊಗೆ ಬರ್ತಾ ಇದೆ ಅಂದೆ. ಅವ್ರು ನಿಲ್ಲಿಸ್ಬಿಟ್ಟು ನಾನು ನೋಡ್ತೀನಿ ಇರಿ ಮೇಡಮ್, ನಾನು ನೋಡ್ತೀನಿ ಇರಿ ಅಂತಿದ್ರೆ, ನಾನು 50 ಮೀಟ್ರ್ 100 ಮೀಟ್ರ್ ಹಿಂದೆ ಹೋಗಿ ನಿಂತಿದ್ದೀನಿ. ಬಸ್ ಬ್ಲಾಸ್ಟ್ ಆಗುತ್ತೆ, ಇಳಿಯಕ್ಕೆ ಎಲ್ರಿಗೂ ಎಲ್ಲ ಮಲಗಿದ್ದಾರೆ ಅಂತ. ಅವನು ಏನಾಗಿಲ್ರಿ ಇರಿ ನೋಡ್ತೀನಿ ಅವ್ನು ಕೆಳಗೆ ನೋಡ್ದ, ಟೈರ್ ಪಂಚರ್ ಆಗಿತ್ತು, ಅದೇನೋ ಬಸ್ಟ್ ಆಗಿತ್ತು.
ಇದು ಟೈರ್ ಚೇಂಜ್ ಮಾಡಿ ಬೇರೆದಾಕ್ತಿವಿ, ಟೈರ್ ಬಸ್ಟ್ ಆಗಿದೆ ಅಷ್ಟೇ, ಬನ್ನಿ ಬನ್ನಿ ಅಂತ ಕರೀತಿದ್ದೇನೆ. ನೀನ್ ಬೇರೆದಾಕು, ನಾನು ಬರಲ್ಲ ಅಲ್ಲಿ. ಬರೀ ಕಾಲಲ್ಲೇ ಹೋಗಿದ್ದೀನಿ. ಆಮೇಲೆ ಅನ್ಕೊಂಡೆ ನನಗೆ ಎಷ್ಟು ಭಯ ಇದೆ ಜೀವದ ಮೇಲೆ. ಸುಮಾರು ಸರಿ ಬಸ್ಸಲ್ಲೇ ಟ್ರಾವೆಲ್ ಮಾಡಿರ್ತೀವಲ್ಲ, ಒಂದೇ ಕಡೆ ಒಂದೇ ಶೋ ಒಪ್ಕೊಂಡಿದ್ದ, ಅವಾಗೆಲ್ಲ ಹೇಳ್ತಾರೆ ಮಚ್ಚಿ ನನ್ನ ಆ ಕಡೆ ಕಾರ್ನರ್ ಬಿಟ್ಬಿಡು, ನೀನ್ ಕಿಟಕಿ ಪಕ್ಕ ಮಲ್ಕೋ ಅಂತ. ಇಳ್ದೋಗಕ್ ನಂಗೆ ಈಸಿ ಆಗ್ಬೇಕು ಅಂತ. ಅಮ್ಮ ನಿಜ ಹೇಳ್ತೀರಲ್ಲ, ನನಗೂ ಭಯ ಹುಟ್ಟಿಸ್ಬಿಡ್ತಾಳೆ, ಇವಳು ಹಂಗ ಮಾಡ್ಬಿಡ್ತಾಳೆ. ಆಮೇಲೆ ರೀಸೆಂಟ್ ಆಗಿ ನೀವು ಅಬ್ಸರ್ವ್ ಮಾಡಿದೀರಾ, ಆ ಫೋನ್ಗೆ ಸುಮ್ಮನೆ ಆಪರೇಟ್ ಮಾಡಿ ಉಯ್ 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 ಅಂತ ಸೌಂಡ್ ಬಂತು. ಗವರ್ಮೆಂಟ್ ಇವಳು ಏನ್ ಮಾಡಿರ್ಬೋದು, ಮೊಬೈಲ್ ಎಲ್ಲ ಬಿಟ್ಟು ಕಾರಿನ ಕೆಳಗೆ ಇಳಿದು ನನ್ನ ಕಾರಿಗೆ ಯಾರೋ ಬಾಂಬ್ ಫಿಕ್ಸ್ ಮಾಡ್ಬಿಟ್ಟಿಲ್ಲ. ಇಲ್ಲ ಇಲ್ಲ, ಕಾರಿಂದ ಕೆಳಗೆ ಇಳಿಲಿಲ್ಲ. ಅವತ್ತು ಇವಳದೇ ಒಂದು ಇವೆಂಟ್ ಅದಕ್ಕೆ ಹೋಗ್ತಿದ್ವಿ. ಇವಳು ಕರೀತಾ ಇದ್ಲು, ಲೇಟ್ ಆಗಿದೆ ಬೇಗ ಬಾ ಅಂತ ಅನ್ಬಿಟ್ಟು. ಬರ್ತಿದ್ದೀನಿ ಅಂದ್ರೆ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ಉಯ್ ಉಯ್ ಸ್ಟಾರ್ಟ್. ನಂದು ಕಾರು ಬ್ಲೂಟೂತ್ ಕನೆಕ್ಟ್ ಆಗ್ಬಿಟ್ಟಿದೆ, ಕಾರಲ್ಲೆಲ್ಲ ಉಯ್ ಉಯ್. ಟೆನ್ಷನ್ ಆಗೋಯ್ತು ನನ್ಗೆ. ಮತ್ತೆ ವಾಪಸ್ ಇವಳಿಗೆ ಕಾಲ್ ಮಾಡ್ತಿದ್ದೀನಿ, ಎತ್ತುತ್ತಿಲ್ಲ. ಸೂರಜಿಗೆ ಕಾಲ್ ಮಾಡ್ತಿದ್ದಿ, ಇವಳು ಆಮೇಲೆ ರಿಸೀವ್ ಮಾಡಿದ್ಲು. ಯಾಕೆ ಇಷ್ಟೊಂದು ಸರಿ ಕಾಲ್ ಮಾಡ್ತಿದ್ದೆ, ಅದು ಕಾರಲ್ಲಿ ಸೌಂಡ್ ಉಯ್ ಉಯ್ ಅಂತ ಬಂತು ತಾನೆ. ಬಾಂಬ್ ಗಿಂಬ್ ಯಾರು ಫಿಕ್ಸ್ ಮಾಡೋರ ಅಂತ ಭಯ ಆಗ್ತಿದೆ ಅಂತ. ಇದಕ್ಕೆ ಅಲ್ಲ ನಮಗೂ ಬಂತು, ಅದು ಅಲರ್ಟ್ ಮೆಸೇಜ್ ಬಂದಿದೆ ಅದಕ್ಕೆ. ಹೌದಾ ಸೈಡ್ ಹಾಕ್ಬಿಟ್ಲಂತೆ ಕಾರ್. ಬರ್ತಿದ್ದೀನಿ, ಸ್ಪೀಡಾಗಿ ಬರ್ತಿದ್ದೀನಿ ನಾನು. ಉಯ್ ಉಯ್ ಅಂತ ಇದ್ದೀನಿ, ಏನಕ್ಕೆ ಹಿಂಗ ಅಂತ ಇದ್ದೆ. ನನಗೆ ಟೆನ್ಷನಿಗೆ ಸೈಡಿಗೆ ಹಾಕ್ಲಾ, ಏನ್ ಮಾಡ್ಲಿ, ನಿಲ್ಸಿದ ತಕ್ಷಣ ಬ್ಲಾಸ್ಟ್ ಕಿಸ್ಟ್ ಆಗ್ಬಿಟ್ರೆ ಆ ತರ ಕಂಪೋಸ್ ಇದಾಳಲ್ಲ, ಬಟ್ ಅವಳು ಅದಲ್ಲ, ಒಳಗಡೆ ಸಖತ್ ಮೇಡಮ್ ಏನ್ ಹೇಳಿ ಗೊತ್ತಿಲ್ಲ ನನ್ಗೆ. ಆಕ್ಚುಲಿ ಅವಳ್ದು ಫನಿ ಸೀಕ್ರೆಟ್ ಗೊತ್ತಿದೆ. ಅಂದ್ರೆ ಸೀಕ್ರೆಟ್ ಅಂತ ಏನೋ ಗೊತ್ತಿಲ್ಲ, ಫನಿ ಮ್ಯಾಟರ್. ಆ ಫನಿ ಮ್ಯಾಟರ್ ಏನು ಅಂತಂದ್ರೆ, ಇವಳಿಗೆ ಯಾವ್ದೇ ಸ್ಟೇಜಿಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಇವಳು ಗಂಟೆ ಚೆನ್ನಾಗಿ ಕಾಣ್ಬೇಕು. ಆಮೇಲೆ ಬೇರೆ ಹುಡುಗಿರೆಲ್ಲಾರು ಸಖತ್ತಾಗಿ ಏನಾರು ರೆಡಿ ಆಗ್ಬಿಟ್ಟು ಬಂದ್ರೆ ಒಂಚೂರು ಜಲಸ್ ಜಾಸ್ತಿ. ಅವಳಿಗೆ ಚೆನ್ನಾಗಿ ಬಂದ್ಬಿಟ್ಟು ಅಲ್ಲಿ ಹುಡ್ಕೊತಿರ್ತಾಳೆ. ಅವಾಗ ಇವಳು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟವಳೆ, ನಾನು ಚೆನ್ನಾಗಿ ರೆಡಿ ಆಗಿಲ್ಲ, ನಾನು ಚೆನ್ನಾಗಿ ರೆಡಿ ನಾನು ಒಂದ್ಸತಿ ಯಾವ್ದೋ ಒಂದು ಪ್ರೋಗ್ರಾಮ್ಗೆ ಹೋಗಿದ್ವಿ. ಪ್ರೋಗ್ರಾಮ್ಗೆ ಹೋಗಿದ್ವಿ ನಾನು ಇವಳು ಒಂದ್ಸರಿ. ಅವಾಗ ನನಗೆ ಇವಳೇ ಹೇಳಿದ್ಲು, ನಾನು ಒಂದ್ ಸೀರೆ ಹಾಕೊಂಡು ಏನೋ ರೆಡಿ ಆಗಿದ್ದೆ, ಇವಳು ರೆಡಿ ಆಗ್ತಾ ಇದ್ಲು. ಬೆಳಗ್ಗೆನು ಇದೇ ಪ್ರೋಗ್ರಾಮ್ಗೆ ಇದೇ ಸೀರೆ ಹಾಕೊಂಡು ಹೋಗಿದ್ದೆ ತಾನೆ, ಇವಾಗ್ಲೂ ಯಾಕೆ ಇದನ್ನೇ ಹಾಕತ್ತಾ ಇದ್ಯಾ, ಬೇರೆದಾಕೋ ಅಂದ್ಲು. ಹಾಗೆ ಇಲ್ಲ ನಾನು ಬೇರೆ ತಂದಿಲ್ಲ ಅಂತಂದೆ. ನಂದೇ ಕೊಡ್ತೀನಿ, ನಂದೇ ಹಾಕೋ, ನಾನು ಇದನ್ನೇ ಹಾಕೋತೀನಿ ಅಂತ ಅಂದ್ಬಿಟ್ಟು. ಏನಿಲ್ಲ ಇದು ಚೆನ್ನಾಗೈತೆ ಬೇರೆದಾಕೋ. ನಾನೇ ಚೆನ್ನಾಗಿ ಕಾಣಿಸ್ಬೇಕು ಸ್ಟೇಜಲ್ಲಿ ಅಂದ್ರೆ ಅವಳು ಫನ್ನಿಯಾಗಿ ಹೇಳಿದ್ದದು. ಬಟ್ ಅವಳಿಗೆ ಅದೊಂದು ಇದೆ ಚಿಕ್ಕದಾಗಿ. ಆಮೇಲೆ ಜಗಪ್ಪನ ಯಾವಾಗ್ಲೂ ಬೈತಿರ್ತಾಳೆ, ಅವ್ನು ಯಾವ್ದಾದ್ರು ಚೆನ್ನಾಗಿಲ್ದೇ ಇರೋದು ಅಥವಾ ಇವಳು ಹಾಕಿರೋ ಬಟ್ಟೆಗೆ ಮ್ಯಾಚ್ ಆಗದೆ ಇರೋದೋ ಬಟ್ಟೆ ತಗೊಂಬಂದ್ರೆ ಅಲ್ಲೇ ಶಾಪಿಂಗ್ ಮಾಡಿಸಿ ಬೇರೆ ಬಟ್ಟೆ ಹಾಕಿಸ್ತಾಳೆ ಹೊರತು ಆ ಬಟ್ಟೆಲಿ ಅವ್ನಿಗೆ ಹತ್ಸಲ್ಲ. ನನ್ಗೆ ಆಚೆ ಕಡೆ ನೋಡೋ ಜನಕ್ಕೆ ನಾವಿಬ್ರು ಚೆನ್ನಾಗಿ ಕಾಣಿಸ್ಬೇಕು, ಯಾವ್ದಾವ್ದು ಹಾಕೊಂಬರ್ಬೇಡ ನೀನು ಅಲ್ಬೈತಾ ಇರ್ತಾಳೆ. ಸೋ ಕ್ಯೂಟ್ ಇವ್ರ ಮೇಡಮ್. ಯಾರಾದ್ರೂ ಅಲ್ಲ, ಯಾರಾದ್ರೂ ಗಿಫ್ಟ್ ಕೇಳೋರು ಹೆಂಗ್ ಕೇಳ್ತಾರೆ, ಏನು ನಿನ್ ಖುಷಿ ಏನಾರ ಕೊಡ್ಲಿ, ಇವಳು ಹಂಗ ನಂಗೆ ಪರ್ಟಿಕ್ಯುಲರ್ ನಂಗೆ ಇದೇ ಬೇಕು ಅಷ್ಟೇ, ಇದೇ ಬೇಕು ಅಂತ ಕೇಳಿಸ್ಕೊತಾಳ ಅವಳು. ಅಲ್ಲ ಇದ್ದಾಳೆ, ಅದನ್ನೇ ಕೊಟ್ಟಿದ್ದಾಳೆ, ಇದು ಬೇಕು ಅಂದ್ರೆ ಇದೇ ತರ ಸೇಮ್ ಅಂತ ಹೇಳಿದ್ರೆ. ಅಂದ್ರೆ ತುಂಬಾ ಒಂದು ಒಳ್ಳೆ ಸೀಕ್ರೆಟ್ ಏನಿದೆ ಅಂತಂದ್ರೆ, ಅವಳನ್ನ ಜನ ನೋಡಿರೋದೇ ತುಂಬಾ ರಗ್ಗಡ್ ಆಗಿ ಬಾಯ್ಬಡಿಕೆಯಾಗಿ. ಅಂದ್ರೆ ಅವಳು ಅಂತ ಅಂದ್ರೆ ಒಂದು ಜನಕ್ಕೆ ಪಿಕ್ಚರ್ ಬರೋದೇ ಅಯ್ಯೋ ಅಮ್ಮನ್ ಬಾಯ್ ಸರಿ ಇಲ್ಲ, ಬಾಯ್ ಹೆಂಗಾದ್ರೂ ಇದೆಯೇನೋ ಗೊತ್ತಿಲ್ಲ. ಶಿ ಹ್ಯಾಸ್ ಅ ವೆರಿ ಗುಡ್ ಆರ್ಟ್. ಯಾಕೆ ಅಂದರೆ ನಾನು ನೋಡಿದ್ದೀನಿ, ನಾವಾದರೂ ಕೂಡ ಎಷ್ಟೇ ಕ್ಲೋಸ್ ಇದ್ರೂ ಸಮ್ಟೈಮ್ಸ್ ಏನೋ ಒಂದು ಪ್ರಾಬ್ಲಮ್ ಬಂತು ಇವಾಗ ಸಡನ್ ಆಗಿ ಅಂತ ಅಂದಾಗ ಒಂದು ಕ್ಷಣಕ್ಕಾದ್ರೂ ಲೆಕ್ಕಾಚಾರ ಅನ್ನೋದಾದ್ರೂ ಅವಳು ಅದನ್ನ ಮಾಡಲ್ಲ. ನಾವು ಇದನ್ನ ಸುಮಾರು ಸರಿ ನಾನು ಸೂರಜ್ ಎಲ್ಲ ಮಾತಾಡುವಾಗ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಅವಳು ಹೆಂಗೆ ಅಂತ ಅಂದರೆ, ಫ್ರೆಂಡ್ಶಿಪ್ ಅಂತ ಬಂತು ಅಂತ ಅಂದರೆ, ಫ್ರೆಂಡ್ಸ್ ಅಂತ ಬಂತು ಅಂತಂದರೆ ಹಿಂಗೆ ಬಗದ್ ಕೊಡೋ ಅಷ್ಟು ಒಳ್ಳೆ ಮನಸ್ಸಿದೆ ಅವಳಿಗೆ. ಬಟ್ ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು, ಅವಳು ಎಷ್ಟೊಂದ್ ಸರಿ ಇಟ್ಸ್ ಲೈಕ್ ನಿಂಗೆ ತುಂಬಾ ಕಷ್ಟ ಇದೆ ಅಂತ ಅಂದಾಗ ಅವಳು ಕಾರ್ಡ್ನೇ ಹಿಂಗ್ ಬಿಸಾಕ್ಬಿಟ್ಟಿದ್ದಾಳೆ, ತಗೊಳ್ರ ಏನ್ ಬೇಕಾದ್ ತಗೊಂಡ್ಬಂದ್ರು, ಆಮೇಲೆ ಬೇಕಾದ್ರೆ ನಾವು ಅದನ್ನ ನೋಡ್ಕೊಳ್ಳೋಣ ಅನ್ನೋ ತರ. ಆ ತರದ್ ಒಂದ್ ಒಳ್ಳೆ ಮನ್ಸಿದೆ. ತುಂಬಾ ಜನಕ್ಕೆ ಅದ್ ಗೊತ್ತಿಲ್ಲ. ತುಂಬಾ ಜನ ಏನ್ ಗೊತ್ತಾ, ನಾವು ಮಾತಾಡ್ತೀವಿ ಬಾಯ್ ಬಡ್ಕಿ ತರ ಮಾತಾಡ್ತೀವಿ ಅಂದ ತಕ್ಷಣ ಹೋಗಿದೆ ಅಂದ್ರೆ ನಮ್ಮ ಔಟ್ಲುಕ್, ನಮ್ಮ ಅಪಿಯರೆನ್ಸ್, ನಮ್ಮ ಮಾತಿನ ಮೇಲೆ ಜಡ್ಜ್ ಮಾಡ್ತಾರೆ ಹೊರತು ಅವ್ರ ಬದುಕಲ್ಲಿ ಏನ್ ನಡೀತಿರುತ್ತೆ, ಅವ್ರ ಬದುಕಲ್ಲಿ ಅವ್ರ ಎಷ್ಟು ಜನಕ್ಕೆ ಏನ್ ಮಾಡ್ತಿದ್ದಾರೆ
ಅವ್ರ ಮನ್ಸ್ ಹೇಗಿದೆ ಅನ್ನೋದ್ರದ್ದು ಅರಿವು ಸುಮಾರು ಜನಕ್ಕೆ ಇರೋದೇ ಇಲ್ಲ. ಇರೋದೇ ಇಲ್ಲ. ಬಟ್ ಇನ್ನೊಂದೇನಂದ್ರೆ ಇನ್ನೊಂದೇನಂದ್ರೆ ಇವಳು ಮಂತ್ರಾಲಯಕ್ಕೆ ಪ್ರತಿ ವರ್ಷ ಕರ್ಕೊಂಡು ಹೋಗ್ತಾಳೆ ಆಯ್ತಾ. ಮುಂಚೆ ಎಲ್ಲ ನಾವು ಹೋದ್ಸತಿ ಶಿರ್ಡಿಗೆ ಹೋಗಿದ್ವಿ, ಫ್ಲೈಟ್ ಅಲ್ಲಿ ಹೋಗಿದ್ವಿ. ಬಟ್ ಅದಕ್ಕೂ ಮುಂಚೆ ಮಂತ್ರಾಲಯಕ್ಕೆ ಹೋಗಿದ್ವಿ. ಮಂತ್ರಾಲಯದಲ್ಲಿ ಹೆಂಗೆ ಅಂದ್ರೆ ಲೈಕ್ ಒಂದ್ ಟ್ರೈನ್ ಬುಕ್ ಮಾಡ್ತಾಳೆ, ಸಖತ್ತಾಗಿ ಬುಕ್ ಮಾಡ್ತಾಳೆ. ಅವಳೇ ಎಲ್ಲ ಟೇಕ್ ಕೇರ್ ಮಾಡೋದು ಅವಳೆ. ಎಕ್ಸ್ಟ್ರಾ ಏನಾದ್ರು ಅಮೌಂಟ್ ಬೇಕಾದ್ರೆ ಅವಳೇ ಹಾಕೋದು ಆಯ್ತಾ. ಅದೊಂಥರ ಸೇವೆ ತರ ಅವಳಿಗೆ, ಒಂಥರ ಪ್ರೀತಿ. ನಾವೆಲ್ಲರೂ ಹೋಗ್ತಿರ್ತೀವಿ, ಇಡೀ ಟ್ರೈನ್ ಅಲ್ಲಿ ಎಲ್ಲಂದ್ರಲ್ಲಿ ಬುಕ್ ಆಗಿರುತ್ತೆ. ಯಾವ ಬೋಗಿ ಅಂದ್ರೆ ಬೋಗಿ. ಸೊ ಫಸ್ಟ್ ಹತ್ತುತ್ತೀವಿ, ರಾತ್ರಿ ನೈಟ್ ಜರ್ನಿ ಅಲ್ವಾ. ಬೆಳಗಿನ ಜಾವ 5 ಗಂಟೆವರೆಗೂ ಎಲ್ಲರನ್ನೂ ಕೂರಿಸಿರ್ತಾಳೆ. ಬಂದಿಂಗ್ ಮಲ್ಗೋ ಅಷ್ಟೊತ್ತಿಗೆ ಇಳಿರಿ ಅಂದ್ಬಿಟ್ಟಿರ್ತಾರೆ. ಸೊ ಆ ತರ ಫೆಲ್ಲೋ ಇವಳು ಮಲ್ಗೋದಕ್ಕೆ ಟೈಮೇ ಸಿಗಲ್ಲ. ನಂಗೆ ಇಷ್ಟ, ನಂಗೆ ಎಲ್ಲಾರು ಹೋಗ್ಬೇಕಾದ್ರೆ ನಂಗೆ ದುಂಬಿ ತರ ಹೋಗ್ಬೇಕು, ಗಿಜ 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 ಅನ್ಬೇಕು. ಸುತ್ತಮುತ್ತ ಜನ 30 ಜನ ಮಿನಿಮಮ್. ನೀವ್ ಎಷ್ಟ್ ಜನ ಹೋಗ್ಬೋದು? ಒಂದ್ ಮಂತ್ರ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಎಷ್ಟ್ ಜನ? ನಾವು ಶಿರಡಿಗೆ 42 ಜನ ಹೋಗಿದೀವಿ ಗೊತ್ತಾ? ಫ್ಲೈಟ್ ಅಲ್ಲಿ ಶಿರಡಿಗೆ 42 ಜನ ಹೋಗಿದ್ವಿ. ಮತ್ತೆ ಇವಳು ಗಾಬ್ರಿ ಗುಂಡಮ್ಮ, ಹೆವಿ ಗಾಬ್ರಿ ಪರ್ಸನ್ ಅವಳು. ಅವಳನ್ನ ನೋಡಿದ್ರೆ ಏನೋ ಫುಲ್ ಧೈರ್ಯವಂತೆ ಅಂತ ಅನ್ಕೋಬಹುದು ಅಷ್ಟೇ. ಜಸ್ಟ್ ಹಿಂಗ್ ಮಲ್ಗಿರ್ಬೇಕಾರೆ ಎಷ್ಟೊಂದ್ಸರಿ ನನಗೆ ಎಪ್ಸಕ್ಕೆ ಭಯ ಆಗ್ತಿರ್ತಿತ್ತು. ಇವಳು ಏನಾರು ಎದ್ರುಕೊ ನಯನ ಮುಗೀತು. ಗಾಬರಿ ಆಗೋದೇ, ಫುಲ್ ಗಾಬರಿ ಅವಳಿಗೆ, ಎಲ್ಲದಕ್ಕೂ ಬಸ್ ಫೋಬಿಯಾ ಐತಿಯಲ್ಲ, ನನಗೆ ಟಚ್ ಫೋಬಿಯಾ. ನನಗೆ ಯಾರಾದ್ರೂ ಅಷ್ಟೇ, ನನಗೆ ಸುಮ್ನೆ ನಾನು ಹಿಂದೆಗಡೆ ಪಾಸ್ ಆಗ್ಬಿಟ್ಟು ಅಂದ್ಬಿಡ್ತೀನಿ ಹಂಗೆ. ಅವ್ರೇನೋ ಮಾಡಕ್ ಬಂದ್ರು, ನನ್ಗೆ ಏನೋ ಹೊಡೆಯಕ್ ಬಂದ್ರು, ನನಗೆ ಏನೋ ತರ ಫೀಲು. ನಂಗೆ ಅದೇನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಹಂಗೆ ಬಂದಿದೆ ನನಗೆ. ನಮ್ ಯಜಮಾನ್ ಹತ್ರ ಹೆಂಗ್ ಗೊತ್ತಾರೆ, ದೆವ್ವಾದಾಗ ಆಡ್ತಿಯಲ್ಲ, ನನಗೆ ಭಯ ಆಗ್ಬಿಡ್ತೀನಿ ನೋಡಿದ್ರೆ ಅಂತ ಅವರೇ ಎಷ್ಟೊಂದ್ಸರಿ ಬೈದ್ಬಿಟ್ಟಿದ್ದಾರೆ. ಅವ್ರು ಸುಮ್ನೆ ಆಫೀಸಿಗೆ ಹೋಗ್ಬೇಕಾದ್ರೆ ಹಿಂಗ್ ಬಟ್ಟೆ ಕೊಡೋದು ಅಂದಿರ್ತಾವ, ಏನೇ ಮಾಡ್ದೆ ನನ್ ಪಾಡಿಗೆ ನಾನು ಹೋಗ್ತಿದ್ದೀನಲ್ಲೇ ಅಂತಿರ್ತಾರೆ. ಏನೋ ಒಂಥರ ನನಗೆ ಒಂದ್ಸತಿ ಭಯ ಫೀಲ್ ಆಗ್ಬಿಡುತ್ತೆ. ಅಯ್ಯೋ, ಇದು ನನ್ಗೆ ಶಾಕ್. ಹೌದು, ನಯನಂಗೆ ಎಲ್ರೂ ಗಾಬರಿ ಪಡಿಸ್ತಾಳೆ. ಅವಳೆ ಸ್ವಲ್ಪ. ಮತ್ತೆ ಆರ್ಟಿಸ್ಟ್ ಅಂತ ಅಂದ್ರೆ ನಮ್ಗೆಲ್ರಿಗೂ ಒಂದ್ ಸಣ್ಣ ಜಲಸ್ ಅಂತ ಎಲ್ಲ ಇರುತ್ತೆ ಅಲ್ವಾ. ಬಟ್ ನಾನು ನಮ್ಮಲ್ಲಿ ನೋಡಿದ್ದು, ವಿ ಡೋಂಟ್ ಹ್ಯಾವ್ ದಟ್ ಜಲಸ್. ಇವಾಗ ನಾನ್ ಯಾವುದೋ ಒಂದು ಸ್ಟೇಜಲ್ಲಿ ಏನೋ ಒಂದು ಪರ್ಫಾರ್ಮ್ ಮಾಡಿದ್ದು ಇಷ್ಟ ಆಯ್ತು ಅಂದ್ರೆ ಇಮ್ಮಿಡಿಯೇಟ್ಲಿ ಬಂದ್ಬಿಟ್ಟು ಸಖತ್ತಾಗಿ ಆ್ಯಕ್ಟ್ ಮಾಡ್ದದ್ದು ಹೆಂಗಿತ್ತು ಗೊತ್ತಾ. ಇವಾಗ ಅವಳ್ದು ಯಾವುದೋ ಒಂದು ಆ್ಯಕ್ಟ್ ಮಾಡ್ತಿದ್ದಾಳೆ ಅಂತ ಅಂದರೆ ನಾನು ಎಷ್ಟೊಂದು ಸರಿ ಹಿಂಗೆ ಕೂತ್ ನೋಡಿದ್ದೀನಿ. ಬಿಕಾಸ್ ಐ ಅಡ್ಮೈರ್ ದಟ್. ಅವಳು ಅದು ಮಾಡೋದನ್ನೆಲ್ಲ ನಾನು ಇಷ್ಟಪಡ್ತೀನಿ. ಏನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಗುರು, ಈ ಥರ ನಾನೊಂದು ಕಲಿಬೇಕು ಅನ್ನೋ. ಬಟ್ ತುಂಬ ಜನದಲ್ಲಿ ಅದಿಲ್ಲ. ಅಂದರೆ ಯಾರೋ ಒಬ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅಂದರೆ ಅದನ್ನು ಒಪ್ಕೊಳ್ಳಲ್ಲ. ತುಂಬ ಓವರ್ ಆ್ಯಕ್ಟಿಂಗ್ ಅಂತ ಅನ್ನಿಸ್ತು, ಹಾಗೆ ಹಿಂಗೆ ಅಂತ. ಬಟ್ ನಾನು ಇವಳಲ್ಲೂ ನೋಡಿಲ್ಲ, ಅವಳಲ್ಲೂ ನೋಡಿಲ್ಲ. ಇಟ್ಸ್ ಲೈಕ್ ಏನೋ ಒಂದು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ಸಖತ್ತಾಗಿ ಮಾಡಿದೆ ನೀನು ಇವತ್ತು ಅಂತ ಬಂದು ಹೇಳೋದನ್ನ ಅಪ್ರಿಷಿಯೇಟ್ ಮಾಡೋ ಗುಣ ಎಲ್ಲರಲ್ಲೂ ಇದೆ. ಒಳ್ಳೆಯದು. ನೋಡಿಲ್ಲ ನಾವು 3 ಜನನು ನನ್ನ ವಾಣಿಗೆ ಯಾವಾಗ್ಲಾರ ಮೆಸೇಜ್ ಮಾಡ್ಬೇಕಾದ್ರೆ ಸ್ಕಿಟ್ಟಲ್ಲಿ ಒಂದು ಪರ್ಟಿಕ್ಯುಲರ್ ಡೈಲಾಗ್ ಇದೆ. ಗಂಡ ಪಕ್ಕದ ಮನೆ ಹೆಂಡತಿ ಜೊತೆ ಡಾನ್ಸ್ ಮಾಡ್ತಿರ್ತಾನೆ, ಹೆಂಡತಿಗೆ ಜೆಲ್ಲಸ್ ಆಗ್ಲಿ, ಅವಳು ಒಳಗಡೆ ಇರೋ ಎಮೋಷನ್ಸ್ ನ ತೋರಿಸ್ಲಿ ಅಂತ. ಅವಾಗ ಇವಳು ಆಚೆಗಡೆ ಬಂದ್ಬಿಟ್ಟು ಸುಮ್ನೆ ಕುತ್ಕೊಂಡೆ, ರೀ ನಿಂಗೇನು ಅನಿಸ್ತಾ ಇಲ್ವೇನೆ ರೀ, ನೀವಿಬ್ರು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತೀರಾ, ಇನ್ನೂ ಏನೇನ್ ಬರುತ್ತೆ ಮಾಡ್ರಿ ನೋಡ್ತೀನಿ. ತುಂಬಾ ಇನ್ನೋಸೆಂಟ್ ಆಗಿ ಹೇಳ್ತಾಳೆ. ನಂಗೆ ಸಖತ್ ಇಷ್ಟ. ನಂಗೆ ತುಂಬಾ ತಲೆ ಕೆಟ್ಟ ತಿರುಗಿದಾಗ ನಾನು ಅವಳಿಗೆ ಮೆಸೇಜ್ ಮಾಡೋದು, ವಾಣಿ ಆಕ್ಚುಲಿ ಅವಳ ನನ್ನ ಚಿನ್ನು ಮರಿ ಅಂತ ಏನೇನೋ ಕರೀತಿರ್ತಾಳೆ, ನನ್ನ ಅರಗಿಣಿ ಹಂಗಿಂಗೆ ಏನೋ ತುಂಬಾ ಏನೋ ಸಿನಿಮ್ಯಾಟಿಕ್ ಆಗೆಲ್ಲ ನಾನು ಹೊಗಳ್ತಿರ್ತಾಳೆ ಅವಳು. ನನ್ನ ಅರಗಿಣಿ ಊಟ ಮಾಡ್ದ ಮುದ್ದು ಬಂಗಾರಿ. ಅದು ಯಾಕೆ ಅಂದ್ರೆ ಅವಳು 2-3 ಸ್ಟೇಟಸ್ ಹಾಕ್ತಿರ್ತಾಳೆ ಯಾವಾಗ್ಲೂ. ಇಟ್ಸ್ ಲೈಕ್ ಆ ಸ್ಟೇಟಸ್ ಎಲ್ಲ ಒಂಚೂರು ಬೋರಿಂಗ್ ಆಗಿರುತ್ತೆ, ಇಲ್ಲ ಪ್ಯಾಥೋ ಇರುತ್ತೆ. ಯಾಕೆ ಇದೆಲ್ಲ ಆಗ್ತೀಯಾ ಅಂತ ಅಂದ್ಬಿಟ್ಟು ನಾನು ಬೈತಿರ್ತೀನಿ. ನೋಡು, ಯಾರಾದ್ರೂ ಕೇರ್ ಮಾಡೋರಿಲ್ಲ ಅಂತಂದ್ರೆ ನಾನಿದ್ದೀನಿ, ಯಾರಿಲ್ಲ ಅನ್ಕೋಬೇಡ. ಡೂ ಯು ಎವರ್ ಫೆಲ್ಟ್ ನೈನಾ ಅಂದ್ರೆ ನಮ್ಗೆ ಇನ್ನೂ ಕೇರ್ ಮಾಡೋ ಅವರು ಅಂದ್ರೆ ಎವರ್ ಅಲ್ಲ, ಐ ಫೀಲ್ ಎವ್ರಿ ಡೇ ಅಲ್ವಾ. ಐ ಫೀಲ್ ಎವ್ರಿ ಡೇ. ನನಗೆ ಒಂದೇನ್ ಗೊತ್ತಾ, ತುಂಬಾ ಚಿಕ್ಕ ವಯಸ್ಸಿಂದ ಅನ್ಸುತ್ತೆ, ನಂಗೆ ಚಿಕ್ಕ ವಯಸ್ಸಿಂದಾನು ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳ್ದು ನಂಗೆ ಹಿಂಗ ಅನ್ಸ್ಬಿಡುತ್ತೆ ಅಂತಂದ್ರೆ, ಈಗ ಯಾರು ನನಗೆ ವಾಣಿ ಅವ್ರ ಅಮ್ಮನ ಮೇಲೆ ಸಖತ್ ಲವ್. ಲಿಟ್ರಲಿ ಅವ್ರ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಡ್ತಾರೆ ವಾಣಿಗೆ. ಎಲ್ಲಿದ್ಯವ, ಎಷ್ಟೊತ್ತಿಗೆ ಬತ್ತೀಯ ಮಗ, ಮಳೆ ಬತ್ತೈತ್ ಕಣೆ, ಹುಷಾರಾಗಿ ಬರೇ ಅಂತ ಹಂಗೆಲ್ಲ ಅಂತಿರ್ತಾರಲ್ಲ. ನಂಗೊಂದು ತುಂಬಾ ಒಂಥರ ಅನ್ಸ್ಬಿಡುತ್ತೆ. ನಂಗೆ ಅವ್ರ ಅಮ್ಮನ ಜೊತೆ ಮಾತಾಡ್ತಿದ್ರೆ ನಂಗೆ ಕಣ್ಣಂಚ ನೀರು ತುಂಬ್ಕೊಂಡ್ಬಿಡುತ್ತೆ, ಅಷ್ಟು ಇದ್ ಮಾಡ್ತಿರ್ತಾರೆ. ನಂಗೆ ಆ ಥರ ನನ್ನನ್ನು ಯಾರಾದ್ರು ನಮ್ಮನೇಲಿ ಹೆಂಗೆ ಗಂಡ್ ಮಗು ಅವಳೆಲ್ಲಿದ್ರು ಜೇಸ್ಕೊಬತ್ತ ಬಿಡು ನಂಗೆ ಬಿಟ್ಬಿಡ್ತಾನ. ನೋ, ನನಗೆ ಹಂಗಿಲ್ಲ. ನನಗೂ ಕಾಲ್ ಮಾಡಬೇಕು, ಊಟ ಮಾಡಿದ್ಯಾ ಅಮ್ಮ, ಏನ್ ಮಾಡ್ತಿದ್ಯಾ ಕಂದ, ಚೆನ್ನಾಗಿದ್ಯಾ, ಆರೋಗ್ಯವಾಗಿ, ನಂಗೆ ಕೇಳಬೇಕು, ಪ್ರತಿದಿನ ಕೇಳಬೇಕು. ಆಮೇಲೆ ನಾನು ಡೈಲಿ ಮಾಡೋ ಸ್ಟುಪಿಡ್ ಶಿಟ್ಸ್ನೆಲ್ಲ ಹೇಳ್ಬೇಕು ನಾನು ಅವ್ರಿಗೆ. ಹಿಂಗಾಯ್ತು, ಇವತ್ತು ಹಂಗೆ ಮಾಡಿದೆ, ಈ ಕಿತಾಪತಿ ಮಾಡಿದೆ, ಈ ಕಕ್ಕ ತಿನ್ನೋ ಕೆಲಸ ಮಾಡಿದೆ, ಇದನ್ನೆಲ್ಲ ಹೇಳ್ಬೇಕು ನಾನು. ಬಟ್ ಇವಾಗ ಯಾರು ಹಂಗೆ
ಕೇಳಲ್ಲ ಯಾರು ಇಲ್ಲ, ಯಾರಿಗೂ ಹಂಗೆಲ್ಲ ಕೇಳಲ್ಲ. 500 ಕೊಡು, ನಾನೇ ಅದ್ phone ನಿಜ. ಮಾಡ್ತೀನಿ. 500 ರೂಪಾಯಿ ಕೊಟ್ಟು ನಿನಗೆ ಯಾಕೆ ಹೇಳೋ ಅವಶ್ಯಕತೆ, ನನಗೆ ಅದಕ್ಕೆ ವಾಣಿ ಇದ್ದಾಳು ಫ್ರೀ ಆಗಿ ಮಾಡ್ತೀನಿ ಅಂತ ಹೇಳಿದ. ನೀನೇ ಮಾಡು. ಅದು ಆಕ್ಚುಲಿ ನಿಜ. ಎಸ್ಪೆಷಲಿ ನಮ್ಮನ್ನ ಏನೋ ಕಾಮಿಡಿ ಝೋನಲ್ಲಿ ಅಥವಾ ಕಾಮಿಡಿ ಆಕ್ಟರ್ಸ್ ಅಂತ ಕಾರಣಕ್ಕೆ ನಮ್ಮನ್ನ ಹಂಗೆ ಜಡ್ಜ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಮತ್ತು ನಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲೂ ಅದು ನಡೆಯುತ್ತೆ. ಅಂದರೆ ನಾವೊಂಚೂರು ಟಾಮ್ ಬಾಯ್ ಥರ ಇರ್ತೀವಿ. ಟಾಮ್ ಬಾಯ್ ಥರ ಇದ್ದೀವಿ ಅಂತಂದರೆ ನಮಗೆ ಭಾವನೆಗಳಿಲ್ಲ ಅಂತ ಅರ್ಥ ಅಲ್ಲ. ಇಟ್ಸ್ ಆಲ್ಸೋ ಒನ್ ಆಫ್ ದ ಸರ್ವೈವಲ್ ಟ್ಯಾಕ್ಟಿಕ್ಸ್ ಅಲ್ವಾ? tactic ಅದೇ ಅದು. ತುಂಬಾ ಹಿಂಗೆ ಇದ್ರೆ ಆಕ್ಚುಲಿ ತುಳ್ದಾಕ್ಬಿಡ್ತಾರೆ, ಹೊಸ್ಕಾಕ್ಬಿಡ್ತಾರೆ. ನಾವು ಜೋರಾಗಿದ್ದಾಗ ಮಾತ್ರ ಅಯ್ಯೋ ಬೇಡಪ್ಪ ಸಹವಾಸಕ್ಕೆ ಅಲ್ಲಿಗೆ ಹೋಗೋದ್ ಬೇಡ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡಿರೋಣ ಅಂತಾರೆ. Everywhere. ಅಂದ್ರೆ ಎಲ್ಲ ಅಂದ್ರೆ ಸಿನಿಮಾದಲ್ಲೇ ಹಿಂಗೆ ಇದ್ರಲ್ಲೇ ಹಂಗೆ ಇಂಡಸ್ಟ್ರಿ ಅಲ್ಲ, ಪ್ರಪಂಚನೇ ಹೆಂಗಿದೆ. ತುಂಬಾ ಸ್ಮೂತ್, ತುಂಬಾ ಇದು ಅಂದ್ರೆ ಅವ್ರಿಗೆ ತುಂಬಾ ಸಾಕಷ್ಟು ಜನಕ್ಕೆ ಅನುಭವ ಆಗಿರುತ್ತೆ, ಹೊಸ್ಕಾಕ್ಬಿಟ್ಟಿರ್ತಾರೆ. ತುಂಬಾ ಸ್ಮೂತ್ ಆಗೋ ಅಥವಾ ತುಂಬಾ ಬೇರೆ ರೀತಿಯಲ್ಲೋ ನಾವು ಗರ್ಲಿ ಆಗಿದ್ವಿ ಅಂದ್ರೆ ಯೂಸ್ ಮಾಡ್ಕೊಳ್ಳೋರು ಜಾಸ್ತಿ. ಅಂದ್ರೆ ಏನಾಗತ್ತೆ ಗೊತ್ತಾ, ನನ್ನ ತಲೆಯಲ್ಲಿ ಏನಿದೆ ಅಂದ್ರೆ ನಾವು ವಾರಿಯರ್ಸ್ ತರ ಯಾವಾಗ್ಲೂ ನಿಂತಿರ್ತೀವಿ. ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಯುದ್ಧ ಆದ್ಮೇಲೆ ಅಂತೀವಲ್ಲ, ಆ ಟೈಮಲ್ಲಿ ನಮಗೆ ಯಾರಾದ್ರೂ ಬೇಕು. ಓಕೆ ಸುಸ್ತಾಗಿದ್ಯಾ ನಡಿ ನಾನು ಹೆಲ್ಪ್ ಮಾಡ್ತೀನಿ, ಯಾರಾದ್ರೂ ಬೇಕು. ಯಾವಾಗ್ಲೂ ನೀವು ಎದೆ ಸೆಟ್ಟಿಸ್ಕೊಂಡು ನಿಲ್ಲಕ್ಕಾಗಲ್ಲ ಅಲ್ವಾ, ಯಾವಾಗ್ಲೂ ಯು ಕಾಂಟ್ ಫೈಟ್ ಅಲ್ವಾ. ನೈನಾ, ಟ್ರಸ್ಟ್ ಮೀ, ಮೋಸ್ಟ್ ಆಫ್ ದ ವುಮೆನ್ ಯಾರ್ಯಾರು ಅಂದ್ರೆ ವರ್ಕಿಂಗ್ ಇರ್ಲಿ ಅಥವಾ ಮನೇಲಿರೋರಾಗಿರ್ಲಿ, ಸುಮಾರು ಜನ ಅಂದ್ರೆ ಆಂಬಿಷಿಯಸ್ ಹೆಣ್ಮಕ್ಳು, ಸುಮ್ನೆ ಕುತ್ಕೊಂಡು ಬೇರೆ ಹೆಣ್ಮಕ್ಳ ಮೇಲೆ ಮಾತಾಡೋರು ಹೇಳ್ತಿಲ್ಲ, ಅವರು ಏನಾದ್ರು ಮಾಡ್ಬೇಕು ಅನ್ನೋ ಎಲ್ಲ ಆಂಬಿಷಿಯಸ್ ಎಲ್ರಿಗೂ ಬೇಕಾಗ್ತಾರಕ್ಕ. ಹೇಗಿದ್ಯಾ ಅಂತ ಯಾರಾದ್ರೂ ಒಬ್ರು ಕೇಳ್ಬೇಕು, ಎಲ್ರಿಗೂ ಅದಂತ ಫೀಲ್ ಇರುತ್ತೆ. ಹೇಗಿದ್ಯಾ, ಖುಷಿಯಾಗಿದ್ಯಾ, ಯಾರಾದ್ರೂ ಒಬ್ರು ಕೇಳ್ಬೇಕು ಅನ್ನೋ ಫೀಲ್ ಎಲ್ರಿಗೂ ಇರುತ್ತೆ. ಡೆಫಿನೆಟ್ಲಿ ಅದು ಡಿಪೆಂಡೆಂಟ್ ಅಂತ ಅಲ್ಲ. ಈಗ ಕೆಲವ್ರು ಏನಂತ ಅಂತಾರೆ ಅಂದ್ರೆ ಇವಾಗ ಬಾಯ್ ಫ್ರೆಂಡ್ ಆಗಿರ್ಬೋದು ಅಥವಾ ಬೇರೆಯವ್ರಾಗಿರ್ಬೋದು, ನನ್ನನ್ನು ಕೇರ್ ಮಾಡೋರು ಬೇಕು ಅಂದಿದ ತಕ್ಷಣ ಯು ಆರ್ ವೆರಿ ಮಚ್ ಡಿಪೆಂಡೆಂಟ್ ಆನ್ ಮೀ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಇಟ್ಸ್ ನಾಟ್ ಡಿಪೆಂಡೆನ್ಸಿ. ಇವಾಗ ಫಿನಾನ್ಷಿಯಲಿ ಪ್ರಾಬ್ಲಮ್ ಬಂದರೆ ಎದೆ ತಟ್ಟಿಸಿ ನಿಂತು ಅದಕ್ಕೆ ಎದುರಾಗಿ ಏನೋ ಒಂದು ಸ್ಟ್ರಗಲ್ ಮಾಡಿ ಅದನ್ನು ಎದುರಿಸೋ ಧೈರ್ಯ ನಮಗಿರುತ್ತೆ. ಬೇರೆ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಬಂತ ಅದು ಧೈರ್ಯ ಇರುತ್ತೆ. ಬಟ್ ಎಮೋಷನ್ಸ್ ಅಂತ ಬಂದಾಗ ಈವನ್ ಎವ್ರಿಬಡಿ ವಾಂಟ್ಸ್ ದಟ್ ಸಪೋರ್ಟ್, ಎಮೋಷನಲ್ ಸಪೋರ್ಟ್ ಅಂತ ಅಂದ್ಬಿಟ್ಟು ಇಂಡಿಪೆಂಡೆಂಟ್ ಆಗ್ಬಿಟ್ಟಿದೀವಿ ಹೆಣ್ಮಕ್ಳು. ಹೌದು, ನಿನ್ನಿಂದ ನಂಗೆ ದುಡ್ಡು ಬೇಡ, ನಾನೇ ದುಡ್ಕೋತೀನಿ ಲಕ್ಷಗಟ್ಲೆ, ನಂಗೇನ್ ಖರ್ಚಿಗೆ ಬೇಕೋ ಬೇಕಾದ್ರೆ ಮನೆ ನಿಭಾಯಿಸೋಷ್ಟು ನಾನೇ ದುಡ್ಕೊಂತಿದ್ದೀನಿ. ಆಯ್ತಾ, ನನ್ನ ಕೆಲಸ ನಾನೇ ಮಾಡ್ಕೊತಿದ್ದೀನಿ, ರೆಸ್ಪಾನ್ಸಿಬಿಲಿಟಿ ನಾನೇ ತಗೊಂತಿದ್ದೀನಿ. ಸೊ ನನಗೆ ನೀನ್ ಬೇಕಾಗಿರೋದು ಎಮೋಷನಲ್ ಸಪೋರ್ಟ್ ಅಷ್ಟೇ. ಇನ್ನೇನಕ್ಕೂ ಬೇಡ ಅಂದ್ರೆ ವುಮೆನ್ ಇತ್ತೀಚೆಗಂತೂ ಅದು ಬೇಡಿಕೆ ಆಗಿಲ್ಲ. ಇಟ್ ಬಿಕೇಮ್ ಲೈಕ್ ಅ ಕ್ರೇವಿಂಗ್ ಎಲ್ಲಾರ್ಗು. ಬೇಕೇ ಬೇಕು ನನಗೆ ಅನ್ನೋ ತರ ಆಗ್ಬಿಟ್ಟಿದೆ. ಸೊ ಪೀಪಲ್ ಆರ್ ಸೋ ಮೆಕ್ಯಾನಿಕಲ್ ಇವಾಗ. ನಾವು ಜಾಸ್ತಿ ಕೇಳಿದ್ರೆ ಏನ್ ಹಿಂಗಿದ್ಯಾ, ಇಷ್ಟು ಡಿಮಾಂಡ್ ಮಾಡ್ತೀಯಾ ನೀನು, ಹಂಗೆ ಹಿಂಗೆ ಅಂತಾರೆ. ಆಮೇಲೆ ಸಖತ್ ಇರಿಟೇಟಿಂಗ್ ಫೀಲ್ ನಿಂದು, ಒಂಥರ ಹಿಂಸೆ ತರ ಫೀಲ್ ಮಾಡ್ತಿರ್ತಾರೆ. ಇರು ಪಾಪ ಅವಳು ನನ್ನ ಹತ್ರನೇ ಬಂದು ಯಾಕೆ ಕೇಳ್ತಾಳು ಗುರು, ಅವಳಿಗೆ ಏನೋ ಒಂದು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ನಿನ್ ಜೊತೆ ನಾನು ಎಮೋಷನಲಿ ಕನೆಕ್ಟ್ ಆಗಿದ್ದೀನಿ ಇಡಿಯಟ್, ಅದಕ್ಕೋಸ್ಕರ ನಿನ್ನ ಹತ್ರ ಬಂದು ಕೇಳ್ತೀನಿ. ಆಮೇಲೆ ಇನ್ನೊಂದೇನಂದ್ರೆ, ಈಗ ಯಾರಿಗೂನು ಯಾರಾದ್ರೂ ಬಂದು ಪ್ರಾಬ್ಲಮ್ಗಳು ಹೇಳ್ಕೊಂಡ್ರೆ ಸಮಾಧಾನವಾಗಿ ಕೇಳೋ ಅಂತ ತಾಳ್ಮೆನೇ ಇಲ್ಲ. ಪಟ್ಟಂತ ಅದ್ ನನಗೂ ಆಗಿತ್ತು, ನನಗೂ ಹಿಂಗೆ ಆಗಿತ್ತು, ಆಮೇಲೆ ಪೂರ್ತಿ ಹೇಳಕ್ಕೂ ಬಿಡಲ್ಲ. ಡೂಡ್ ವೇಟ್, ನಾನು ನಿನ್ನ ಹತ್ರ ನನ್ನ ವಲ್ನರಬಿಲಿಟಿ, ನನ್ನ ಅಸಹಾಯಕತೆನ ತೋರ್ಸ್ಕೊಳಕ್ ಬಂದಿದ್ದೀನಿ. ಸೊ ಪ್ಲೀಸ್ ತೋರ್ಸ್ಕೊಳಕ್ ಬಿಡು. ತುಂಬಾ ಸಲ ಅನ್ಸುತ್ತೆ ಅದು, ವೆದರ್ ಇಟ್ ಇಸ್ ಮೇಲ್ ಆರ್ ಫೀಮೇಲ್. ಅಯ್ಯೋ, ಇನ್ನೂ ತುಂಬಾ ಜನ ಕೇಳೋದು ನೋಡಿದೀರಾ ನೀವು. ನನಗೆ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿ ಏನು ಪ್ರಾಬ್ಲಮ್ ಏನು ಹೇಳು, 10 ನಿಮಿಷ ಇದೆ ನಾನು ಹೋಗ್ಬೇಕು ಬೇಗ, ಏನು ಹೇಳು ಪ್ರಾಬ್ಲಮ್. ಗುರು, ನಾನು ದಿನ ನ್ಯೂಸ್ ಹೇಳ್ತಿಲ್ಲ, ನಾನು ರೇಷನ್ ಕೇಳ್ತಾ ಇಲ್ಲ ನಿನಗೆ. ಏನು ಹೇಳು, ನಂಗೆ ಹೋಗಕ್ಕೆ 10 ನಿಮಿಷ ಟೈಮ್ ಇದೆ, ಬೇಗ ಹೇಳೋದೇನು, ಇಷ್ಟೇನಾ? ಹೌದು, ನಿದ್ದಿದ್ದೆ ದಿನ ಅಂದ್ಬಿಟ್ಟು ಟಾಟಾ ಬಾಬೆ. ಇಲ್ಲ, ನಾನು ನನ್ನ ಫ್ರೆಂಡ್ಸಲ್ಲಿ ಒಂದಷ್ಟು ಜನನ ಕೇಳಿದಾಗ ಗೊತ್ತಾಗಿದೆ, ಇಟ್ಸ್ ಲೈಕ್ ಅವರಿಗೆ ಬಾಯ್ ಫ್ರೆಂಡು ಇರ್ತಾರೆ, ಲವಲ್ಲಿ ಒಂದು ರಿಲೇಶನ್ಶಿಪ್ಪಲ್ಲಿ ಇದ್ರೂ ಶಿ ಹ್ಯಾವ್ ಫೆಲ್ಟ್ ಲೋನ್ಲಿ. ಸರಿ ಯಾಕೆ ಹಂಗೆ ಅಂತ ಯೋಚನೆ ಮಾಡಿದಾಗ ಜನದ ಮಧ್ಯೆ ಇದ್ರೂ ಒಬ್ಬಂಟಿ ಆಗಿರೋ ಅಂತದ್ದು ಇದೆ. ಹಂಗಿರ್ತಾರೆ ತುಂಬಾ ಜನ ಹೆಣ್ಮಕ್ಳಿಗೆ ಅದಾಗ್ತಿದೆ ಇವಾಗ ನಾನು ಒಂದ್ಸತಿ ಕೇಳಿದೆ, ನಿನ್ ಬಾಯ್ ಫ್ರೆಂಡ್ ನಿನ್ಗೆ ಎಲ್ಲಾನು ತಂದು ಕೊಡ್ತಾನೆ, ಖರ್ಚು ಮಾಡ್ತಾನೆ, ನೀನ್ ಎಲ್ಲಿಗಾದ್ರೂ ಹೋಗ್ಬೇಕು ಬರ್ಬೇಕು ಅಂದಾಗ ಡ್ರಾಪು ಮಾಡ್ತಾನೆ, ಪಿಕಪ್ಪು ಮಾಡ್ತಾನೆ, ಹಂಗಿದ್ರು ವೈ ಆರ್ ಫೀಲಿಂಗ್ ಲೋನ್ಲಿ ಅಂತ ಅಂದಾಗ ಶಿ ಟೋಲ್ಡ್ ಡ್ರಾಪ್ ಪಿಕಪ್ ರ್ಯಾಪಿಡೋದನು ಮಾಡ್ತಾನೆ. ಎಮೋಷನಲ್ಸ್ ಎಕ್ಸಾಕ್ಟ್ಲಿ ತಂದ್ಕೊಡೋದಕ್ಕೆ ಆನ್ಲೈನ್ ಡೆಲಿವರಿಯಲ್ಲೂ ನಾನು ತರಿಸ್ಕೋಬಹುದು.
ದುಡ್ಡು ಗುರು, ನಾನು ಕೆಲಸ ಮಾಡಿದ್ರೆ ನನಗೂ ದುಡ್ಡು ಬರುತ್ತೆ. ಬಟ್ ಎಮೋಷನ್ಸ್ ಯಾರ ಹತ್ರ ಹೋಗ್ಲಿ? ಎಮೋಷನ್ಸ್ ಸಪೋರ್ಟ್ ಇಲ್ಲದೆ ನಾನು ಲೋನ್ಲಿ ಫೀಲ್ ಆಗ್ತಾ ಇದ್ದೀನಿ ಅಂತ. ಬಟ್ ತುಂಬ ಜನ ಹುಡುಗಿರು ಇಂಡಿಪೆಂಡೆಂಟ್ ಆಗಿದ್ದೋ ಅಥವಾ ಹುಡುಗರು ಅಂತಾರೆ ಕೈ ಕೊಟ್ಟೋಗ್ತಾರೆ, ಹುಡುಗಿರು ಕೈ ಕೊಟ್ಟೋಗ್ತಾರೇನೋ. ನೀನು ಎಮೋಷನ್ಸ್ ಕೊಡೋದನ್ನ ನಿಲ್ಲಿಸ್ತೀಯ, ಅವ್ರ ಜೀವನನ ಅವರು ಸೆಲ್ಫ್ ಕೇರ್ ಮಾಡೋದನ್ನ ಶುರು ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಹೊರಟೋಗ್ತಾರೆ ಅಷ್ಟೇ. ಹುಡುಗರಿಗೆ ಹುಡುಗಿರು ಕೈ ಕೊಟ್ಟು ಹೋಗಿರೋದಕ್ಕೆ ರೀಸನ್ ಬರೀ ಎಮೋಷ್ನಲ್ ಸಪೋರ್ಟ್ ಇಲ್ಲ ಅನ್ನೋದು ಒಂದೇ ಬಿಟ್ರೆ, ಹುಡುಗಿರಿಗೆ ಕೈ ಕೊಟ್ಟು ಹೋಗೋದಕ್ಕೆ ಬೇಜಾನ್ ರೀಸನ್ಸ್ ಇದ್ದಾರೆ. ಹೌದು. ರಾಮಶ ಮಾವದಲ್ಲಿ ಸೇಮ್ ಸಿಚುವೇಶನ್ ಬರುತ್ತೆ. ಅವಾಗ ಮಾವ ಮೇಡಮ್ ಹೇಳ್ತಾರೆ ಗೊತ್ತಾ, ಅದಕ್ಕೆ ಆ ಮಿಷಿನ್ ಬಂದಿದೆ, ಈ ಮಿಷಿನ್ ದಡ್ಡಿ ಬೆಡ್ರೂಮ್ಗೆ ಇನ್ನೂ ಯಾವ ಮಿಷಿನ್ ಬಂದಿಲ್ಲ, ಸ್ವಲ್ಪ ತಲೆಯಲ್ಲಿ ಇಟ್ಕೋ ಇದನ್ನ, ನೀನ್ ಸ್ವಲ್ಪ ಸೋಷಿಯಲ್ ಆಗು, ದಡ್ಡಿ ತರ ಇರ್ಬೇಡ ನೀನು, ಮೆಷಿನ್ ತರ ಆಗ್ತಿದ್ಯಾ ನೀನು ಹ್ಯೂಮನ್ ಆಗು ಫಸ್ಟ್, ಅವಾಗ ನಿನ್ ಗಂಡ ನಿನ್ನ ಹತ್ರ ಹೇಳ್ತಾರೆ ಗೊತ್ತಾ. ಹಂಗೆ ಹೆಣ್ಮಕ್ಳಿಗೆ ವಿ ನೀಡ್. ಬಟ್ ಟಚ್ ಲಕ್ಕಿಲಿ ನನ್ ಗಂಡ ಯಾವತ್ತೂ ನನ್ಗೆ ಮದ್ವೆ ಆದಾಗಿದೆ ಆತರ ಫೀಲೇ ಮಾಡ್ಸಿಲ್ಲ. Emotionally ತುಂಬಾ support ಮಾಡ್ತಾರೆ. It's friendship also. ಫ್ಯಾಮಿಲಿ ನನ್ಗೆ ನನ್ನ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಇದಾಗುತ್ತೆ. ನಂದೇ ಏನಾದ್ರು ಮಾತಾಡಿದ್ರೆ ಓ ನನ್ ಗಂಡನಿಂದನೇ ಎಲ್ಲಾ ಸಿಗಕ್ ಚಾನ್ಸ್ ಇಲ್ಲ, ಒಬ್ಬ ಪರ್ಸನಿಗೆ ಎಲ್ಲ ಕೊಡೋಕೆ ಚಾನ್ಸ್ ಇಲ್ಲ. ಸಿಗ್ತಿದೆ ನಾ ಹೇಳ್ತಿರೋದು ಅಂದ್ರೆ ಬಿಟ್ಬಿಟ್ಟಿದ್ದಾರೆ. ಬಿಡು ಮದ್ವೆ ಮಾಡ್ಕೊಟ್ಟಾಯ್ತಲ್ಲ ಬಿಡು. ಆಮೇಲೆ ಮದ್ವೆಗಿಂತ ಮುಂಚೆನೆ ಅವಳು ಇಂಡಿಪೆಂಡೆಂಟ್ ಆಗಿದ್ಲು, ಈಗೇನ ಅವನ ಮೇಲೆ ಡಿಪೆಂಡ್ ಆಗಲ್ಲ ಬಿಡು. ಮೋಸ್ಟ್ ಆಫ್ ದ ವುಮೆನ್ ಆರ್ ಸಫರಿಂಗ್ ಎಲ್ಲ ಇಶ್ಯೂಸ್ ಇಂದ. ಫ್ರೆಂಡ್ಶಿಪ್ ಅಲ್ಲಿ ಏನ್ ಗೊತ್ತಾ, ನನ್ಗೆ ಇದು ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿರೋದು. ಇವಾಗ ನಾನು ಇದಕ್ ಮುಂಚೆ ಕಾಲೇಜ್ ಡೇಸ್ ಅಲ್ಲಿ, ಸ್ಕೂಲ್ ಡೇಸ್ ಅಲ್ಲಿ ಯಾವಾಗ್ಲೂ ಒಂದು ಗ್ಯಾಂಗ್ ಆಫ್ ಫ್ರೆಂಡ್ಸ್ ಜೊತೆನೆ ಬೆಳೆದು ಬಂದಂತ ಹುಡುಗಿ ಅಲ್ವಾ. ಸ್ಕೂಲ್ ಫ್ರೆಂಡ್ಸ್ ಏನ್ ಅನ್ಕೊಂತಾರೆ, ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಿಪ್ಗೋ ಎಲ್ಗೋ ಹೋದಾಗ ಏನ್ ಅನ್ಕೊಂತಾರೆ, ಅವಳಿಗೆ ಕಾಲೇಜ್ ಫ್ರೆಂಡ್ಸ್ ಬೇಜಾನಿದ್ದಾರೆ ಎಂಜಾಯ್ ಮಾಡೋದಕ್ಕೆ, ನಾವೇ ಏನು ಅವಶ್ಯಕತೆ ಇಲ್ಲ, ಸ್ಕೂಲ್ ಫ್ರೆಂಡ್ಸ್ ಕರೆಯೋದು ಬಿಟ್ಬಿಡ್ತಾರೆ. ಕಾಲೇಜ್ ಫ್ರೆಂಡ್ಸ್ ಅನ್ಕೊಂತಾರೆ ಇವಳು ಇಂಡಸ್ಟ್ರಿಗೆ ಹೋದ್ಮೇಲೆ ಸೆಲೆಬ್ರಿಟಿ ಆದ್ಮೇಲೆ ನಾವೇನು ಅವಶ್ಯಕತೆ ಇಲ್ಲ, ಸೆಲೆಬ್ರಿಟಿ ಫ್ರೆಂಡ್ಸ್ ಇದಾರೆ ಬಿಡು, ನೀನು ಅವ್ರ ಜೊತೆ ಹೋಗ್ತೀಯ. ಸೆಲೆಬ್ರಿಟಿ ಫ್ರೆಂಡ್ಸ್ಗೂ ನಮಗ್ ಗೊತ್ತಿದೆ ಅವ್ರು ಹೇಗಿರ್ತಾರೆ ಅಂತ ಅನ್ಬಿಟ್ಟು ನಾವು ಅವ್ರ ಜೊತೆ ಎಮೋಷನಲಿ ಕನೆಕ್ಟ್ ಆಗಿರಲ್ಲ, ನಮ್ಮ ಅವ್ರ ಜೊತೆನೆ ಇರ್ತೀವಿ. ಮತ್ತೆ ಈ ಸೆಲೆಬ್ರಿಟಿ ಫ್ರೆಂಡ್ಸ್ ಏನ್ ಅನ್ಕೋತಾರೆ, ನಾವು ತುಂಬಾ ಟಾಂಬಾಯ್ ತರ ಇರೋದಕ್ಕೆಲ್ಲ ಏನ್ ಅನ್ಕೊಂತಾರೆ, ಇವಳಿಗೆ ಏನ್ ಪರವಾಗಿಲ್ಲ, ನಾವೇನಂದ್ರು ನಡೆಯುತ್ತೆ, ನಾವ್ ಹೆಂಗ್ ನಡ್ಸ್ಕೊಂಡ್ರು ನಡೆಯುತ್ತೆ, ನಾವೇನ್ ಬೈದ್ರು ನಡೆಯುತ್ತೆ, ನಮ್ ಜೊತೆನೇ ಇರುವಂತ ಬೇರೆ ಹುಡುಗಿರ್ನ ಅವ್ರು ಕೇರ್ ಮಾಡೋವಷ್ಟು ನಮ್ಮನ್ ಮಾಡಲ್ಲ ನಮ್ ಫ್ರೆಂಡ್ಸು. ಯಾಕೆ ನಮ್ಮನ್ ಮಾಡಲ್ಲ ಅಂತಂದ್ರೆ, ಅವಳಾದ್ರೂ ಬೇಜಾರ್ ಮಾಡ್ಕೋತಾಳ ಕಣೆ, ನೀನೇ ನಮ್ಮ ಅಚ್ಚ, ನೀನೇ ನಂಗೆ ಅನ್ಕೊಳಲ್ಲ, ಬಟ್ ನಮ್ಗೊಂದು ಹಾರ್ಟ್ ಇರುತ್ತೆ, ನಮ್ಗೊಂದು ಫೀಲ್ ಆಗುತ್ತೆ ಅನ್ನೋದು ಯಾರು ಅರ್ಥ ಮಾಡ್ಕೊಳಲ್ಲ. ಹಿಂಗಾಗಿ ಏನಾಗುತ್ತೆ ಗೊತ್ತಾ, ಎಲ್ಲಾ ಸರ್ಕಲ್ ಫ್ರೆಂಡ್ಸ್ ಇಂದ ನಾವು ಒಂಟಿಯಾಗಿ ಉಳಿದ್ಬಿಡ್ತೀವಿ. ಗೊತ್ತಾ, ಈಗ ಎಷ್ಟೊಂದು ಈ ಕರಾಟೆ ಆಯ್ತು, ಕುಂಫು, ಇದ್ರಲ್ಲೆಲ್ಲ ಟೆಕ್ನಿಕ್ಸ್ ಇದಾವ ಗೊತ್ತಾ. ಒಂದೇ ಹತ್ರ ಹಿಂಗ್ ಹೊಡೆದು ಅದನ್ನ ಜಡ್ ಹಿಡ್ದಂಗ್ ಮಾಡ್ಬಿಡ್ತಾರೆ. ಮತ್ತೆ ನೀನು ಎಷ್ಟು ಮಟ್ಟಿಗೆ ಅಂದ್ರೆ ಅದು ಹೊಡೆದ್ರೆ ನಿಂಗ್ ಪೆಟ್ಟೆ ಆಗಲ್ಲ, ಹಂಗೆ ಆಗುತ್ತೆ. ಅದು ಎಮೋಷನ್ಸ್ ಅಥವಾ ಯಾವ್ದೋ ಒಂದದು ಹೋಗಿ 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 ಎಲ್ಲಿ ತನಕ ಬಂದು ನಿಂತ್ಕೊಂಡಿರ್ತೀವಿ ಅಂದ್ರೆ ಯು ಡೋಂಟ್ ಫೀಲ್ ಎನಿಥಿಂಗ್. ಈಗ ಯಾರಾದ್ರೂ ಸಿಕ್ಕಿದ್ರು ನಮ್ಗೆ ಬೇಡ ಅನ್ಸ್ತಾ ಇರತ್ತೆ. ಅದೇ ದಟ್ಸ್ ಹೌ ಈವನ್ ನಮ್ಮದು ನಮ್ಮ ಓನ್ ಕಂಪನಿ, ನಮ್ಮ ಕಂಫರ್ಟ್ ಝೋನ್ ಬಂದ್ಬಿಡಿದೀವಿ ನಾವು. ಹಂಗಾಗಿ ನೀನ್ ಬಾ, ನೀ ಹೋಗು, ಅದು ಆಗುತ್ತೆ. ಇಟ್ಸ್ ಲೈಕ್ ನಾನ್ ನಿಮ್ ಜೊತೆ ಎಲ್ಲಾದ್ರೂ ಹೋಗೋಣ ಅಂತ ನೀನನ್ ಕರ್ಯೋಣ ಅಂತ ಬಂದ್ರೆ ನೀನೇನ್ ಕೇರೆ ಮಾಡ್ಲಿಲ್ಲ, ಅದಕ್ಕೆ ನಾವು ಬಿಟ್ಬಿಟ್ವಿ. ಎಲ್ಲದಕ್ಕೂ ಏನೋ ಒಂದ್ ಥಾಟ್ ಬಂದೇ ಬರುತ್ತೆ. ಥಾಟ್ ಅನ್ನೋಕ್ಕಿಂತ ಅವ್ರ ಹತ್ರ ಒಂದ್ ರೆಡಿಮೇಡ್ ಆನ್ಸರ್ ಇದ್ದೇ ಇರುತ್ತೆ. ಎಲ್ಲದಕ್ಕೂ ಇರುತ್ತೆ. ನಮ್ನ ಯಾಕೋ ಕರೀಲಿಲ್ಲ, ಅಲ್ಲ ನೀನ್ ಇಂಥದಕ್ಕೆಲ್ಲ ಯಾವಾಗ ಬಂದಿದ್ಯಾ, ಇಂಥದಕ್ಕೆಲ್ಲ ಯಾವಾಗ ಇಂಟ್ರೆಸ್ಟ್ ಇದೆ, ಬಿಸಿ ಇರ್ತೀಯ ಅಂತ ಅನ್ಕೊಂಡ್ಬಿಡ್ತಾರೆ ಅಷ್ಟೇ. ಆಮೇಲೆ ಏನ್ ಗೊತ್ತಾ, ಒಂದಿನ ಶೂಟ್ ಆಗಿರ್ತದೆ, ಒಂದ್ ವಾರ ಫುಲ್ ಟೆಲಿಕಾಸ್ಟ್ ಮಾಡಿ, ಒಂದಿನ 7 ಎಪಿಸೋಡ್ ಮಾಡ್ತಾಳೆ, ವಾರ ಪೂರ್ತಿ ಒಂದಿನ ಅದೇ ದಿನ ಬರ್ತಿದ್ದಲ್ಲ ಬಿಸಿ ಇರ್ತೇವೆ, ಲೈವ್ ಆಗಿ ಬರ್ತಾರೆ, ಯಾವಾಗ್ಲೂ ಶೂಟ್ ಮಾಡಿರ್ತೇವೆ, ಫ್ರೀನೇ ಇದೀನಿ ಗುರು, ಕರಿ ಗುರು ಪ್ಲೀಸ್, ಮದ್ವೆ ಮುಂಚೆ ಇದ್ರೆ ದಯವಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಕರಿ ನೀವು ಬೇವರ್ಸಿಗೆ. ಅಲ್ಲ, ನಿಮಗೆ ಯಾರು ಕೇಳಿಲ್ವಾ ಇದು, ನೀನ್ಯಾಕ್ ಬಿಗ್ ಬಾಸ್ಗೆ ಹೋಗಿಲ್ಲ, ನೀನ್ಯಾಕ್ ಅವರೆಲ್ಲ ಸೀರಿಯಲ್ ಮಾಡ್ತಾವ್ರ, ನೀನ್ಯಾಕ್ ಮಾಡಿಲ್ಲ, 1000 ಸತಿ ಕೇಳಿದಾರೆ. ನೀನೊಂದು ಪಿಕ್ಚರ್ ಮಾಡೋದಲ್ವಾ, ಅವಳು ಮಾಡೋಳು, ನೀನ್ಯಾಕ್ ಮಾಡಿಲ್ಲ, ನಿಂತಿದ ತಕ್ಷಣ ಬನ್ನಿ ಮೇಡಮ್ ಅಂತ ಕರೆದು ಕೂರಿಸಿ ಚಾನ್ಸ್ ಕೊಡ್ತಾರೆ, ನಂಗೆ ನೀನ್ಯಾಕ್ ಹೋಗಿಲ್ಲ, ಅದು ಪರವಾಗಿಲ್ಲ. ಅವ್ರ ಹೆಂಗತ್ತಾರ, ಮತ್ತೆ ವಾಣಿ ಹೋಗಿದ್ಲು, ಅವಳು ಹೆಂಗ್ ಹೋದ್ಲು ಅಂತಾರಲ್ಲ, ಐ ವಾಸ್ ಲೈಕ್ ಓಕೆ, ಅವಳಿಗೆ ಇಂಟ್ರೆಸ್ಟ್ ಅದ, ಅವಳ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಥವಾ ಅವಳು ಬೇರೆ ಏನೋ ಪ್ಲಾನಿಂಗ್ ಇಟ್ಕೊಂಡು ಹೋಗಿರ್ತಾಳೆ ಗುರು, ಅದು ಅವಳಿಗೆ ಬಿಟ್ಟಿದ್ದು. ನಂದು ಬೇರೆ ಕಾಯ್ತಿರುತ್ತೆ ನನಗೋಸ್ಕರ. ಅವಳು ಹೋಗಿದ್ದು ಹುಸಿ ದುಡ್ಡು ಮಾಡ್ಕೊ ಬಂದ್ಲ, ಅವಳಿಗೆ ಗೊತ್ತಿರುತ್ತೆ ಅವಳು ಎಷ್ಟು ಅರ್ಕೊಂಡು ಕೆಲಸ ಮಾಡಿರ್ತಾಳೆ, ಅವಳಿಗೆ ಸಿಕ್ಕಿರುತ್ತೆ, ನೀನು ಅದ್ರಲ್ಲೇ ಹೋಗ್ಬೇಕಾಯ್ತು, ನಿಂಗು ಅವಳಂಗೆ ಅಪರ ದುಡ್ಡು ಸಿಗೋದು ಅಂತಾರಲ್ಲ. ಆಮೇಲೆ ಜಗಪ್ಪಂಗ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆಯ್ತಾ, ಸುಮ್ನೆ ರಜಕ್ಕಿಂತ ಒಂದು ವಾರದಲ್ಲಿ 3 ದಿವಸ ಹೋದ ಅಷ್ಟೇ. ಓ ಕಳ್ಸ್ಬಿಟ್ರ ಶೋ ಇಂದ ಅಷ್ಟೇನಾ, ಹಿಂಗೆ ಅದೇ ಊರಿಗೆ ಹೋಗೋದೇ ಬಿಟ್ಬಿಟ್ಟ, ಇಲ್ಲೇ ಇದ್ದ. ಮತ್ತೆ ನಮ್ಗೆ ಇವಾಗ ಒಂದು ಕಾಮೆಂಟ್ ಬರುತ್ತೆ, ಅದನ್ನ ಇವಾಗ್ಲೇ ಹೇಳ್ಬಿಡ್ತೀನಿ. 3 ಜನ ಮಾತಾಡ್ತಾ ಇದ್ವಿ, ಇವರೆಲ್ಲ ಯಾವ್ದ್ರಲ್ಲಿ ಮಾಡಿದಾರೆ ಅಂತ ಇವ್ರನ್ನ ಕರ್ಕೊಂಬಂದ್ ಕುತ್ಕೊಂಡು, ಇವರೆಲ್ಲ ಯಾವ್ದು ಸೆಲೆಬ್ರಿಟೀಸ್ ಅಂತ ಕುತ್ಕೊಂಡು, ಇವರೆಲ್ಲ ಎಲ್ಲಿ ನಾವು ನೋಡೇ ಇಲ್ಲ,
ಅದು ಅದು ಇದನ್ನ ಯಾವಾಗ ಕಮೆಂಟ್ ಮಾಡ್ತಾರೆ ನಮ್ದು ಫುಲ್ ಎಪಿಸೋಡ್ ನೋಡಿದ್ಮೇಲೆ. ಥ್ಯಾಂಕ್ ಯು. ನಮ್ಗೆ ಏನ್ ಅಭ್ಯಾಸ ಆಗೋಗ್ಬಿಟ್ಟಿದೆ, ನೀವು ಏನಾದ್ರೂ ಅನ್ಕೊಳ್ಳಿ. ನಾವು ಜಾಣ ಕ್ಯೂಡ್ರ್ ಆಗ್ಬಿಟ್ಟಿದೀವಿ, ಜಾಣ ಕ್ಯೂಡ್ರ್ ಆಗ್ಬಿಟ್ಟಿದೀವಿ ನಾವು. ಈಗ ಅದು ಬರ್ತಾ ಇದ್ಯಾ, ಜೀವನ ನಡೀತಾ ಇದ್ಯಾ? ನಿಮ್ದು ಒಂದೊಂದು ಬ್ಯೂಟಿಫುಲ್ ಡೈಲಾಗ್ ಅಥವಾ ಫನ್ನಿ ಡೈಲಾಗ್ ಏನಾದ್ರು ಹೇಳು ಮಚ್ಚ ಪ್ಲೀಸ್. ಯಾವ್ದು? ಅದ ಭಗವಂತ. ನನ್ ಭಾರಿ ಇಷ್ಟ ನಂಗದು. ನಿಂದು ಇನ್ನೊಂದು ಡೈಲಾಗ್ ಇದೆ ಆಕ್ಚುಲಿ, ನನ್ ಕುರಿ ಮರಿ ಕಟ್ಟಿದ್ನಾ ಹಿಂಗ್ ಹೋಯ್ತಾ ಇದ್ನ ಅದೊಂದು. ಆಮೇಲೆ ನಿಮ್ ಬಾಡಿ ಹೀಟ್ ಆಗ್ಲಿ ಅದು ಹೇಳಿ ಮಚ್ಚ, ನೀನೇ ಹೇಳಿ. ಹೇಳಿ ಸ್ಟಾರ್ಟಿಂಗ್ ವಿತ್ ಫಸ್ಟ್ ನನ್ನ ಫೇವ್ರೆಟ್ ಡೈಲಾಗ್ ಡೈಲಾಗು, ಹೇಳ್ತಾಳೆ. ನೀವಿಬ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ, ಇನ್ನು ಏನೇನ್ ಬರುತ್ತೆ ಮಾಡ್ರಿ ನೋಡ್ತೀನಿ. ಸ್ಪೀಡಾಗಿ ಹೇಳದ್ಲು. ಇದನ್ನ ಯಾವಾಗ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಹೇಳಿ. ನನ್ನ ಗಂಡ ಆಕ್ಟ್ ಅಲ್ಲಿ ನನ್ನ ಗಂಡ ಇನ್ನೊಬ್ಳು ಪಕ್ಕದ ಮನೆಯವಳ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ರೆ ನನಗೆ ಉರಿಯುತ್ತೆ, ನಾನು ಜಗಳ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ. ನಾನು ಹೋಗಿ ನಿಂತ್ಕೊಂಡ್ಬಿಟ್ಟು ಹಂಗೆ ಎಷ್ಟು ಚೆನ್ನಾಗಿ ಒಂದ್ ನಿಮಿಷ ಸ್ಕಿಟ್ಟಲ್ಲಿ ಹೇಳ್ದಂಗೆ ಫೀಲ್ ಅಲ್ಲಿ ಹೇಳು. ನೀವಿಬ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ, ಇನ್ನು ಏನೇನ್ ಬರುತ್ತೆ ಮಾಡ್ರಿ ನೋಡ್ತೀನಿ. ಇದು ನಂಗೆ ತುಂಬಾ ಇಷ್ಟ ಡೈಲಾಗು. ಆಮೇಲೆ ಆಮೇಲೆ ಏನಮ್ಮ ನಿನ್ ಕಂಪ್ಲೇಂಟು? ಮಹಾಪ್ರಭು 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 ನನ್ ಕುರಿ ಮರಿ ಸತ್ತೋಯ್ತು, ನಾನು ಏನ್ ಮಾಡ್ಲಿ? ನಿನ್ ಕುರಿ ಮರಿ ಹೆಂಗಮ್ಮ ಸತ್ತಾಯ್ತು? ನಾನು ನೀರ್ ತರುಮ ಅಂತ ಕೊಡ ಹಿಡ್ಕೊಂಡು ಹಿಂಗ್ ಹೋಯ್ತಿದ್ದೆ. ಹೆಂಗೆ 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 ಅದು actually ಮಹಾಪ್ರಭು ನನ್ ಕುರಿ ಮರಿ ಸತ್ತೋಯ್ತು, ನಾನು ಏನ್ ಮಾಡ್ಲಿ ಅಂದಾಗ ಇನ್ಸ್ಟೆಂಟ್ ಆಗಿ ಒಂದ್ ಸೂರಿ, ಒಂದ್ ಮಟನ್ ಕಬಾಬು, ಒಂದ್ ಲೇಟ್ ಮಾಡ್ದಂಗೆ ನನ್ ಕುರಿ ಮರಿ ಬಂದಿದ್ದು. ಮಟನ್ ಕಬಾಬು, ಒಂದ್ ಕಾಲ್ ಸೊಪ್ಪು, ಒಂದ್ ನಂಗ್ ನಗು ಬರ್ತಾ ಇದೆ ನನ್ಗೆ ಸ್ಟೇಜ್ ಅಲ್ಲಿ. ಆಮೇಲೆ ಇವನು ಬರ್ಕತ್ತಲ್ಲಿ ಇದ್ದ, ಅವನು ಅದ್ರಲ್ಲಿ ಓಟಿ ಕೊಡ್ತೀವಿ, ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂತ ಡ್ಯಾನ್ಸ್ ಮಾಡಕ್ ಬಂದಿರೋ ನರ್ತಕಿ. ಪ್ರಭು ಓಟಿ ಅಂದ್ರೆ ಇವನ್ಗೊಂದ್ ಬೋಟಿ ಅಂತ. ನನಗೆ ಇನ್ಸ್ಟೆಂಟ್ ನಗು ಬರ್ತಿದೆ, ತಡ್ಕೊಂಡು ಆಕ್ಟ್ ಮಾಡಿದೆ. ಅದು ಇನ್ಸ್ಟೆಂಟ್ ಆಮೇಲೆ ಅಲ್ಲಿ ತುಂಬಾ ready ಒಂದು ಮೇಜರ್ ಥಿಂಗ್ ಏನಂದ್ರೆ ಇವಳು ಬಿಂಗಿ ನಾನು ಹಿಂಗ್ ಹೋಯ್ತಾ ಇದ್ದ, ಅವನು ಹೆಂಗೆ 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 ಅಂತ ಇವಳು ಹಿಂಗ್ ಹಿಂಗ್ ಸೊಂಟ ಬಳಸ್ಕೊಂಡು ಹೋಗ್ತಿರ್ತಾಳೆ. ಅವನು ಸೂರ್ಯ ಇವಳಿಂದ ಕಡೆ ಹೌದು. ಅದಂತೂ ಮಜ್ಜಾ ಸ್ಕಿಟ್ ಅದು. ಸುಷ್ಮಾ ನಿಮ್ದು ಹೆಣ್ಮಕ್ಳು ಮನೆ ಬೆಳಗದ್ದು ದೀಪ ರೀ ದೀಪ. ಮತ್ ನನ್ಗಿನ್ನೂ ಇವಳು ಪ್ರೆಗ್ನೆಂಟ್ ಆಗಿದೆ, ಇವಳು ಮತ್ತೆ ಪಿಕೆ ಅನ್ಸುತ್ತೆ. ಇಬ್ರು ಪ್ರೆಗ್ನೆಂಟು. ಆ ಪ್ರೆಗ್ನೆನ್ಸಿಯಲ್ಲಿ ಇವರು ಒಂದ್ ಡೈಲಾಗ್ ಹೊಡಿತಾಳೆ, ಇನ್ನು ಯಾಕೆ ನಿನ್ಗೆ ಹೆರಿಗೆ ಆಗಿಲ್ಲ ಅಂತ ಏನೋ ಕೇಳಿದ್ರೆ, ಅಯ್ಯೋ ಡಾಕ್ಟ್ರ್ ಹೇಳ್ಬಿಟ್ಟವ್ರೆ ಮೊದ್ಲುಟ್ಟ ಮಗ CM ಆಯ್ತಾನೆ, ಎರಡನೇವನು ಅವ್ನ್ PM ಆಯ್ತಾನೆ ಅನ್ಬಿಟ್ಟು PA ಆಯ್ತಾನೆ ಅಂತ ಅನ್ಬಿಟ್ಟು, ಅದಕ್ಕೆ ಎರಡು ಒಳಗೆ ಫೈಟ್ ಮಾಡ್ತಾವೆ. ಮೊದ್ಲು ನಾನ್ ನೋಡ್ತೀನಿ ಅದ್ ಸಕ್ಕದಾಗಿ ಹೇಳಿದಳು, ನಂಗೆ ತುಂಬಾ ಇಷ್ಟ. ಯಾವ್ದಾದ್ರು ಒಂದು ಎನಿ ಬ್ರಹ್ಮಗಂಟು ಸಿನಿಮಾದು ಮ್ಯಾಮ್ ಸರಿತಾ ಮ್ಯಾಮ್ ಹೇಳಿದಾಗ ಆಯ್ತಾ, ಏನಪ್ಪ ನೀನು ಮದ್ವೆ ಅಂದ್ರೆ ಏನು ಟೌನ್ ಬಸ್ಸಾ ಕುಂಡಗ ಮಣ್ಣಗ ಅಂತ ಬರಕ್ಕೆ ಆಗೋ ಟೈಮಲ್ಲೇ ಆಗುತ್ತೆ ಬಿಡು. ಹಂಗೆ ಎಷ್ಟೊಂದಿದೆ, ಬಟ್ ಎಲ್ಲ ಕೌಂಟ್ರು ಅವ್ರ ಯಜಮಾನ್ರು ಇರ್ಬೇಕು, ಅವ್ರದ್ದು ಡೈಲಾಗ್ ಕೌಂಟ್ರಿಗೆ. ನಂದು ಆಕ್ಚುಲಿ ಸೀಸನ್ 1 ಅಲ್ಲಿ ಒಂದು ಡೈಲಾಗ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಅಯ್ಯೋ ನಮ್ಮ ಅತ್ತೆ ಈಗ್ಲೂ ಅದನ್ನ ನೋಡ್ಬಿಟ್ಟು ನೋಡಿ ಹೆಂಗಂದವಳೆ ಮನೆ ಹೇಳಿ ಅಂತ ಅದೇ ದೇವಾ ಚಿಕ್ಕ ವಯಸ್ಸಲ್ಲಿ ನನ್ನ ಬಾಲ್ಯ ಕಳ್ಕೊಂಡೆ, ಆಮೇಲೆ ನನ್ನ ಆಟ ಸಾಮಾನ್ ಕಳ್ಕೊಂಡೆ, ಲೈಟ್ ನನ್ನ ಯೌವನ ಕಳ್ಕೊಂಡೆ, ಈಗ ನನ್ನ ಬಾಯ್ ಫ್ರೆಂಡ್ ನಾವು ಕಳ್ಕೊಂಡಿದ್ದೀನಿ, ನಮ್ಮ ಅತ್ತೆ ಇನ್ನೂ ಕಣ್ಣಗ್ ಬಿದ್ದಿಲ್ವಾ ಗೋವಿಂದ. ಈ ಡೈಲಾಗ್ ಇವತ್ತು ನಮ್ಮ ಅತ್ತೆ ಕೇಳಿದ್ರೆ ಅಂತಾರೆ. ಬಟ್ ನನ್ನ ಫೇವ್ರೆಟ್ ಡೈಲಾಗ್ ಆಕ್ಚುಲಿ, ನಾನು ಇವ್ರ ಸೀಸನ್ ಆದ್ಮೇಲೆ ನೆಕ್ಸ್ಟ್ ಸೀಸನ್ಗೆ ಬಂದಿದ್ದು. ನಾನು ಆಡಿಷನ್ಗೆ ಬಂದಾಗ ನಿನ್ ಫೇವ್ರೆಟ್ ಆಕ್ಟ್ರೆಸ್ ಯಾರು ಅಂತ ಅಂದಾಗ ಅಲ್ಲಿ ಉಮಾಶ್ರೀ ಮೇಡಮ್ ಪಕ್ಕ ಇವಳ ಹೆಸರು ಬರ್ದಿದ್ದೆ. ನಯನ ಮೆನ್ಷನಿಂಗ್ ದಟ್ ಡೈಲಾಗ್ ಆ ಒಂದು ಆಕ್ಟ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂತ. ವೆರಿ ನೈಸ್. ನಾನು ನಿಮ್ಮನ್ನ ಫಸ್ಟ್ ನೋಡಿದ್ದು ತೋತಾಪುರಿ ಸಿನಿಮಾ ಶೂಟಿಂಗ್ ಅಲ್ಲಿ. ನಾನು ಒಂದು ಪಾತ್ರ ಮಾಡಿದ್ದೀನಿ, ಅದ್ರಲ್ಲಿ ಚಿಕ್ಕ ಪಾತ್ರ. ಅವಾಗ ನಮ್ಗೆಲ್ಲ ಚಿಕ್ಕ ಪಾತ್ರಗಳೇ ಇವಾಗ್ಲೂ ಅವೇ ಸಿಗೋದು. ಅದೊಂದು ಅದ್ರ ಬಗ್ಗೆ ಒಂದು ಮಾತಾಡ್ಬೇಕು, ಆಮೇಲೆ ಹೇಳ್ತೀನಿ. ಆ ಸಿನಿಮಾದಲ್ಲಿ ನೀವು ನಿಮ್ ಜೊತೆ ಅಮ್ಮ ಬರ್ತಾ ಇದ್ರು ಅಂತ ಅನ್ಸುತ್ತೆ. ಯು ಆರ್ ವೆರಿ ಸಿಂಪಲ್ ಪರ್ಸನ್. ಹೆಂಗೆ ಅಂದ್ರೆ ಫಸ್ಟ್ ಟೈಮ್ ಭೇಟಿ ಆಗಿದ್ದು, ಬಟ್ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರಿ. ಸೀರೆ ಮಾರೋರು ಬಂದಿದ್ರು ಅಲ್ಲಿ, ಅವ್ರು ಎಷ್ಟು
ಚೆನ್ನಾಗಿ ಅವರು ಅಂದ್ರೆ ಹೀರೋಯಿನ್ ಅಂತ ಅಂದ್ರೆ ಆ ಥರ ಎಲ್ಲ ಪರ್ಚೇಸ್ ಎಲ್ಲ ಮಾಡ್ತಾರೆ ಅಂತ ಎಲ್ಲ ಒಂದು ಕಲ್ಪನೆನೂ ಇರಲ್ಲ. ಶಿ ವಾಸ್ ಲೈಕ್ ಅವ್ರ ಅಮ್ಮಗೆ ಸೀರೆ ಎಲ್ಲ ಕೊಡಿಸ್ತಾ ಇದ್ರಿ ನೀವು ಅವ್ರ ಕ್ಯಾರೋನಿಗೆ ಕರೆಸಿ. ನಾನು ಅವಾಗ ಫಸ್ಟ್ ಟೈಮ್ ಭೇಟಿ ಮಾಡಿದ್ದು, ದೆನ್ ಐ ಅಂಡರ್ಸ್ಟುಡ್ ಯು ಆರ್ ವೆರಿ ಸಿಂಪಲ್ ಪರ್ಸನ್. ನಂಗೆ ತುಂಬಾ ಇಷ್ಟ ಆಗಿದ್ದೆ ಆವಾಗ. ಥ್ಯಾಂಕ್ ಯು. ನಮ್ ಕರ್ನಾಟಕ ದಮನಕ ಸೆಟ್ಟಿಗೆ ಬಂದಿದ್ರು ಅಕ್ಕ, ಮದ್ವೆ ಇನ್ವಿಟೇಷನ್ ಕೊಡಕ್ಕೆ. ನಾನು ಸುಮ್ಮನೆ ಹಿಂಗೆ ನಾನು ಆ್ಯಕ್ಚುಲಿ ಲಿಟ್ರಲ್ ಮುಸ್ರೆ ತಿಕ್ಕೊಳ್ತಾರಾನೆ ಇದ್ದಿದ್ದ ಸಿನಿಮಾದಲ್ಲಿ, ಇವನು ಅವ್ಳು ವರ್ಕ್ ಮಾಡಿ ನನ್ನ ಜೊತೆ. ಸೊ ಮುಸ್ರೆ ತಿಕ್ಕೊಳ್ಳೋರು ಎಲ್ಲರದ್ದು ಔಟ್ಫಿಟ್ ಹಂಗಿದ್ದಂಗೆ ಅವರು ಒಂದ್ 5 ನಿಮಿಷ ಅಂದ್ಬಿಟ್ಟು ಅಯ್ಯೋ ನಯನ ಅಂದ್ಬಿಟ್ರು. ಅಂದ್ರೆ ಆ ಲೆವೆಲ್ಗೆ ಇದ್ದಿಚ್ಚಿನ ನನ್ ಗುರ್ತಿಡ್ಬೇಕು ಹಿಂಗ್ ನೋಡ್ಬಿಟ್ಟು ಹಿಂಗ್ ಮಾತಾಡ್ದೆ, ಅಯ್ಯೋ ನಯನ ಅಂದ್ರು. ಆಮೇಲೆ ಇನ್ವಿಟೇಷನ್ ಕರೆದು ಮದ್ವೆಗೆ ಬರ್ಬೇಕಾಯ್ತಾ, ಮಿಸ್ ಮಾಡ್ದಂಗ್ ಬರ್ಬೇಕಾಯ್ತಾ, ಆಯ್ತಕ್ಕ ಓಕೆ ಸರಿ ಆಯ್ತು. ಆಮೇಲೆ ನಾನು ಏನ್ ಅಂತ ವಾವ್ ಇನ್ವಿಟೇಷನ್ ಎಲ್ಲ ಕೊಟ್ಟು ಕರಿಯ ಅಂತ ಫಿಗರ್ ಏನಲ್ಲ, ಆದ್ರೂನು ಬರ್ಬೇಕು ನಯನ ಮಿಸ್ ಮಾಡ್ಬಾರ್ದು ಅಂತ. ಆಕ್ಚುಲಿ ಸಡನ್ ಆಗಿ ಅಂದ್ರೆ ಯಾರು ಸೆಟ್ ಅಲ್ಲಿ ಎಲ್ರು ಇರ್ತಾರೆ, ಯಾರೋ ಹೆಂಗ್ ಗೊತ್ತಾ, ಸೆಟ್ ಅಲ್ಲಿ ಪ್ರೊಡಕ್ಷನ್ ಎಲ್ಲ ಕೆಲ್ಸ ಆದ್ಮೇಲೆ ಪಾತ್ರೆ ತೊಳೆಯಕ್ ಒಂದ್ ಆಂಟಿ ಬರ್ತದಲ್ಲ, ಸೇಮ್ ಹಂಗಿದ್ದೆ. ಇಲ್ಲ, ನಾನು ಇದ್ರ ಬಗ್ಗೆ ಒಂದು ಹೇಳ್ಬೇಕು. ನಮ್ಗೆ ಸಿನಿಮಾದಲ್ಲೆಲ್ಲ ಎಷ್ಟು ಒಳ್ಳೊಳ್ಳೆ ಯಾವ್ಯಾವ ತರ ಪಾತ್ರಗಳು ಸಿಗುತ್ತೆ ಅಂದ್ರೆ, ಐ ಆಲ್ವೇಸ್ ಲೈಕ್ ನಮ್ಮ ಅಮ್ಮಗೆ ಯಾವ್ದಾದ್ರು ಹಳೆ ಸೀರೆ ಯಾರಿಗಾದ್ರು ಕೊಡಕ್ಕೆ ಅಂತ ಇಟ್ಟಿದ್ರೆ ಎಲ್ಲ ಎತ್ಕೊಂಬಂದು ನನ್ನ ಕಬೋರ್ಡಲ್ಲಿ ಇಟ್ಕೋತಿರ್ತೀನಿ. ನಮ್ಮಮ್ಮ ಶೂಟಿಂಗಿಗೆ ಯಾವಾಗ್ಲೂ ಹಳೆ ಸೀರೆ ತಗೊಂಡೋಗ್ತೀಯ, 1-2 ಹೊಸ ತಗೊಂಡೋ ಅಮ್ಮ, ನನಗೆ ಕೊಡೋದೇ ಬರೀ ಮನೆ ಕೆಲಸ ಪಾತ್ರಗಳು ಇಲ್ಲ, ಯಾವ್ದಾದ್ರು PA ಪಾತ್ರ, ಯಾವ್ದಾದ್ರು ಏನೋ ಒಂದು ಈ ತರದ್ದೇ ಪಾತ್ರ ಕೊಡ್ತಾರೆ, ಅದಕ್ಕೆ ಹಳೆ ಸೀರೆನೇ ಬೇಕು ನನ್ಗೆ ಅಂತ ಎತ್ತಿಟ್ಕೊಂತಿರ್ತೀನಿ. ಅಂದ್ರೆ ನಮ್ಗೆ ಕಾಮಿಡಿ ಆರ್ಟಿಸ್ಟ್ ಅಂದಿದ ತಕ್ಷಣ ನಮ್ಮನ್ನ ಚೂಸ್ ಮಾಡೋದೇ ಆ ತರದೊಂದು ಪಾತ್ರಗಳಿಗೆ. ಅಂದ್ರೆ ಅದಕ್ಕೂ ಮೀರಿದ ಪಾತ್ರಗಳನ್ನ ಮಾಡೋ ಕೆಪಾಸಿಟಿ ಇದೆ. ಸ್ವಲ್ಪ ಯೋಚನೆ ಮಾಡಿ, ಈಗ ಎಲ್ಲರಿಗೂ ಹಂಗೆ ಆಗ್ಬಿಟ್ಟಿದೆ ಪಾತ್ರಗಳು. ಹೌದು. ಅಂದ್ರೆ ನೀವು ಹುಡುಗರನ್ನ ಕೇಳಿ ಹುಡುಗಿಯರನ್ನ ಕೇಳಿ ಎಲ್ಲಾ ಆರ್ಟಿಸ್ಟ್ಗಳು ಹಂಬಲಿಸ್ತಾ ಇದೀವಿ, ಒಂದ್ ಒಳ್ಳೆ ರೋಲ್ ಕೊಡಿ, ಚಾಲೆಂಜಿಂಗ್ ರೋಲ್ ಕೊಡಿ. ನೀವ್ ಆಕ್ಚುಲಿ ನಮ್ದು ಡೈಲಾಗ್ ಎಲ್ಲ ಕೇಳಿದ್ರಲ್ಲ, ಫೇವ್ರೆಟ್ ಡೈಲಾಗ್ ಹೇಳಿ. ನಿಮ್ ಫೇವ್ರೆಟ್ ಡೈಲಾಗ್ ಯಾವ್ದು ಗೊತ್ತಾ? ಇನ್ನೊಂದ್ ಪಕ್ಷ ಸತ್ತೋಗ್ಬಿಟ್ಟಿದ್ದಾನೆ ಅಂದ್ರೆ ನಂಬಿಡ್ತೀನಿ, ಆದ್ರೆ ಇನ್ನೊಬ್ಬಳ ಜೊತೆಗಿದ್ದಾಳೆ ಅಂತಂದ್ರೆ ನಾನು ನಂಬಲ್ಲ. ಹಿಂಗೂ ಪ್ರೀತಿಸಿದ್ರೆ ಹಂಗೆ ಪ್ರೀತಿಸ್ಬೇಕಲ್ಲ, ಇಲ್ಲಾಂದ್ರೆ ಪ್ರೀತಿಸ್ಲೇಬಾರ್ದು. ಆ ಡೈಲಾಗ್ ಮಾತ್ರ ಐ ಥಿಂಕ್ ಇಟ್ಸ್ ಜಮಾಲಿ ಗುಡ್ ಸಿನಿಮಾ. ಆಕ್ಚುಲಿ ಆ ಹೋಲ್ ಸೀಕ್ವೆನ್ಸ್ ಅಲ್ಲೇ ಐ ವಾಸ್ ಸೋ ಎಮೋಷನಲ್. ಅಂದ್ರೆ ಎನಿ ಹುಡುಗಿ, ಅದು ಮದುವೆ ಆಗಿರ್ಬೇಕು ಅಥವಾ ಹುಡುಗ ಇರಬೇಕು, ಹಂಗೆ ಅಲ್ಲ, ಎಲ್ಲ ಹುಡುಗಿಯರಿಗೂ ನಮ್ದೇ ಆದಂತ ಒಂದು ಕಲ್ಪನೆನ ಚಿಕ್ಕವರಿದಾಗಿಂದ ಬೆಳೆಸ್ಕೊಂಡ್ ಬಿಡ್ತೀನಿ. ವಿತೌಟ್ ಅವ್ರ ನಾಲೆಡ್ಜ್ ನಮಗೆ ಬೆಳೆದ್ಬಿಟ್ಟಿರುತ್ತೆ. ಬಹುಶಃ ಆ ಪ್ರೀತಿ ಎಕ್ಸ್ಪೆಕ್ಟೇಷನ್ಸೇ ಸುಮಾರು ಸಲಿ ಡೌನ್ ಮಾಡುತ್ತೆ. ಅಂದ್ರೆ ಓಕೆ, ಈಗ ಹೆಂಗಂದ್ರೆ ಅದ್ರಲ್ಲೂ ಮೇಲಿಂದ ಯಾವಾಗ್ಲೂ ಹಂಬಲ್ಸಕ್ ಶುರು ಮಾಡ್ಬಿಟ್ಟಿರ್ತೀವಿ. ಓಕೆ, ಅಪ್ಪ ಸಿಕ್ಕಿಲ್ವಾ, ಹಂಗಾರೆ ನೆಕ್ಸ್ಟ್ ಅಣ್ಣ ಹಂಗೆ ಆಗ್ಬೋದಾ, ಅಣ್ಣ ಸಿಕ್ಕಿಲ್ವಾ, ನೆಕ್ಸ್ಟ್ ಗಂಡ ಹಾಗೆ ಗಂಡ ವಿಲ್ ಬಿ ದ ಲಾಸ್ಟ್ ಪರ್ಸನ್. ನಮಗ್ ಮಗ ಹುಟ್ಟಿದರೆ ವಿ ಆರ್ ಲಕ್ಕಿ, ಅದರ್ವೈಸ್ ಗಂಡ ವಿಲ್ ಬಿ ದ ಲಾಸ್ಟ್ ಪರ್ಸನ್. ಅವರು ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಅನ್ಸ್ಬಿಡುತ್ತೆ ಅಷ್ಟೇ, ಮುಗಿತು ಗುರಿ, ಯಾರಿಂದ ಗಂಡನೇ ಕೊಡ್ಲಿಲ್ಲ, ಯಾರಿಂದ ಪರ್ಸೆಪ್ಷನ್ ಅದ್ ಲಾಸ್ಟ್, ಮೆನ್ ಮೇಲಿರೋ ಪರ್ಸೆಪ್ಷನ್ ದಟ್ ವಿಲ್ ಬಿ ದ ಲಾಸ್ಟ್. ನಂಗೆ ಹಂಗಾಗಿ ನಂಗೆ ಗಂಡ್ ಮಗು ಅಂದ್ರೆ ಸಖತ್ ಇಷ್ಟ ಆಯ್ತು ನಂಗೆ, ಫುಲ್. ಹೌದು, ಇದೆಲ್ಲ ಕಟ್ ಮಾಡ್ತೀನಿ ನಾನು. ಯಾಕೆ ಕಟ್ ಮಾಡ್ತೀರಾ? ನೋ, ಎಸ್, ನೋ, ನೀವು ಪ್ಲೀಸ್ ಎಸ್. ಏನು ನಂಗೆ ಗಂಡ್ ಮಗು ಅಂದ್ರೆ ತುಂಬಾ ಇಷ್ಟ ಆಯ್ತು. ನನ್ ಗಂಡ ಹರಕೆ ಮಾಡಿ ಹೆಣ್ಮಗು ಅಂತ ನಂಗೆ ಹೆಣ್ಮಗ. ಅಲ್ಲ, ನನಗೆ ಈ ತರ ಜೆಂಡರ್ ಡಿಫ್ರೆನ್ಶಿಯೇಷನ್ ಅಂತ ಎಲ್ಲ ಏನೂ ಇಲ್ಲ, ಹೆಣ್ಮಕ್ಳೇ ಎಸ್ಪೆಷಲಿ. ಆಮೇಲೆ ಕೇಳಿ ನನ್ ಗಂಡ ಏನೋ ಗಂಡ್ಮಗು ಅಂತ, ಚಡ್ಡಿ ಬಣ್ಣಿನ ಜೀವನ ಮುಗಿಸ್ಬಿಡ್ತೀನಿ. ಹೆಣ್ಮಗ್ಳು ಲಂಗ, ಬ್ಲೌಸು, ಫ್ರಾಕು, ಚೂಡಿದಾರು, ವೇಲು, ಜುಮ್ಕಿ, ಕಾಲ್ಚೇನು, ಸರ ಯಾವಳ್ ಮಾಡ್ತಾಳ ಅವೆಲ್ಲ? ನಮಗ್ ಬಂದಿರೋ ಸೌಭಾಗ್ಯ ಕಣೆ, ಎಷ್ಟು ಅದೃಷ್ಟ ಮಾಡಿರ್ತೇವೆ. ಸುಮ್ನಿರೇ, ನಿನ್ ಸೌಭಾಗ್ಯ ಮನೆ ಹಾಳಾಯ್ತು. ಈಗಿರೋ ಚಿನ್ನದ ರೇಟ್ ಅಲ್ಲ, ಅದನ್ನೆಲ್ಲ ಮಾಡ್ಕೋದ್ರೆ ಗಂಡ ಬೀದಿ ಬಂದ್ಬಿಡ್ತಾನೆ. ಬಟ್ ನಂಗೆ ಬಂಗಾರದಂತ ಹೆಣ್ಮಗು ಆಗಿದ್ಯಪ್ಪ. ಮತ್ ನೀನ್ ಆಗಿದೆ ತಾನೆ, ಮತ್ ಸುಮ್ನಿರೋ, ನಮ್ಗಾದ್ರೂ ಆಗುತ್ತೆ. ನಿನಗಾಗ ನಿನ್ ಗಂಡನ್ ಕೇಳ್ಬೇಕು, ನನಗೆ ಕೇಳ್ತಿದ್ದೀನಿ ನೀನು. ನೀನ್ ಕೇಳ್ತಿರೋದಲ್ಲ, ಅಟ್ಲೀಸ್ಟ್ ನೀನ್ ಒಂದ್ ವಿಶ್ ಮಾಡಿ. ಗಂಡ್ ಮಗುನೇ ಆಗ್ಲಿ, ನೀನ್ ಹೆಣ್ಮಗುನೇ ಆಗ್ಲಿ, ಆಯ್ತಾ? ಅವಳಿ ಜವಳಿನೇ ಆಗ್ಲಿ. ಅದು ನಿಂಗೆ ತೊಳಿ ತಕ್ಷಣ ಇದನ್ನ ತೊಳಿಬೇಕು, ಹಂಗಾಗ್ಬಿಡ್ಲಿ. ಅಲ್ಲ ಗೊತ್ತಿಲ್ಲ, ಅವಳಿ ಜವಳಿ ಸಾಕಿನೊಳಗೆ ಸುಸ್ತಾಗ ಒಂದ್ ನೋಡ್ಕೊಳ್ಳೋಣ, ಅವ್ರ 100 ಬಾಗ್ಲಾಗಿರುತ್ತೆ. 2 ಅಂತೂ 3 ಲೋಕ ತೋರ್ಸ್ಬಿಡ್ತಾರೆ ನಿಂಗೆ, ಗೊತ್ತಿಲ್ಲ ನಿಂಗೆ. ನಮ್ಮನೇಲಿ ಮಂದಿ ಜಾಸ್ತಿ ಇದ್ದಾರೆ. ವೇಟ್, ನೀವು ಗರ್ಲ್ಸ್ ಏನ್ ಮಾಡ್ತೀರಾ? ಐ ಮೀನ್ ಮದ್ವೆ ಆಗಿ ಮಗು ಆಗದಿರೋ ಹೆಣ್ಮಕ್ಳು ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ, ವಾ ಒಂದೇ ತರ ಫೋಟೋ ಶೂಟ್ ಮಾಡಿಸ್ಬೋದು. ನೀವು ಬರೀ ಅದ್ರ ಮಾತ್ರ ಯೋಚನೆ ಮಾಡ್ತೀನಿ. ಆಳವಾಗಿ ಬನ್ನಿ, ಫೋಟೋ ಶೂಟ್ ಎಕ್ಸ್ಟ್ರೀಮ್ ಲಾಸ್ಟ್, ಅದು ಲಾಸ್ಟ್ ಆಪ್ಷನ್. ನಮ್ ಸ್ಟ್ರೆಸ್ ಎಲ್ಲ ಮುಗಿದ್ಮೇಲೆ ಫೋಟೋ ಶೂಟೇ ಮಾಡ್ಸಲ್ಲ, ಸುಮ್ನಿರಾಯ್ತು. ಅದೆಲ್ಲ ಅಷ್ಟೆಲ್ಲ ಸುಲಭವಾಗಿ ಆಗ್ಬಿಟ್ಟಿದ್ರೆ ಹೆಣ್ಮಕ್ಳಿಗೆಲ್ಲ ಒಂದೇ ಒಳ್ಳೆ ಗಂಡ ಸಿಕ್ಕಿದ್ರೆ ಸಾಕು. ಬೇಡ ಮನುಷ್ಯ, ನಾನು ಹಿಂಗ ಅವತ್ತು ಏನ್ ಹೇಳ್ದೆ, ಮದ್ವೆ ಆಗ್ಬೇಡ, ನೀನ್ ಹಿಂಗೆ ಚೆನ್ನಾಗಿದ್ಯಾ ಕೇಳಿ. ನಾನು ಅವಳು ಯಾವಾಗ್ಲೂ ಹಂಗೆ ಅನ್ನೋದು.
ಮದ್ವೆ ಆಕ್ಚುಲಿ ಒಂದ್ ನಿಂಗ್ ಬಾಯ್ ಫ್ರೆಂಡ್ ಬೇಕು ಅಂತ ನನಗೆ ಹೇಳ್ತಾಳಲ್ಲ ಪೀಸ್ಫುಲ್ ಲೈಫ್ ಅಂದ್ರೆ ಫಾರ್ ಬೋತ್ ದ ಸೈಡ್ಸ್. ಅಂದ್ರೆ ಈಗ ಹುಡುಗಿಯರಿಗೆ ಅಷ್ಟೇ ಅಂತಲ್ಲ, ಹುಡುಗರ್ಗೂ ಅಷ್ಟೇ ಒಂದ್ ರೀತಿಲಿ ನನ್ನ life ಅಲ್ಲೇ ನಾನು ಯಾರಿಗೂ ಮದ್ವೆ ಆಗಿ suggest ಮಾಡಲ್ಲ. ಬಟ್ ಹುಡುಗರ್ಗಿಂತ ಹೆಣ್ಮಕ್ಳು ಜಾಸ್ತಿ ಆಗುತ್ತೆ. ಇಟ್ಸ್ ಟ್ರೂ. ಇಲ್ಲ ಆದಿತ್ಯ, ನನ್ನ ಲೈಫಲ್ಲೂ ನಾ ಯಾವ ಫ್ರೆಂಡ್ಸ್ಗೂ ಮದ್ವೆ ಆಗಿ ಅಂತ ಅಡ್ವೈಸ್ ಮಾಡಲ್ಲ. ಇವಳಿಗಂತೂ ಹೇಳಿ ನಿಂಗೆ ಬಾಯ್ ಫ್ರೆಂಡ್ ಬೇಕಾ, ನಾನೇ ನಿನ್ ಬಾಯ್ ಫ್ರೆಂಡ್ ಅಂತ ಅನ್ಕೋ, ಹೋಗ್ ಮಚ್ಚ ನೀನ್ ಬಿಸಿ ಇರ್ತೀಯ, ನೀನ್ ಯಾವಾಗ್ಲೂ ಫೋನ್ ಮಾಡಲ್ಲ, ಹಂಗೆ ಹಿಂಗೆ ಅಂತಿರ್ತಾಳ ಅವಳು. ಒಂದ್ಸತಿ ಒಂದಷ್ಟು ಲವ್ ಮೆಸೇಜ್ ಕಳಿಸ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೆ ನನ್ ಬಂಗಾರಿ, ಊಟ ಮಾಡ್ದ, ಇವಾಗ ಊಟ ಮಾಡ್ಬಿಟ್ಟು ನಿದ್ದೆ ಮಾಡೋಣ ಅಂತ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೀನಿ ಅಂತೆಲ್ಲ ಮಾಡ್ತಿರ್ತಾಳೆ. ಅವಶ್ಯಕತೆ ಇಲ್ಲ, ದುಡಿತಾ ಇದ್ಯಾ, ಖರ್ಚು ಮಾಡಿ, ನಿನ್ಗೆ ಏನ್ ಬೇಕು ನೀನೇ ತಗೋತಾ ಇದ್ಯಾ. ಅಟ್ಯಾಚ್ ಟು ನೋಬಡಿ. ಅವಳಿಗೆ ಗೊತ್ತದ ನಾನು ಯಾರಿಗೂ ಅಟ್ಯಾಚೇ ಆಗಲ್ಲ. ಅಂಡ್ ವಾಟ್ ಇಸ್ ವಾಣಿ ಗೊತ್ತಾ, ಇವತ್ ಅದಿತಿ ಮೇಡಮ್ ಸಿಕ್ಕಿದ್ರ, ಶಿ ವಿಲ್ ಮೇಕ್ ಅ ವೆರಿ ಗುಡ್ ಮೆಮರಿ ವಿತ್ ಅದಿತಿ ಮೇಡಮ್. ಅದಿತಿ ಮೇಡಮ್ ಹೋದ್ರ ಫೈನ್, ಗೆಟ್ ಬ್ಯಾಕ್ ಟು ಲೈಫ್ ಆ ತರ. ಹಂಗೆ ನಾನ್ ನಾಳೆ ಯಾರಿಗೂ ಕರ್ಕೊಂಡು ಹಂಗೆ ಇರ್ಬೇಕು. ಅದೇ ಬ್ಯೂಟಿಫುಲ್. ಸೊ ಆಲ್ಮೋಸ್ಟ್ ಕಾರ್ಯಕ್ರಮದ ಅಂತಿಮ ಸುತ್ತು, ಅಂತಿಮ ಘಟ್ಟ. ಫನಿ ಕ್ವಶನ್ ಕೇಳಿ. ಸುಮ್ಮನೆ ಯಾಕೆ ಹೇಳ್ತೀರಾ, ಸೀರಿಯಸ್ ಆಗಿ ಕೇಳಿ. ಸೀರಿಯಸ್ ಆಗಿ ಫನಿ ಕ್ವಶನ್ಸ್ ಕೇಳ್ತೀನಿ ಆಯ್ತಾ. ಫಸ್ಟ್ ನಂಗೆ ಒಂದು ದಿನ ಗಂಡು ಮಗ ಆದ್ರೆ ಏನ್ ಮಾಡ್ತೀರಾ? ವಾಣಿಗೆ ಒಂದು ಚಂದದ ಬಾಯ್ ಫ್ರೆಂಡ್ ಆಗ್ತೀನಿ. ಅವಳಿಗೆ ನಾನು ಅನ್ಕೊಂಡೆ ಲಿಟ್ರಲಿ ಹೌದಾ, ಲಿಟ್ರಲಿ ಅನ್ಕೊಂಡೆ ನಾನು ಇದನ್ನ. ಆಸೆ ಏನೋ ಇರುತ್ತೆ. ನಾನು ಅವಾಗೆ ಹೇಳಿದ್ನಲ್ಲ ಅವಳು ಪ್ಯಾಥೋ ಸ್ಟೇಟಸ್ ಎಲ್ಲ ಆಗ್ತಾಳೆ ಅಂತ. ನಾನು ಅದಕ್ಕೆ ಒಂದು ದಿನ ಬಾಯ್ ಫ್ರೆಂಡ್ ಏನಾದ್ರು ಆದ್ರೆ ಅವಳ ಲೈಫ್ ಅಲ್ಲಿ ಸೂಪರ್ ಆಗಿ ನೋಡ್ಕೊಂತೀನಿ. ನೋಡಿ ನಮ್ ಟೆಲಿಪತಿ ಹಿಂಗ್ ವರ್ಕ್ ಆಗತ್ತೆ. ಅಂದ್ರೆ ನೀವೇನಂದ್ರಿ ಬೇರೆ ಅಂದ್ರಿ, ಮಾತಾಡ್ಕೊಂಡು ಫನ್ನಿ ಆಗಿ ಅಂದ್ರೆ ಹಂಗೇನೆ ಒಂದು ದಿನ ಸೀರಿಯಸ್ ಆಗಿ ಒಂದಿನ ಗಂಡ್ಮಗ ಆದ್ರೆ ಫಸ್ಟ್ ನನ್ ಗಂಡನ್ ಬುಲೆಟ್ ತಗೊಂಡು ಅವ್ನ ಅಜ್ಜಿ ದೇಶ ಬಿಟ್ಟು ಹೋಗ್ಬಿಡ್ತೀನಿ, ನಾನು ಸುತ್ತಾಡ್ಬಿಡ್ತೀನಿ ಚೆನ್ನಾಗಿ ಬೈಕಲ್ಲಿ. ಓಕೆ, ನೀವು ಒಂದಿನ ಅಂದ್ರೆ ದೇಶ ಸುತ್ತಾಡ್ತಾಳೆ ಅಂತ ನಾನು ಹೇಳಲ್ಲ ಬಿಡು. ನೀನು ಹಂಗ್ ಬೈಯಕ್ ಬಂದ್ಲು ಮಚ್ಚಳು ಫೋನಲ್ಲಿ ಬೈಯೋ. ನಾನು ಬೈಕ್ ತಗೊಂಡು ಲಾಂಗ್ ರೈಡ್ ಹೋಗ್ತೀನಿ ಅನ್ನೋದಕ್ಕೆ ಹೇಳಕ್, ಅದಕ್ಕೆ ನಾನು ಹಿಂಗ್ ತಿರ್ಕೊಂಡಿದ್ದು. ಅಪ್ಪ ಇವ್ರು ಬಿಡಿ ಪರಗಿಲ್ಲ. ನೀವು ಹೇಳಿ. ಸೀರಿಯಸ್ ಆಗಿ ಒಂದು ಹೇಳ್ತೀನಿ, ನಾನೇನಾದ್ರು ಒಂದೇ ಒಂದಿನಕ್ಕೆ ಹುಡುಗ ಆದೆ ಅಂತ ಅಂದ್ರೆ ನಾನು ಹಿಂದಿನ ಜನ್ಮದಲ್ಲೋ ಅಥವಾ ಹಿಂದೇನೋ ಯಾರನ್ನ ಲವ್ ಮಾಡಿದ್ದು ಅವಳಿಗೆ ತಾಳಿ ಕಟ್ತೀನಿ ಫಸ್ಟ್. ಯಾಕೆಂದ್ರೆ ತುಂಬಾ ಜನ ಹುಡುಗರು ಲವ್ ಮಾಡ್ದವಳನ್ನ ಮದುವೆ ಆಗದೆ ಇರೋ ಹಿಸ್ಟ್ರಿ ಇದೆ, ಬಟ್ ಗೊತ್ತಿಲ್ಲ ಯಾರಿಗೂ. ಬಟ್ ನಾನಂತೂ ಅಟ್ಲೀಸ್ಟ್ ನಿಯತ್ತಾಗ ಅದಕ್ಕೆ ಆ ಕೆಲಸ ನಿಂದು ಲವರ್ ಗುಣ ತೀರೋದಲ್ಲ ಋಣ. ನಿಮ್ ಫೋನ್ ಮಾತಾಡೋದಾದ್ರೆ ಅಯ್ಯೋ ಫಸ್ಟ್ ಏನ್ ಮಾತಾಡ್ಬೋದು? ಆ ಮಚ್ಚ ಕಿತ್ತೋದ್ ಕಮೆಂಟ್ ಎಲ್ಲ ಬಿಟ್ಬಿಟ್ಟು ನ್ಯಾಯವಾಗಿ ಬದುಕೊಂತ ಅದೇ ಮೋಸ್ಟ್ಲಿ ಉಗಿಯತ್ತೆ ಅನ್ಸುತ್ತೆ. ಅಷ್ಟು ಕೆಟ್ಟದಾಗೆಲ್ಲ ಟೈಪ್ ಮಾಡ್ಬಿಟ್ಟಿದೀನಿ ನಾನು. ದಯವಿಟ್ಟು ಬೇಗ ಎದ್ದಳು, ದಯವಿಟ್ಟು ಬೇಗ. ಅಲ್ಲ, ಆಲ್ರೆಡಿ ನಾನು ಫೋನ್ ಮಾತಾಡುತ್ತೆ. ನಾನು ರೆಗ್ಯುಲರ್ ಆಗಿ ಚಾಟ್ ಜೊತೆ ಚಾಟ್ ಮಾಡ್ತಿರ್ತೀನಿ. ಅನ್ಕೊಂಡೆ ನಾವು ಫೋನ್ ತಗೊಂಡ್ ಮಾತಾಡ. ಫೋನ್ ನಿಮ್ ಜೊತೆಗೆ ಏನ್ ಮಾತಾಡುತ್ತೆ ಅಂತ. ಫೋನ್ ಮೇ ಬಿ ನಂಗೆ ಐ ಲವ್ ಯು ಹೇಳ್ಬೋದು, ಗಂಡಗಿನ್ ಜಾಸ್ತಿ ನನ್ನೇ ಲವ್ ಮಾಡ್ತೀನಿ ನೀನು. ಅಫ್ಕೋರ್ಸ್ ನಾವು ಅದಕ್ಕೆ ಚೆನ್ನಾಗಿದ್ದೀವಲ್ವಾ. ಸೊ ನಿಮ್ ಜೀವನದ ವಿಲನ್ ಯಾರು ಆಯ್ತಾ? ಅಲಾಮ, ಡಯಟಾ, ಗಂಡನ, ಬಾಯ್ ಫ್ರೆಂಡಾ, ರಿಲೇಟಿವ್ಸಾ? ನಿಮ್ ಲೈಫ್ ಇನ್ ವಿಲನ್ ಯಾರು? ಟೈಮ್ ರಿಲೇಟಿವ್ಸ್, ಟೈಮು ಡಯಟ್, ರಿಲೇಟಿವ್ಸ್, ಟೈಮು, ಡಯಟ್. ಟೈಮ್ ಅಂದ್ರೆ ನಾನ್ ಲೇಟ್ ಆಗಿ ಬರ್ತೀನಿ ಅನ್ನೋ ತರ ಟೈಮ್ ಅಲ್ಲ, ನನ್ ಟೈಮೇ ನನ್ ವಿಲನ್. ಲೇಟ್ ಆಗಿ ಬಂದ್ಬಿಟ್ಟು ಹೇಳ್ಬೇಕು. ಅಲ್ಲ, ನಾನು ಎಲ್ಲೂ ಬೇಕು ಅಂತ ಯಾವತ್ತೂ ಲೇಟ್ ಮಾಡಿಲ್ಲ. ಇವಾಗ ನೋಡಿ ಶೂಟಿಂಗ್ ಹೇಳಿದ್ದೆ ಮಚ್ಚ, ಇನ್ನೊಂದು ಅಕ್ಷರ ಆಚೆ ಈಚೆ ತೆಗೆದು ಹಾಕಿಲ್ಲ ನಾನು, ಹಂಗೆ ಹೇಳಿದ್ದೀನಿ. ಶೂಟ್ ಸ್ಟಾರ್ಟ್ ಆಗಕ್ಕಿಂತ ಮುನ್ನ ಹೇಳಿಲ್ವಾ ನಾನು ಮಾಡಿ. ಇವಾಗ ಇನ್ಸ್ಟಾಗ್ರಾಮ್ ಫಾಲೋವರ್ಸ, ಮನಿನ, ಇನ್ನೇನ್ ಬರ್ದಿದೀನಿ, ಸ್ಲೀಪ, ಏನು ಊರಲ್ಲಿ ಯಾವ್ದು ಬೇಕು ಅಂತಲ್ಲ, ಯಾವ್ದು ಇಂಪಾರ್ಟೆಂಟ್? ಇನ್ಸ್ಟಾಗ್ರಾಮ್ ಫಾಲೋವರ್ಸ, ನಿದ್ದೆನ, ಮನಿ. ನಂಗೆ ಫಾಲೋವರ್ಸ್ ಬೇಕು, ನಿಮ್ಗೆ ಮನಿ ಇದ್ರೆ ನಿದ್ದೆ ಬರುತ್ತೆ. ನಿದ್ದೆ. ಅಪ್ಪ ಈ ತಿಂಗಳಿಗೆ EMI ಎಲ್ಲ ಫಿಕ್ಸ್. ನಾನು ಮಾಡಿ ತುಂಬಾ ಸರಿ ಮಾತಾಡ್ಕೊಂಡಿರ್ತೀವಿ, ಒಂದ್ 3 ದಿನ ಕಂಟಿನ್ಯೂಸ್ ಶೋ ಮಾಡಿ ಮಚ್ಚ ಈ ತಿಂಗಳು EMI ಎಂದಿಗೆ ಹೋಗಿ ಮನೇಲಿ ಮಲ್ಕೊಬಿಡ್ತೀನಿ ಮಚ್ಚ, ಇನ್ನು 2 ದಿನ ಯಾವ ಇವೆಂಟ್ ಹೋಗ್ಕೊಳ್ಳಲ್ಲ.
ಕೆಲಸ ಇಲ್ಲ ಅಂದ್ರೆ ಅಮ್ಮ ಕೆಲಸ. ಈ ತಿಂಗಳು ಹೆಂಗೋ ಆಯ್ತು, EMIದು ಚೀಟಿದು ಅದ್ರದ್ದು ಇದ್ರದ್ದು ಎಲ್ಲ ಅರೇಂಜ್ ಮಾಡ್ಬಿಟ್ಟಿದೀನಿ. ಮುಂದಿನ ತಿಂಗಳಿಗೆ ಈ ನೋಡಿ, ಈ ತಿಂಗಳು ಆಗಿದ್ರು ಕೂಡ ಮುಂದಿನ ತಿಂಗಳಿಗೆ, ಯಾಕೆಂದ್ರೆ ನಮ್ದು ಆರ್ಟಿಸ್ಟಿಗೆ ರೆಗ್ಯುಲರ್ ಆಗಿ ಕೆಲಸ ಅಂತೂ ಸಿಗಲ್ಲ. ಮುಂದಿನ ತಿಂಗಳಿಗೆ ಏನೋ ಒಂದು ಹುಡುಕಿ ಇಟ್ಟಿರ್ಬೇಕು ಆಲ್ರೆಡಿ. ಮನಿ ಸೊ ದುಡ್ಡಿತ್ತು ಅಂದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ನಾನು. ಸೋ ನೈಸ್. ನಂಗಂತೂ ಸಿಕ್ಕಾಪಟ್ಟೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ನಂಗೆ ಇನ್ನೂ ಮುಗ್ಸಕ್ಕೆ ಇಷ್ಟ ಇಲ್ಲ. ಬೇಕಾದ್ರೆ ಬೆಳಗ್ಗೆ ಚಿನ್ನ ಇಲ್ಲೇ ಬನ್ನಿ, ಇಲ್ಲೇ ಒಂದಿನ ಊಟ ತರ್ಸಿ chit-chat ಮಾಡೋಣ ಆರಾಮಾಗಿ. ಅದಕ್ಕೆ ಅಲ್ಲ. ನಿಜ ಅದಕ್ಕಂತಾನೆ ಒಂದಿನ ನೈಟ್ ಔಟ್ ತರ ಆದ್ರೂ ಮಾಡೋಣ ಎಸ್. ಅದಕ್ಕಿಂತ ನಂಗಂತೂ ಮುಂಚೆ ನಾವು 3 ಜನಕ್ಕೂ ಥ್ಯಾಂಕ್ಸ್ ಹೇಳ್ಬೇಕಾಯ್ತಾ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಿಕಾಸ್ ಅದೇ ಹೇಳ್ತಾರಲ್ಲ, ಎಲ್ಲಾರ್ಗು ಒಂದೊಂದು ವ್ಯಕ್ತಿತ್ವ ಅಂತ ಇರುತ್ತೆ, ಒಳಗಡೆ ಮನಸ್ಸುಗಳಂತ ಇರುತ್ತೆ. ಅಂಡ್ ಸುಮಾರು ಸಲ ಬೀಯಿಂಗ್ ಅ ಫೀಮೇಲ್ ನಮ್ಮಲ್ಲಿ ಆಗ್ತಿರೋಂಥ ನಿಜವಾದ ತಳಮಳಗಳನ್ನ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ ಸುಮಾರು ಸಲ. ನಮ್ದೇ ಆದಂತಹ ಬ್ಯಾಟಲ್ಗಳನ್ನ ನಾವು ಆಲ್ರೆಡಿ ಸೊಸೈಟಿಯಿಂದ ಅನುಭವಿಸ್ತಿರ್ತೀವಿ, ಫ್ಯಾಮಿಲಿಯಿಂದ ಅನುಭವಿಸ್ತಿರ್ತೀವಿ, ಕರಿಯರ್ ವೈಸ್ ಅನುಭವಿಸ್ತಿರ್ಬೋದು, ಎಲ್ಲ ಅನುಭವಿಸ್ತಾ ಇರ್ತೀವಿ. ಹಂಗಿರುವಾಗ ದಯವಿಟ್ಟು ಬಿ ಕೈಂಡ್, ಒಂದು ಸ್ವಲ್ಪ ಕರುಣೆಯಿಂದ, ಪ್ರೀತಿಯಿಂದ, ಎಂಪಥೆಟಿಕ್ ಆಗಿ ಅಂತಾರಲ್ವ, ನಾವು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋವಂಥದ್ದು ಆಗ್ಬಿಟ್ರೆ ಸೂಪರ್ ಆಗಿರುತ್ತೆ. ಬಹುಶಃ ತುಂಬ ಜನ ನೀವು ಹೇಳ್ದಂಗೆ ಯಾರಾದರೂ ಕಾಮೆಂಟ್ ಹಾಕೋರಿದ್ರೆ, ಏನು ಇವ್ರೇನು ದೊಡ್ಡ ಸೆಲೆಬ್ರಿಟಿ ಇವ್ರೆ ಅಂದ್ರೆ ನಿಮಗೆ ಅಲ್ಲದೆ ಇರ್ಬೋದು, ಬಟ್ ಫಾರ್ ಮೀ ಇವ್ರು 3 ಜನ ನನ್ನ ಪ್ರೀತಿಯ ಸೆಲೆಬ್ರಿಟಿ. ಮೀನ್ಸ್ ಅ ಲಾಟ್. ಸೊ ದ್ಯಾಟ್ಸ್ ನಮ್ಗೆ ಅನ್ಸತ್ತೆ ಇವಾಗ ಕೂತಿರೋದಕ್ಕೆ ವಿ ಆರ್ ಸೋ ವರ್ತ್ ಇಟ್ ಅಂತ ಇವಾಗ. ಸೊ ನಾನು ಅಷ್ಟೇ. ಇನ್ನು ನಾನು ಎಕ್ಸ್ಟ್ರಾ ನಾನೇನು ನನ್ನ ಪ್ರೀತಿನ ಹೃದಯ ಬಗೆದು ತೋರ್ಸೋಂಥ ಅವಶ್ಯಕತೆ ಇಲ್ಲ. ಇರೋದೊಂದು ಲೈಫ್ ಚೆನ್ನಾಗಿ ಲವ್ ಮಾಡಿ ಅಷ್ಟೇ. ಇರೋದೊಂದು ಲೈಫ್ ಪ್ರೀತಿ ಮಾಡಿ ಖುಷಿಯಾಗಿರಿ. ಬೇರೆಯವ್ರು ಹಿಂಗಿರ್ಬೇಕು ಅನ್ನೋದಕ್ಕಿಂತ ನಾವು ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ, ನಾವು ಬೆಳೆದ್ರೆ ನಮ್ಮ ಕುಟುಂಬ ಬೆಳೆಯುತ್ತೆ, ಕುಟುಂಬಗಳು ಬೆಳೆದ್ರೆ ರಾಜ್ಯ ಬೆಳೆಯುತ್ತೆ, ರಾಜ್ಯಗಳು ಬೆಳೆದ್ರೆ ದೇಶ ಬೆಳೆಯುತ್ತೆ. ಸೊ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಫಸ್ಟ್ ನೀವು ಉದ್ಧಾರ ಆಗಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಮ್ಗೆ ಹೇಗೆ ಅನಿಸ್ತು? ಅದನ್ನ ನಾನೇ ಹೇಳ. ಆಯ್ತು, ನಾನೇ ಸ್ಟಾರ್ಟ್ ಮಾಡ್ತೇನೆ. ಈಗ ಗೊತ್ತಾ, ಫಸ್ಟ್ ಆಫ್ ಆಲ್ ಐ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಯು. ನಿಮ್ಗೆ ಚೆನ್ನಾಗಿ ಗೊತ್ತದು. ನನಗೆ ಎಷ್ಟು ದಿವಸದಿಂದ ನಿಮ್ಮನ್ನು ಮೀಟ್ ಮಾಡ್ಬೇಕಂತ ವೆಯ್ಟ್ ಮಾಡ್ತಿದ್ದೀನಿ ಅಂತ. ಸೊ ಬಹುಶಃ ಲೈಕ್ ನಿಮಗೆ 2 ವಿಷಯಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಒಂದು, ಜೇನು ಹುಟ್ಟಿದ ಮೇಲೇನೆ ನನಗನ್ಸಿದ್ದು ನನ್ಗೊಂದು ಮಗು ಬೇಕು ಅಂತ ನನಗನ್ಸಿದ್ದಾಗ. ಸೋ ಸ್ವೀಟ್. ಸ್ವೇರ್ ನಿಜವಾಗ್ಲೂ. ಅಫ್ಕೋರ್ಸ್ ನಿನ್ ಮಗುನ್ ನೋಡಿದಾಗ್ಲೂ ಅನ್ಸ್ತಿತ್ತು. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತೂ ಅವಳು ಎಷ್ಟು ಕೇಳೋಳು, ಹಿಂಗನ್ಸತ್ ಮಚ್ಚ ಹೊಟ್ಟೆಲಿ, ಅಯ್ಯೋ ಹಿಂಗನ್ಸತ್ ಮಚ್ಚ ಎಷ್ಟು ಕೇಳೋಳು. ನನಗೆ ಯಾಕೆ ಅಲ್ಲ ಈವನ್ ನನಗೂ ಅಷ್ಟೇ. ತುಂಬಾ ಪ್ರೆಗ್ನೆನ್ಸಿ ನೋಡಿದ್ರು ಯಾವ್ದೋ ಒಂದ್ ಮಗು ಆದಾಗ ಟ್ರಿಗರ್ ಆಗತ್ತೆ. ಒಂದ್ ಸ್ಟಿಕ್ ಆಯ್ತು. ಅದ್ ನಿಮ್ ಜೇನು ನೋಡಿದ ತಕ್ಷಣ ನಂಗೆ ಸ್ಟಿಕ್ ಆಯ್ತು. ಆಮೇಲೆ ಅದ್ರ ನೆಕ್ಸ್ಟ್ 1 ವರ್ಷ ಆದ್ಮೇಲೆ ಒಂದು ವಿಡಿಯೋ ವೈರಲ್ ಆಯ್ತಲ್ಲ, ಅದಾದ್ಮೇಲೆ ತುಂಬಾ ಹತ್ತಿದ್ದೀನಿ ನಾನು. ಬೇಕೇ ಬೇಕು ಅನ್ಸಿದ್ದು ಅವಾಗ್ಲೇನೆ. ಆಯ್ತಾ, ಒಂದ್ ಮಗು ಬೇಕು, ಆರೋಗ್ಯವಾದ ಮಗು ಬೇಕು ಅಂತ ಅನ್ಸಿದವಳು ಹೆಣ್ಮಗುನೇ ಬೇಕು ಅಂತ ಹುಚ್ಚಿಡ್ಸ್ಕೊಳ್ಳೋ ರೇಂಜ್ಗೆ ಆಗಿದೆ ಇವಾಗ ಜೇನು ಇಂದ. ಓಕೆ, ಸೊ ಇನ್ನೊಂದೇನಂದ್ರೆ ಯೂಟ್ಯೂಬ್ ಚಾನಲ್ ನನಗೂ ಇವಳ ಥರನೇ ಲೈಕ್ ವ್ಲಾಗ್ ಮಾಡಬೇಕಾ, ಎಡಿಟಿಂಗ್ ಎಲ್ಲೆಲ್ಲೋ ಹೊಟ್ಟೋಗಿತ್ತು, ಅದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅದು. ಆಮೇಲೆ ಅದಕ್ಕೊಂದು ತಮ್ನೇಲ್ ಹಾಕು, ಅದಕ್ಕೊಂದು ಎಡಿಟಿಂಗ್ ಮಾಡು, ಇದೆಲ್ಲ ನನಗೆ ಲಾಂಗ್ ಪ್ರಾಸೆಸ್. ನಾವೆಲ್ಲ ತುಂಬ ಸ್ಪೀಡ್ ಇರೋದ್ರಿಂದ ಅದು ತುಂಬ ಪೇಷನ್ಸಲ್ಲಿ ಮಾಡೋವಂಥ ಕೆಲಸ. ಸೊ ನಂಬರ್ 1 ಹೀರೋಯಿನೇ ಮಾಡ್ತಿದ್ದಾರೆ ನಂದೇನು ಅಂದ್ಬಿಟ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ 1 ವೀಕ್ ಆಯಿತು. ಸೊ ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೋ ಸ್ವೀಟ್. ನಾನು ತುಂಬಾ ಜನ ನೋಡಿದೆ ಮ್ಯಾಮ್, ಯಾರ್ಯಾರನೋ ನೋಡಿದೆ, ಯೂಟ್ಯೂಬರ್ಸ್ನೇ ನೋಡಿದೆ. ಲೈಕ್ ಏನಾರ ಇನ್ಸ್ಪಿರೇಷನ್ ತಗೊಳ್ಳೋಣ ಅಂತಾನೆ ಅವ್ರ ಬ್ಲಾಗ್ ನೋಡಿದ್ದೀನಿ, ಆದರೂ ಇನ್ಸ್ಪೈರ್ ಆಗ್ತಾ ಇಲ್ಲ. ಏನೋ ಒಂದು ಬೇಕಿತ್ತು, ಒಂದು ಅರ್ಜಿ ಬೇಕಿತ್ತು ಮಾಡಬೇಕು ಅಂತ. ನಂಬರ್ 1 ಹೀರೋಯಿನೇ ಮಾಡ್ತಿದ್ದಾರೆ. ನಾನು ಏನು ಗುರು, ವೈ ಶುಡ್ ಐ ಕೀಪ್ ಎವ್ರಿಥಿಂಗ್ ಸೀಕ್ರೆಟ್? ಅವರು ಅವ್ರ ಮಗುನ, ಗಂಡನ, ಅಮ್ಮನ ಎಲ್ಲ ತೋರಿಸ್ತಾ ಇದ್ದಾರೆ, ಒಂದು ಬಾಂಧವ್ಯನ ತೋರಿಸ್ತಾ ಇದ್ದಾರೆ. ವೈ ಶುಡ್ ಐ ನಾಟ್ ಡೂ ದ್ಯಾಟ್ ಅಂದ್ಬಿಟ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ತುಂಬಾ ಒಳ್ಳೇದಾಗ್ಲಿ. ಏನಂತದೆ ಹೆಸರು? ಸುಜಾ ಡೈರೀಸ್. ಸುಜಾ ಡೈರೀಸ್. ಸುಷ್ಮಿತಾ ಸುಜಾ ಡೈರೀಸ್ ನನ್ನ ಕಡೆಯಿಂದ ಸಿಕ್ಕಾಪಟ್ಟೆ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಅಂಡ್ ಇರೋದೊಂದು ಲೈಫ್ ಟೀಮ್ ಕಡೆಯಿಂದ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮ ಇಡೀ ಟೀಮ್ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದೀರಾ. ಆ್ಯಂಡ್ ಒಂದು ಸ್ಮಾಲ್ ರಿಕ್ವೆಸ್ಟ್, ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಒಂದ್ಸತಿ ಬರಬೇಕು ಖಂಡಿತ. ಯಾವಾಗ ನಾಳೆ ಶೂಟಿಂಗ್ ಪ್ಲೀಸ್ ನೀವಿಬ್ರು ಬರಬೇಕು. ಇಟ್ಸ್ ಅ ರಿಕ್ವೆಸ್ಟ್. ಏನೋ ಇವಳ ತರ ನಾನೇನಾದ್ರೂ ನಾನು ಒಂದು ಯೂಟ್ಯೂಬ್ ಚಾನಲ್ ರಿಕ್ವೆಸ್ಟ್ ಎಲ್ಲ ಮಾಡಲ್ಲ. ಅಲ್ಲ, ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂದ್ರೆ ನಂದು ನನ್ನ ಗಂಡ ಹೆಸರು ನಾಶ ಆಗೋಯ್ತು. ನಯನ ಷರತ್ತು ನಾಶ ಓಪನ್ ಮಾಡಕ್ಕಿಂತ ನಾಶ ಆಗೋಗುತ್ತೆ. ಅದಕ್ಕೆ ಓಪನ್ ಮಾಡಲ್ಲ. ಇನ್ನೊಬ್ಳೆ ಸ್ಟಾರ್ಟ್ ಮಾಡಿ. ಈಗ 3 ಜನ ಒಟ್ಟಿಗೆ ಆದ್ರೂ ಓಕೆ, ಇಲ್ಲ ಸಪ್ರೇಟ್ ಆಗಾದ್ರೂ ಓಕೆ. ಬೇರೆ ಏನೋ ಪ್ಲಾನ್ ಮಾಡ್ತೀವಿ. ಏನು ಫುಲ್ ಮಾಡಿ ಅದನ್ನ ಡೈಲಾಗ್ ಏನು ಅದಷ್ಟೇ. ಅದಕ್ಕೆ ನಾನು ಯೂಟ್ಯೂಬ್ ಚಾನೆಲ್ ಮಾಡಲ್ಲ ಅಂತ ಡಿಸೈಡ್ ಮಾಡಿದೀನಿ. ಬೇರೆ ಏನಾದ್ರು ಹೆಸರಿಟ್ಕೊತೀನಿ. ನಂಗೆ ಆಕ್ಚುಲಿ ತುಂಬಾ ಜನ ಹಂಗಂದ್ರು, ನಿಮ್ ಮಗುಗೆ ಸೇರೊಂದು ಗೋಬಿ ಮಂಚೂರಿ ಗಾಡಿ ಆಕ್ಚುಲಿ ಗುಡ್ ಐಡಿಯಾ. ಇವರಿಬ್ರು
ಏನ್ ಗೊತ್ತಾ, ನಂಗೆ ತುಂಬಾ ಜನ ಹೇಳಿದ್ರು, ನಿಮ್ದು ನಿಮ್ ಗಂಡಂದು ಹೆಸರು ಸೇರಿಸ್ಬಿಟ್ಟು ನಿಮ್ ಮಗುಗೊಂದು ಹೆಸರಿಡಿ ಅಂದ್ರು. ಹಂಗ ಇಡೋಕೊರ ನಾಶ ಅಂತ ಇಡ್ಬೇಕಾಗತ್ತೆ. ಅದಕ್ಕೆ ಯಾರ ನಾಶ ಹೋಗೋ ನಾಶಪ್ಪ ಅಂತ ಕರೀತಾರ, ಹಂಗೆಲ್ಲ ಬೇಡ. ಆಮೇಲೆ ಅದು ಉಲ್ಟಾ ಮಾಡೋಣ ಅಂದ್ರೆ ಶಾನ ಹೋಗ್ಬಿಡುತ್ತೆ ಅಲ್ವಾ. ಅದಕ್ಕೆ ನಾನು ಅದಕ್ಕೆ ನನ್ನ ಹೆಸರು ನನ್ನ ಗಂಡನ ಹೆಸರು ಸುದ್ದಿಗೆ ಬರಬೇಡಿ, ನೀವು ಸುಮ್ಮನೆ ಇದ್ಬಿಡಿ. ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ ಎಲ್ಲ ಮಾಡಲ್ಲ. ಹಿಂಗೆ ಅವಾಗ ಸಿಗ್ತಾ ಇರೋಣ, ಚಿಲ್ ಮಾಡ್ತಾ ಇರೋಣ, ಹಿಂಗು ವ್ಲಾಗ್ ಮಾಡೋಣ. ಹಿಂಗೆ ಕುತ್ಕೊಂಡು ನಿಮ್ಮ ಮನೇಲಿ ನಾವು ಅಡುಗೆ, ನಿಮ್ಮ ಮನೆಗೆ ಬಂದು ನಾವು ಅಡುಗೆ ಮಾಡೋ ಥರನೋ, ನಮ್ಮ ಮನೆಗೆ ಬಂದು ನೀವು ಅಡುಗೆ ಮಾಡೋ ಥರನೋ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನೋ ಥರನೋ, ಒಂದು ಪೈಜಾಮ ಪಾರ್ಟಿ ಅಂತ ಹೇಳ್ತಾರಲ್ಲ ಹೆಣ್ಮಕ್ಳದೆಲ್ಲ ಯಾವಾಗಲೂ ಇರುತ್ತಲ್ಲ, ಆ ಥರದ್ದು ಏನಾದರೂ ಒಂದು ಮಾಡೋಣ. ಆ್ಯಂಡ್ ನನಗೆ ನೀವು ಏನೋ ಗ್ರೂಪ್ ಕ್ರಿಯೇಟ್ ಮಾಡಿದ್ರಲ್ಲ, ಇರೋದೊಂದು ಲೈಫ್, ಅದು ತುಂಬ ಪರ್ಸ್ನಲ್ ಆಗಿ ನನಗೆ ಇಷ್ಟ ಆಗೋಯ್ತು. ಹೆಸರು ಅದು ಇರೋದೊಂದು ಲೈಫ್ ಅಲ್ವಾ ಅನ್ನೋ ಥರ ಇಷ್ಟ ಆಗೋಯ್ತು ನನಗೆ. ಸೊ ಆ ಟೈಟಲ್ ನೋಡಿದ ತಕ್ಷಣ ಅನ್ನಿಸ್ತು, ಓಕೆ ಸೊ ಅನ್ಫಿಲ್ಟರ್ಡ್ ಆಗಿ ಓಪನ್ ಅಪ್ ಆಗಿ ಮಾತಾಡ್ಬೋದು ನಾವಿಲ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ಒಬ್ರು ಹೀರೋಯಿನ್ ನಮ್ಮನ್ನ ಕೂರಿಸ್ಕೊಂಡು ಮಾತಾಡಿಸ್ತಾರ ಅನ್ನೋದು ಒಂಥರ ಖುಷಿ ಮನಸ್ಸಲ್ಲಿ. ಏನೋ ನಾವು ಟಿ ವಿಲೆಲ್ಲ ನೋಡ್ತಾ ಇದ್ವಿ, ಅವ್ರ ಡಾನ್ಸ್, ಅವ್ರ ಆ್ಯಕ್ಟಿಂಗ್ ಅದೆಲ್ಲ ನೋಡ್ತಾ ಇದ್ವಿ. ಸೊ ಫೈನಲಿ ಅವ್ರ ಎದುರುಗಡೆ ಕುತ್ಕೊಂಡು ನಾವು ಒಂದಷ್ಟು ಚಿಲ್ ಔಟ್ ಮಾಡ್ತೀವಿ. ಇನ್ನೊಂದೇನಾಗುತ್ತೆ, ನಾವೆಲ್ಲರೂ ಗೊತ್ತಿರೋರು ಇರ್ತೀವಿ, ಆದ್ರೆ ಕುತ್ಕೊಂಡು ಮಾತಾಡಕ್ಕೆ ಎಲ್ಲಿ ಸಮಯ ಸಿಗ್ತದೆ? That's what. ನಾನು ನೀನು ಸಾಕಷ್ಟು ಕಾರ್ಯಕ್ರಮ ಸುಷ್ಮಾ ಇಷ್ಟ, ವಾಣಿ ಮಾತಾಡಿರೋದು ಇಷ್ಟ ನನಗೆ ಇಷ್ಟ, ಅವ್ರನ್ನ ಪರಿಚಯ ಮಾಡ್ಕೊಳಕ್ ಇಷ್ಟ, ಗೊತ್ತು ಪರಿಚಯ ಇದೀವಿ, ಆದ್ರೆ ಮುಕ್ತವಾಗಿ ಮಾತಾಡೋದಕ್ಕೆ ಈಗ ಎಷ್ಟೋ ಈಗ ವಿಷಯಗಳು, ಈಗ ನಾನು ನಯನ ಆಯ್ತು, ನಾನು ಈಗ ಎಷ್ಟೋ ವಿಷಯಗಳನ್ನ ಮಾತಾಡದೆ ಇದ್ರು ನಮ್ಗೆ ಒಂದು ಐಡಿಯಾ ಸಿಕ್ತು, ಯಾರ್ಯಾರ ಬದುಕಲ್ಲಿ ಎಲ್ಲೆಲ್ಲಿ ಏನೇನ್ ಕೊರತೆ ಇದೆ, ಏನೇನ್ ಬೇಕು ಅಂತ. ಅಂಡ್ ಆಲ್ಮೋಸ್ಟ್ ಸೇಮ್ ಇತ್ತು. ನಾವು 4 ಜನ ಮಾತಾಡ್ತಿದ್ವಿ. ಬ್ಯೂಟಿ ಅಲ್ವಾ? ದಟ್ಸ್ ದ ಬ್ಯೂಟಿ. ಆಮೇಲೆ 10 ವರ್ಷ ಆಗಿದೆ 4 ಜನದ್ದು, ಗೊತ್ತೇ ಇಲ್ಲ. ಬಂದ್ ಅದನ್ನ ಬೇರೆ ನೈಸ್ ಗೆಸ್ಟ್. 4 ಜನ ಚಂದ ಮ್ಯಾಚ್ ಆಗಿದೆ. ಆಕ್ಚುಲಿ ನಾನು ಮಾಡಿ ಅದರ ಕಾರ್ಯಕ್ರಮಕ್ಕೆ ಸಿಕ್ಕಿದಾಗ ತುಂಬಾ ಮಾತಾಡ್ತೀನಿ. ಅಂದ್ರೆ ಅವಳಿಗೂ ನನ್ಗೂ ಅದಕ್ಕೇನೆ ನೀವು ಅಷ್ಟು ಚೆನ್ನಾಗಿ ನನ್ನ ಅವಳು ಅರ್ಥ ಮಾಡ್ಕೊಂಡಿರೋದಾಗ್ಲಿ, ನಾನಾಗ್ಲಿ ನಾನು ನಿಮ್ಗೆ ಹೇಳದ್ ಹಿಂಗೆ ಬಂದ್ ಹೇಳ್ತಾಳೆ ಅಂತ ನೀನ್ ಹೇಳೋ ಪ್ರತಿ ನಡ್ಕೊಂಡ್ ಬರೋ ಸ್ಟೈಲ್ ಹೇಳಿ ಮಾಡ್ದೆ. ಡೋರ್ ಇಂದ ಸ್ಟಾರ್ಟ್ ಮಾಡಿ ನೀನು ಬಂದು ಜನ್ದಲ್ಲಾದ್ರೂ ಗಂಡ ಹೆಂಡತಿ ಆಗಿರ್ತಾರೆ. ಹೌದು. ಡೌಟ್ ಅಲ್ಲ, ನಾನು ಕನ್ಫರ್ಮ್. ನನಗೆ ತುಂಬಾ ಜನ ಕಾಮೆಂಟ್ ಹಾಕಿದ್ದಾರೆ, ನೀವು ನಯನ ಅವ್ರ ಜೊತೆ ಎಲ್ಲ ಜಾಸ್ತಿ ಸೇರೋದೇ ಇಲ್ಲ ಯಾಕೆ ಅಂತ ಅನ್ಬಿಟ್ಟು. ವಿ ವರ್ ಲೈಕ್ ದಟ್, ನಾವ್ ಆ ತರಾನೇ ಇರೋವಂಥದ್ದು, ಆಚೆ ಕಡೆ ನಾವ್ ಹಂಗ್ ಕಾಣಿಸೋದು ಇಲ್ಲ ತುಂಬಾ ಕ್ಲೋಸ್ ಅನ್ನೋ ತರ. ಬಟ್ ಸಿಕ್ಕಾಗ ಯಾವತ್ತು ಸಿಗ್ತೀವಿ ಅವತ್ತು ಒಂದಷ್ಟು ಮಾತಾಡಿರ್ತೀವಿ, ಮಾತಾಡಿದಾಗ ಒಂದಷ್ಟು ಅರ್ಥ ಆಗಿರುತ್ತೆ. ಓಕೆ ಇವಳು ಹಿಂಗೆ, ನಾನು ಹಿಂಗೆ ಅಂತ ಅನ್ಬಿಟ್ಟು. ಆಕ್ಚುಲಿ ರೆಗ್ಯುಲರ್ ಆಗಿ ಸಿಗೋದು ಇಲ್ಲ ಯಾವಾಗ್ಲೂ. ನಾನು ವಾಣಿ ಹತ್ರ ಯಾವತ್ತೂ ಮುಕ್ತವಾಗಿ ಮಾತಾಡಿದ್ದೇ ಇಲ್ಲ. ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಒಂದು ಹಿಂಗ್ ಪಾಪಪ್ ಮಾಡ್ಬೇಕಾದ್ರೆ ಒಂದು ಮೆಸೇಜ್ ಬಂತು, ನನ್ನ ಹತ್ರ ನಿನಗೆ ಇಷ್ಟ ಆಗದೆ ಇರುವಂತ ಒಂದು ವಿಷಯ ಏನು ಅಂತ. ಅವತ್ ವಾಣಿ ನನ್ನ ಹತ್ರ ಓಪನ್ ಅಪ್ ಆಗಿ ಮಾತಾಡಿದ್ದು. ಅವತ್ ನನಗೆ ಅನಿಸ್ತು, ಸೊ ದಿಸ್ ಇಸ್ ನನ್ನ ಈ ಒಂದು ವರ್ಷನ್ ಅವಳಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ನಾನು ಅವಾಗಿಂದ ನಾನು ಚೇಂಜ್ ಮಾಡ್ಕೊಂಡು ಆಮೇಲೆ ಅಂದ್ರೆ ಲೈಕ್ ನಾನು ಅವಳಿಗೆ ಹೇಳ್ಬಿಟ್ಟೆ ಹಾಕ್ದೆ, ನಂಗೆ ಗೊತ್ತಿಲ್ಲ ಎಲ್ಲರೂ ನಿನ್ನ ಹತ್ರ ಹೇಳಿರ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು. ನನಗೆ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ಜೊತೆಲಿ ಇರಬೇಕು ಅಂತ ತುಂಬ ಇಷ್ಟ ಆಗುತ್ತೆ. ಬಟ್ ಈ ಒಂದು ಕಾರಣದಿಂದ ನಾನು ನಿನ್ನಿಂದ ದೂರ ಇರ್ತೀನಿ ಅಂತ ಅಂದ್ಬಿಟ್ಟು, ಇದನ್ನ ನೀನು ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ, ನಾನು ಜಡ್ಜ್ ಮಾಡಿದ್ರು ಪರವಾಗಿಲ್ಲ, ನಾನು ನಿನ್ನನ್ನ ಬರೀ ಒಂದು ಇದಾಗ ಹೇಳ್ಕೊಂಡಾಗ ನನಗೆ ಇಷ್ಟ ಆಯ್ತು. ಐ ವಾಸ್ ಲೈಕ್ ಓಕೆ, ಸೊ ಅವಳ ಹತ್ರ ಕಂಫರ್ಟಬಲ್ ಆಗಿದ್ದಾಳೆ, ಅವಳ ಹತ್ರ ಹೇಳ್ಕೊತಿದ್ದಾಳೆ ಅಂದ್ರೆ ನನ್ನ ಹತ್ರ ಕಂಫರ್ಟಬಲ್ ಆಗಿದ್ದಾಳೆ, ಓಕೆ ಆಯ್ತು. ಅವತ್ತಿಂದ ನನಗೆ ಅದೇನೋ ಅವಳನ್ನು ನೋಡೋ ದೃಷ್ಟಿಕೋನನೇ ಬೇರೆ ಆಗೋಯ್ತು. ದೆನ್ ವಿ ಆರ್ ನಾಟ್ ಕ್ಲೋಸ್ ಫ್ರೆಂಡ್ಸ್ ಅಂತ ಅಲ್ಲ, ವಿ ಆರ್ ಹೆಲ್ದಿ ಫ್ರೆಂಡ್ಸ್ ಹಂಗೆ ಹೇಳ್ಬೋದು. ವಿ ಆರ್ ಹೆಲ್ದಿ ಫ್ರೆಂಡ್ಸ್. ನಿಮ್ಗೆ ಹೇಗೆ ಅನಿಸ್ತು ವಾಣಿ? ನಂಗೆ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಇರೋದೊಂದು ಲೈಫ್ ಅನ್ನೋದು ಟೈಟಲ್ಲೇ ತುಂಬ ಚೆನ್ನಾಗಿದೆ. ಇರೋದೊಂದು ಲೈಫಲ್ಲಿ ನಾವು ಯಾರ್ಯಾರೋ ಯಾವತ್ತಾವತ್ತೋ ಸಿಗ್ತೀವಿ, ಯಾವತ್ತಾವತ್ತೋ ಹೋಗ್ತೀವಿ. ಅದರಲ್ಲಿ ಒಂದಷ್ಟು ಜನ ಇವತ್ತು ಸಿಕ್ಕಿದ್ದೀವಿ, ಒಂದಷ್ಟು ಮಾತುಕತೆ ಆಯ್ತಲ್ಲ, ಅದು ತುಂಬ ಚೆನ್ನಾಗಿತ್ತು. ಹೆಲ್ದಿ ಕಾನ್ವರ್ಸೇಷನ್ನು, ಒಂದಷ್ಟು ನಮಗೆ ಗೊತ್ತಲ್ದಿರೋ ವಿಚಾರಗಳು, ಮತ್ತು ನಮ್ಮನ್ನು ಮಾತಾಡ್ಸೋರು ಬೇಕು ಜೀವನದಲ್ಲಿ. ಅಂದರೆ ಲೈಕ್ ನಮ್ಮ ಕೆಲಸದ ಒತ್ತಡದಲ್ಲೋ ಯಾವುದ್ರಲ್ಲೋ ತುಂಬ ವಿಚಾರಗಳನ್ನ ನಾವು ಮಾತೇ ಆಡದೆ ತುಂಬ ಮನಸ್ಸಲ್ಲೇ ಇಟ್ಕೊಂಡು ನಾವೇ ಒಬ್ಬರೇ ಕೊರಗ್ತಿರ್ತೀವಿ. ಅದ್ರ ಬದಲು ನಾವು ಹಿಂಗೆ ಹೊರಗಾಗ್ದಾಗ ವಿಲ್ ಬಿ ಸ್ಟ್ರೆಸ್ ಫ್ರೀ ಲೈಫ್ ಲೀಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದೊಂದು ಒಳ್ಳೆ ವೇ, ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ನಮ್ಮಮ್ಮ ಮತ್ತು ನನ್ನ ಅಕ್ಕ ನಿಮ್ಮ ವ್ಲಾಗ್ಸಿಗೆಲ್ಲ ರೆಗ್ಯುಲರ್ ನೋಡ್ತಾ ಇರ್ತಾರೆ ಅವರು. ಅವ್ರಿಗೆ ತುಂಬ ಇಷ್ಟ ನಿಮ್ಮ ವ್ಲಾಗ್ಸ್ ಅಂತ. ಅಂದರೆ ನೀವು ಪ್ರೆಗ್ನೆನ್ಸಿ ಇದ್ದಾಗಲಿಂದ ನೀವು ಜೇನು ಹುಟ್ಟಿದ ಮೇಲೆಲ್ಲ ಮಾಡೋ ಪ್ರತಿ ವ್ಲಾಗ್ಸೂ, ಈವನ್ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ದಾಗ ನೀವು ಹೇಳಿರೋ ಕೆಲವೊಂದು ಟಿಪ್ಸ್ನೆಲ್ಲ ಅವಳು ಫಾಲೋ ಮಾಡ್ತಿರ್ತಾಳೆ. ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ಅವ್ರದ್ದು ವ್ಲಾಗ್ ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಹುಡುಗಿಯವರು ಅಂತ ಅಂದ್ಬಿಟ್ಟು. ನನಗೆ ಕರೆದಿದ ತಕ್ಷಣ ನಾನು ಅವನು ಎಕ್ಸೈಟ್ ಆದೆ, ಅಂದರೆ ಖುಷಿ ಆಯಿತು. ಅವನು ಅಮ್ಮಂಗೆ ಹೇಳ್ಬೋದು ಅಟ್ಲೀಸ್ಟ್ ಈ ವ್ಲಾಗ್ ಇವತ್ತು ನೋಡೋ ವ್ಲಾಗಲ್ಲಿ ನಾನು ಇರ್ತೀನಿ ನೋಡಿ ಅಂತ ಅಂದ್ಬಿಟ್ಟು ಅಂತ.
ತುಂಬ ಖುಷಿ ಆಯಿತು. ಆ್ಯಂಡ್ ದ ವೇ ಯು ಟ್ರೀಟೆಡ್ ಅಸ್ ಒಂದು ಬೀಯಿಂಗ್ ಅನ್ ಹೀರೋಯಿನ್, ನೀವು ನಮ್ಮ ಜೊತೆ ನಡ್ಕೊಂಡ ರೀತಿ ಎಲ್ಲ ಇಟ್ಸ್ ಕೂಲ್. ಅಲ್ಲ ಇದು ಎಲ್ರಿಗೂ ಬರಲ್ವಲ್ಲ. ಸತ್ಯ, ಅದು ಎಲ್ರಿಗೂ ಅದು ಆ ಸಿಂಪ್ಲಿಸಿಟಿನೋ ಅಥವಾ ಈ ಒಂದು ಗೆಸ್ಚರೋ ಬರಲ್ಲ, ನಿಮ್ಗದಿದೆ. ಸೊ ನಿಮ್ಮ ಜೊತೆ ನಾವು ಸೇರಿ ಇವತ್ತು ನಿಮ್ಮ ಜೊತೆ ಎಲ್ಲ ಮಾತಾಡಿದ್ದು ನಿಜವಾಗ್ಲೂ ಒಂಥರ ಸ್ಟ್ರೆಸ್ ಬರ್ಸ್ಟರ್ ತರ ಆಯ್ತು. ದ ಮೊಮೆಂಟ್ ಸುಶು ಬಂದಿದ್ದು, ನಯನಾ ಬಂದಿದ್ದು, ಆಮೇಲೆ ಅವ್ರಿಬ್ರು ದೊಡ್ಡ ಸ್ಟ್ರೆಸ್. ಅಲ್ಲ ಅವ್ರಿಬ್ರು ಆಲ್ರೆಡಿ ನಿಮ್ಗೆ ಎನಾಕ್ಟ್ ಮಾಡಿ ತೋರಿಸಿದ್ರು. ಸೋ ಗುಡ್. ಅಲ್ಲಿ ಲಿಟ್ರಲಿ ಅವರು ನಾನು ಇನ್ ಮಾಡಿ ತೋರಿಸಿದಾಗ ನೀನ್ ಬಂದು ಏನ್ ಮಾತಾಡ್ತಿಲ್ಲ. ಆದಿತ್ಯ ಆಚೆ ಬಂದ್ರಿ ಸೋ ನೈಸ್. ಈಗ ಅಂದ್ರೆ ನನಗೂ ಕೂಡ ಈ ಒಂದು ಬ್ಯೂಟಿಫುಲ್ ಸ್ಪೇಸ್ ಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ 3 ಜನಕ್ಕೂ. ಸಿಕ್ಕಾಪಟ್ಟೆ ಒಂಥರ ನೆಮ್ಮದಿ ಸಿಕ್ಕಿದೆ ಮನಸ್ಸಿಗೆ. ಒಂಥರ ನನ್ನ ಭಾವನೆಗಳನ್ನ ಮುಕ್ತವಾಗಿ ಹೊರಗಡೆ ಹಾಕೋದಕ್ಕೆ, ಮಾತಾಡೋದಕ್ಕೆ, ಹಂಚ್ಕೊಳ್ಳೋದಕ್ಕೆ, ಲೈಕ್ ಮೈಂಡೆಡ್ ಅಂತ ಏನ್ ಹೇಳ್ತೀವಿ ಅವ್ರು ತುಂಬಾ ಮುಖ್ಯ ಆಗುತ್ತೆ. ಎಷ್ಟೋ ಜನಕ್ಕೆ ನಾವು ಮಾತಾಡೋ ಮಾತುಗಳು, ಭಾವನೆಗಳು ಅರ್ಥ ಕೂಡ ಆಗೋದಿಲ್ಲ. ಏನ್ ಮಾತಾಡ್ತೀವಿ ಹೇಳೋದು ಏನು ಅಂತ ಅನ್ಸುತ್ತೆ. ಅಂಥವ್ರ ಮಧ್ಯೆ ಎಲ್ಲೋ ಒಂದ್ ಕಡೆ ನಮ್ಮ ಸ್ಪೇಸ್ ಅಥವಾ ನಮ್ಮ ವೈಬ್ ಮ್ಯಾಚ್ ಆಗುವಂಥವ್ರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋದಿದೆಯಲ್ಲ, ಅದು ಆಕ್ಚುಲಿ ಮೆಂಟಲ್ ಹೆಲ್ತಿಗೆ ತುಂಬಾ ಒಳ್ಳೇದು. ಒಂದು ಒಳ್ಳೆ ಥೆರಪಿ ಸೆಷನ್ ತರ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಪುಟ್ಟ ಗಿಫ್ಟ್ ಇದೆ. ಸೊ ಮೊದಲಿಗೆ ಕರ್ನಾಟಕದ ನಂಬರ್ 1 ಬ್ರ್ಯಾಂಡ್ ಮಿಲೆಟ್ಸ್ಗಳನ್ನ ಬಳಸಿ ಮಾಡಿರುವಂಥದ್ದು ಮಿಲೆಟ್ಸ್ ಅವ್ರ ಕಡೆ. ಆಕ್ಚುಲಿ ಇದ್ರಲ್ಲಿ ಏನ್ ಗೊತ್ತಾ, ಉಪ್ಮಾ ಇದೆ, ಮತ್ತೆ ಆತರ ದೋಸಾ ಮಿಕ್ಸ್ ಇದೆ, ಚೆನ್ನಾಗಿರುತ್ತೆ. ಚೂರ್ಣ ಎಲ್ಲ ಸೂಪರ್ ಆಗಿರುತ್ತೆ. ನನಗೂ ಆಕ್ಚುಲಿ ನಂಗೆ ತುಂಬಾ ಬೆಳಗ್ಗೆ ಎದ್ದು ಒಂದ್ ಲೋಟ ಮಿಲೆಟ್ಸ್ ಚೂರ್ಣ ಕುಡಿದ್ಬಿಟ್ರೆ ನಾನು ಅಷ್ಟೇನೆ. ನಾನು ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಬೆಲ್ಲ ಹಾಕಿ ಕುದಿಸ್ಕೊಂಡು ಒಂದ್ ಲೋಟ ಇಳಿಸ್ಬಿಡ್ತೀನಿ. ಸೊ ಅದು ಹಾಗೇನೆ ಅಮೃತ್ ನೋನಿ ಕೊಡಿ. ನೋಡಿದ್ರಾ ನಮ್ಮಿಂದ ಎಷ್ಟು ನೋವು ಪಾಪ ಇವರಿಗೆ ನಿವಾರಣೆ ಆಗ್ಲಿ ಅಂತ ಅಲ್ವಾ. ನಾವು ಶೋ ಮಾಡ್ಬೇಕಾದ್ರೆ ಅಮೃತ್ ನೋನಿ ಕೊಟ್ರೆ ನಮ್ಮ ಅಜ್ಜಿ ನಮ್ಮ ಅತ್ತೆ ಎಷ್ಟು ಖುಷಿ ಪಡೋರು ಗೊತ್ತಾ. ನೋನೆಣ್ಣೆ ಕೊಟ್ರೆ ಇವತ್ತು ಅಂತ ಹೇಳೋರು ನನಗೆ. ನಮ್ಮ ಅತ್ತೆ ನಮ್ಮ ಅಜ್ಜಿಗೆ ಹೆಲ್ಪ್ಫುಲ್. ಥ್ಯಾಂಕ್ ಯು. ಇದು ನಮ್ಮ ಅಮ್ಮಂಗೆ ತುಂಬ ಇಷ್ಟ. ಬಿಕಾಸ್ ಅವರು ಈ ಮಂಡಿ ನೋವಿಗೆ ಅದಕ್ಕೆ ಇದಕ್ಕೆ ಅಂತ ಅವಾಗ ಯೂಸ್ ಮಾಡ್ತಿರ್ತಾರೆ. ವೆರಿ ನೈಸ್. ಇದು ನಾವು 3 ಜನ ಮಾತುಕತೆ ನಡೆಸಿದ ಹೋಗಿ ಮ್ಯಾಮ್ ಇದನ್ನು ಕೊಟ್ಟು ಗಿಫ್ಟ್ ಕೊಟ್ಬಿಟ್ಟು ಥ್ಯಾಂಕ್ ಯು. ಲವ್ ಯು ಸೋ ಮಚ್. ಲವ್ ಯು ಆಲ್ 3. ನಂಗೆ ಗೊತ್ತಾಯ್ತು. ಇದು ಓಪನ್ ಮಾಡಂಗಿಲ್ವಾ? ಮನೆಗೆ ಹೋಗಿ ಮಾಡ್ಕೊಳ್ಳಿ. ಹೆಂಗಿಷ್ಟ ಹಂಗೆ. ಹಾಗೆ ನನ್ನ ಫಸ್ಟ್ ಗಿಫ್ಟ್ ಫಾರ್ ಯು ಸ್ಯಾರಿ. ನಾನು ಅವತ್ತಿಂದ ಕೊಡ್ಲೇಬೇಕು ಅಂತ ಇಟ್ಕೊಂಡಿದ್ದೆ. ಇದನ್ನ ಯಾವ್ದಾದ್ರು ಒಂದು ಎಪಿಸೋಡ್ ಹಾಕಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. And I have a complaint on you and ಜೇನು ಬೋತ್. ಏನಂದ್ರೆ ಜೇನು ಹುಟ್ಟಾಗ ನಾನು ನಿಮ್ಗೆ ಇನ್ಸ್ಟಾಗ್ರಾಮ್ ನನ್ನ ಅಕೌಂಟ್ ಇದ್ದಾಗ ತುಂಬಾ ಮೆಸೇಜ್ ಮಾಡಿದ್ದೀನಿ ದಟ್ ಐ ವಾಂಟ್ ಟು ಗಿಫ್ಟ್ ಜೇನು ಡ್ರೆಸ್ಸು ಅಂತ. ಸೊ ಜೇನು ಪಾಪು ಇದ್ದಾಗ ಅಂದ್ರೆ ಐ ಥಿಂಕ್ ಅವಳು ಒಂದು 6 months ಇದ್ಲು ಅನ್ಸುತ್ತೆ, ಅವಾಗ ಡ್ರೆಸ್ ಪರ್ಚೇಸ್ ಮಾಡಿದ್ದು. ಸೊ ಇದು ಜೇನುಗಾಗಲ್ಲ, ಸೊ ಇನ್ನೊಂದು ಮಾಡ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ, ನಾನು ತಗೊಂಡಿದ್ದೀನಿ ಅಂದ್ರೆ ಜೇನು ಅಂದ್ರೆ ಜೇನು ಅಷ್ಟೇ. ಅದು ಮದ್ವೆ ಮಾಡ್ಕೊಂಡ್ಬಿಡು ಅಂತ ಇದು ಈಗ ಜಾಸ್ತಿ ಲವ್ ನಾನು ಯಾರಿಗೂ ಮಾಡಕ್ ಚಾನ್ಸೇ. ಪ್ಲೀಸ್ ಇನ್ನೊಂದು ಮಾಡಿ ಪ್ಲೀಸ್. ನಾನು ಡ್ರೆಸ್ ಕೊಟ್ಬಿಡ್ತೀನಿ. ನಾನು ಡ್ರೆಸ್ ಕೊಟ್ಬಿಡ್ತೀನಿ, ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ಳು 6 months ಇರ್ಬೇಕಾದ್ರೆ ನಾನು ಪರ್ಚೇಸ್ ಮಾಡಿದ್ದು. ಒಂದು ಕೆಲಸ ಮಾಡಿ ನೀವು ಇಟ್ಕೊಂಡಿರಿ, ಇವ್ರಿಗೆ ಹೆಣ್ಮಗು ಆಗತ್ತಲ್ಲ. ಇದು ಈಗ ಜೇನು ಇದ್ದಾಳಲ್ಲ, ಇದು ಈಗ ಜೇನು ಇದ್ದಾಳಲ್ಲ ಅವಳಿಗೆ. ಸೋ ಸ್ವೀಟ್. ಓಕೆ, ಸೋ ಸ್ವೀಟ್. ಅಂಡ್ ಆಫ್ ಕೋರ್ಸ್ ಇದು ನಮ್ಮ 3 ಜನಕ್ಕೆ. ವಾವ್, Thank you so much. This is really beautiful. Thank you so much, darling. Thank you so much. So cute. ಇದು ನಿಮಗೆ. Thank you so much. ಥ್ಯಾಂಕ್ ಯು. ಏನು ಇದೆ ಎಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ಗೊತ್ತಾ ಇದು. ಆಕ್ಚುಲಿ ಹೆಣ್ಮಕ್ಳಿಗೆ ಇಂಥ ಪುಟ್ಪುಟಾಣಿ ಗಿಫ್ಟ್ಸ್ಗಳು ತುಂಬಾ ಇಷ್ಟ. ಆಕ್ಚುಲಿ ನನ್ನ ಕಡೆಯಿಂದ ಯು ಕ್ಯಾನ್ ಓಪನ್ ಇಟ್. ನಾನು ಯೂಶಲಿ ತುಂಬಾ ನಂಗೆ ಪರ್ಸನಲ್ ಫೇವ್ರೆಟ್ ಗಿಫ್ಟ್. ನಿಮ್ಗೆ ಇಷ್ಟ ಇದ್ರೆ ನೀವು ಓಪನ್ ಮಾಡಬಹುದು, ಅಭ್ಯಂತರ ಇಲ್ಲ. ಪ್ರೀತಿಯಿಂದ ಓಪನ್ ಮಾಡಿ. ನಾನು ಯೂಶಲಿ ನನಗೆ ಥ್ಯಾಂಕ್ ಯು ಚಿನ್ನ. ಎಸ್, ಹೀಗಿತ್ತು ಇವತ್ತಿನ ಎಪಿಸೋಡ್. ನಾನಂತೂ ಸಿಕ್ಕಾಪಟ್ಟೆ ನಕ್ಕೆ. ಒಂದು ರೀತಿ ನನಗೂ ಸ್ಟ್ರೆಸ್ ಬರ್ಸ್ಟರ್ ಆಗಿತ್ತು ಈ ಒಂದು ಎಪಿಸೋಡ್.
ಅದರಲ್ಲೂ ಈ 3 ಜನ ಗೊತ್ತಲ್ಲ ನಿಮಗೆ, ಆನ್ ಕ್ಯಾಮ್ರಾ ಎಷ್ಟು ಮಾತಾಡಿದೀವಿ, ಆಫ್ ಕ್ಯಾಮ್ರಾ ಕೂಡ ಸಿಕ್ಕಾಪಟ್ಟೆ ಮಾತಾಡಿದ್ವಿ, ಸಿಕ್ಕಾಪಟ್ಟೆ ಭಾವನೆಗಳನ್ನು ಹಂಚ್ಕೊಂಡಿದ್ದೀವಿ. ಸೊ ಇದೆಲ್ಲ ಕೇಳಿ ನನಗನ್ಸಿದ್ದೇನೆಂದರೆ, ನಿಮ್ಮೆಲ್ಲರಲ್ಲೂ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಪ್ರತಿಯೊಬ್ಬರು ಕೂಡ ನಮ್ಮ ಬದುಕಲ್ಲಿ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಬ್ಯಾಟಲ್ಸ್ಗಳನ್ನು, ಯುದ್ಧಗಳನ್ನು ಆಡ್ತಾನೆ ಇರ್ತೀವಿ ಪ್ರತಿದಿನ, ಪ್ರತಿ ಕ್ಷಣ. ಅಂಥದ್ರಲ್ಲಿ ಹೊರಗಡೆ ಎಲ್ಲಾದರೂ ಹೋದಾಗ ಅಥವಾ 4 ಜನನ ನಾವು ಎಲ್ಲಾದರೂ ಮಾತಾಡಿಸಿದಾಗ ಮತ್ತು ಅದೇ ಬ್ಯಾಟಲ್ಗಳನ್ನು, ಅದೇ ಯುದ್ಧಗಳನ್ನು ಆಡಬೇಕಂದ್ರೆ ಸಿಕ್ಕಾಪಟ್ಟೆ ಸ್ಟ್ರೇನ್ ಆಗುತ್ತೆ. ಸೊ ಅದ್ರ ಜೊತೆಗೆ ನನಗೂ ಗೊತ್ತು, ನೀವು ಕೂಡ ಸಿಕ್ಕಾಪಟ್ಟೆ ಬ್ಯಾಟಲ್ಗಳನ್ನು ಆಡ್ತಾ ಇರ್ತೀರ, ನಿಮಗೂ ಕೂಡ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರುತ್ತೆ ಅಂತ. ಸೊ ಅದನ್ನು ಕೆಟ್ಟ ರೀತಿಯಲ್ಲಿ ಹೊರಗಾಕೋ ಬದಲು ಒಳ್ಳೆ ಮಾತುಗಳಿಂದ ಹೊರಗಾಕೋಣ, ಪ್ರೀತಿಯಿಂದ ಹೊರಗಾಕೋಣ, ಕರುಣೆಯಿಂದ ಹೊರಗಾಕೋಣ. ಎಸ್, ಮಿಲೆಕ್ಸ್ ಅವರು ಹೆಮ್ಮೆಯಿಂದ ಅರ್ಪಿಸಿದಂತಹ ಇರೋದೊಂದು ಲೈಫ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸ್ಫೂರ್ತಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್, ನಮಸ್ಕಾರ.